ರೋಚದಿಂದದ ಪತ್ತು ರೋಚನು ತೆರಳಿ ಗುರುಪದ ಕಿರಗಿ ಸುರೆಯನು ಪರಿಗ್ರಹಿಸಬೇಕೆನಲು ಸುರೆಯನು ಪರಿಗ್ರಹಿಸಬೇಕೆನಲು ಇಂತಿದನಾಗಮೂದದಲ್ಲಿ ಗುರುಗಳೇ, ಓ ಪುರುಷೋಪರು, ಮುಗಿದಿದ್ದೇನೆ ಕೈ ಮುಗಿದಿದ್ದೇನೆ. ಹೌದಾ? ಎಂತದ್ದು ಮುಗಿದದ್ದು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ. ದೇವಯಾನ ಹಿಂದಿನಿಂದಲೇ ಬಂದದ್ದು. ಹೌದಾ? ಹಿಂದಿನಿಂದ ಬಂದ್ರೆ ಅವನಿಗೆ ಗೊತ್ತಾಗ್ತದಲ್ಲ. ಹಿಂದಿನಿಂದ ಅದು ಮತ್ತೆ ಅವನಿಗೆ ಗೊತ್ತಾದ್ರೆ ಕಷ್ಟ ಅಲ್ವ? ಯಾವುದು? ನನ್ನ ತಲೆ ಮೇಲೆ ನೋಡಿ ಗುರುಗಳೇ, ಅಷ್ಟು ಉಂಟ. ಅದನ್ನೊಂದು ನಿಮಗೊಂದು ನೈವೇದ್ಯ ಮಾಡಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದು ಅಲ್ಲಿಗೆ ಬಂದ್ರೆ ನೀನು ಕರೆಸು, ನಾನು ಬರ್ತೇನೆ ಅಂತ ಹೇಳಿ. ಹಾಗಲ್ಲ, ನಾಡಿದ್ದು ದೇವಲೋಕದ ವಿಜಯಕ್ಕಾಗಿ ಮಾಡುವಂತಹ ಯಾಗಕ್ಕಿಂತ ಮೊದಲು ಇಂಥದನ್ನ ತಗೊಳ್ಬೇಡ ಹೇಳಿ. ನಾನು ನಿಮಗೆ ತಂದದ್ದು. ನನಗಾದ್ರೆ ಇಲ್ಲಿಗೆ ನೀವು ತಗೊಂಡು ಬಂದದ್ದು ಯಾಕ? ಮತ್ತೆ ಅಲ್ಲಿಗೆ ಬಂದ್ರೆ ಅದು ಗೊತ್ತಾಗುದಿಲ್ಲ. ಅದು ಇಲ್ಲಿಗೆ ಬಂದ್ರೆ ಅವಳಿಗೆ ಗೊತ್ತು. ನಾನು ಬಂದದ್ದು ಇಲ್ಲಿಯೇ ಬೇಡ. ಸ್ವರ ದೊಡ್ಡದು ಮಾಡಿ ಮಾತಾಡ್ಬೇಕು. ಸಣ್ಣದು ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಅಲ್ಲ, ಈ ಮೊದಲೆಲ್ಲ ಏನಾದ್ರೂ ಅಂತದ್ದಿದ್ರು ನೀನು ಯಾರ ಹತ್ರ ಕೊಟ್ಟು ಕಳಿಸ್ತಿದ್ದಲ್ಲ, ಈ ಸಲ ನೀನೇ ತಗೊಂಡು. ಇಲ್ಲ ಗುರುಗಳೇ, ನಾಡಿದ್ದು ನನಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಉಂಟಲ್ಲ. ಅಲ್ಲ, ದೇವಲೋಕಕ್ಕೆ. ದಿಗ್ವಿಜಯಕ್ಕೆ. ಹೌದು. ಆ ಒಂದು ಯಜ್ಞ ಮಾಡುವ ಒಂದು ಇದಕ್ಕೆ ನಾನೇ ನನ್ನ ಸೇವೆ ಒಂದು. ಹೌದಪ್ಪ, ಮೊನ್ನೆ ನೀನು ತುಂಬಾ ಬೇಸರ ಮಾಡಿ ಹೋಗಿ. ಹೌದು. ದೇವಲೋಕಕ್ಕೆ ಹೋಗುವ ಗುರುಗಳೇ ಸ್ವಾಧೀನ ಮಾಡ್ಬೇಕು ಹೇಳಿದಾಗ ಆಯ್ತು ಹೇಳಿದೆ, ನಾನು ಬಂದೆ. ಒಳ್ಳೆ ಮುಹೂರ್ತ ಹೇಳಿದ್ದೆ. ಹೌದು. ಆದ್ರೂ ಯುದ್ಧದಲ್ಲಿ ಗೆಲ್ಲುವುದಕ್ಕಾಗಲಿಲ್ಲ. ವಾಯು ಪ್ರಕೋಪ ಆಗಿಬಿಟ್ಟು, ವಾಯು ಎಲ್ಲರನ್ನು ದಿಗ್ಬಂಧನೆ ಮಾಡಿಬಿಟ್ಟು, ಎಲ್ಲರೂ ಹೊಟ್ಟೆ ಉಬ್ಬರಿಸಿ ಕೆಳಗೆ ಬಿದ್ದಾಗ ಮತ್ತೆ ಎಬ್ಬಿಸಿ ನಾನೇ ಕರ್ಕೊಂಡು ಬಂದದ್ದು. ಆದ್ರೂ ನಿನಗೊಂದು ಮಾನಸಿಕ ಆಗಿದೆ, ಎಂತದ್ದು ಮಾಡುದು? ದೇವಲೋಕ ಗೆಲ್ಲಿಕ್ಕಾಗ್ಲಿಲ್ಲ. ಹೌದು. ಆಗ ನಾನು ಹೇಳಿದೆ, ಮಂಗ ಮರಿ. ಅದು ನೀವು ನನ್ನನ್ನು ಎಂತದ್ದು ಹೇಳಿದ್ದು? ನಾನು ಅದಕ್ಕೆ ಮಂಗ ಮರ್ತು ಬಿಡೋದಂತ ದೊಡ್ಡ ವಿಷಯ. ಮಂಗನ ಮರಿ ಅಂತ ಮಂಗ ಮರಿ. ಹೌದು, ಅದನ್ನು ಮರ್ತು ಬಿಡು, ದೊಡ್ಡ ವಿಷಯ ಅದು. ನಿನ್ನನ್ನು ಗೆಲ್ಲಿಸುವ ಕೆಲಸ ನನಗೆ. ಆದ್ದರಿಂದ ನಾಡಿದ್ದು ಸಪ್ತಮಿಯ ದಿವಸಕ್ಕೆ ಒಂದು ಯಾಗ ಮಾಡ್ತೇನೆ, ಬೇಕಾದ ಸಲಕರಣೆಗಳನ್ನೆಲ್ಲ ಸಂಗ್ರಹ ಉಂಟು. ಉಂಟಲ್ಲ, ಅದನ್ನು ಮರೀಲಿಲ್ಲಲ್ಲ. ಅಯ್ಯೋ, ಇದನ್ನು ಮರೀಲಿಕ್ಕೆ ಉಂಟ. ಸರಿ. ನಾನಿವತ್ತು ಅದರ ತಯಾರಿಗೆ ಹೊರಡುವಾಗಲೇ ಒಬ್ಬ ಬಂದು ಹೇಳಿದೆ, ಇಂಥದ್ದೊಂದು ವಸ್ತು ತಯಾರಾಗಿದೆ, ನಿಮ್ಮನ್ನು ಕಾಯ್ತಾ ಇದ್ದಾನೆ. ಹೌದು. ಹಾಗೆ ನಾನು ಅದನ್ನು ಪರೀಕ್ಷೆ ಮಾಡಿ ತರುವಾಗ ನನ್ಗೆ ನಿಮ್ಮ ನೆನಪಾಯ್ತು. ಅದೊಂದು ಸ್ವಲ್ಪ ಗುರುಗಳಿಗೆ ಇಟ್ಟೆ ಮತ್ತೇನಾದ್ರೂ ಮಾಡುವ. ಅಲ್ಲಲ್ಲ, ಸರಿ, ನಿನ್ನ ಗುರುಭಕ್ತಿ ಮೆಚ್ಚಬೇಕಾದದ್ದು ನೀನ್ ಏನಿದ್ರು ಗುರುಗಳಿಗೆ ಕೊಡೋದು ನೀ ತಗೊಳ್ತೀನಿ. ನಾನು ಮತ್ತೆ ಸಪ್ತಮಿ ಎಲ್ಲ ಕಳೆದು ನಾವು ಸ್ವರ್ಗಕ್ಕೆ ಹೋದ ಮೇಲೆಯೇ ತಗೊಳ್ಳೋದು ಅಂತ ಇದ್ದೇನೆ. ನಿಜವಾಗಿ ನನಗೆ ನಿನ್ನಲ್ಲಿ ಶಿಷ್ಯ ಅಂತ ಪ್ರೀತಿ ಇರುವುದು ಅದೇ ಕಾರಣಕ್ಕೆ ಅಲ್ವಾ? ಅದೇ ನೀನೀಗ ಕಲಿತು ಬುದ್ಧ ಮುಗಿಸಲಿಕ್ಕೆ ಏನಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಾನಿನ್ನು ಕಲೀಲಿಕ್ಕೆ ಅಂತ ಇಲ್ಲ. ಅಲ್ಲ, ಅದು ನನಗೂ ಗೊತ್ತಿಲ್ಲ, ನನಗೆಂತದ್ದು ಭ್ರಮೆ. ಆದ್ರೆ ಗುರುಭಕ್ತಿ, ಗುರುಗಳು ಅಂದ್ರೆ ನಿನಗೆ ಅದರಿಂದ ಆಚೆಗೆ ಮತ್ತೊಂದು ಇಲ್ಲ. ನಾನು ಕೈಕಾಲು ಬಿಟ್ಟೇನೆ ಗುರುಗಳು. ಹೌದಾ? ಹಾಗಾಗಿ ನಿನ್ನನ್ನು ಶಿಷ್ಯ ಅಂತ ನಾನು ಪರಮ ಪ್ರೀತಿಯಿಂದ ಒಪ್ಪಿಕೊಂಡದ್ದು ಅದೊಂದು ಕಾರಣಕ್ಕೆ ಮಾತ್ರ. ಅಷ್ಟು ಗುರುಭಕ್ತಿಯನ್ನು ನೀನು ಹೊಂದಿದ ನೀನ್ ಇಂಥದ್ದನ್ನೆಲ್ಲ ಮನೆ ಹತ್ರ ಉಟ್ಕೊಂಡು ಬರಬೇಡ. ಇದು ಕಡೆ ಅಲ್ಲ, ಇದು ಕಡೆ ರಗಳೆ ಆಗ್ತದೆ. ಇನ್ನು ತಲೆ ಬಿಸಿ ಏನು ರಗಳೆ ಕೇಳಿದ್ರು. ಈಗ ಒಬ್ಬ ಅಲ್ಲ, ಇಲ್ಲ ಮಗಳು ಮಾತ್ರ ಅಲ್ಲ, ಮತ್ತೊಬ್ಬ ಶಿಷ್ಯನು ಇದ್ದಾನೆ. ಅದು ಸಮಸ್ಯೆ ಅಲ್ಲ. ಅದು ಇದ್ದಾನ ಅಂದ್ರೆ ಬೇರೆ ಎಲ್ಲಿ ಹೋಗಿದ್ದಾನೆ? ಅಲ್ಲಲ್ಲ, ಆಗ್ಲಿಲ್ವಾ ಕಲಿತು? ಇಲ್ಲ ಇಲ್ಲ, ಸುಮಾರು ವರ್ಷ ಆಯ್ತಕ್ಕೆ ಬಂದು. ಅಲ್ಲ, ವರ್ಷ ಸಾವಿರ ಆಗ್ತಾ ಬಂತು. ಹೌದೌದು. ಅಲ್ಲ, ಹಾಗೆಂತ ಅಷ್ಟು ಬೇಗ ಎಲ್ಲ ಹಿಂದಕ್ಕೆ ಹೋಗುದಿಲ್ಲ. ಅವ ಕಲಿಯುವುದಕ್ಕೆ ಅವನು ನಿಜವಾಗಿ ವಿದ್ಯೆ ಕಲೀಲಿಕ್ಕೆ ಬಂದ, ಸಮಯ ಕಳೀಲಿಕ್ಕೆ ಬಂದಿದ್ದಾರೆ. ಕೆಲವರು ಶಿಷ್ಯರು ಅಂದ್ರೆ ಮನೆಯಲ್ಲಿ ಸಮಯ ಅದಕ್ಕೆ ಮಟ್ಟಕ್ಕೆ ಇವಾಗ ಬಂದದ್ದು ಅಲ್ಲ. ನೀನು ಬೇಸರ ಇಲ್ಲ, ನನಗೆ ಅದು ಬೇಸರ ಎನ್ನುವುದು ಉಂಟ ನಮ್ಮಲ್ಲಿ. ಆ ನರವೇದಾರ್ಥವನ್ನು ಹೇಳುವಾಗ ಬೇಸರ ಮಾಡ್ಲಿಕ್ಕೆ ಆ ನರವೇ ಗೊತ್ತು ಕಲೀಲಿಕ್ಕೆ ಬರುವ. ಇದು ಇಟ್ಲಾಗಿ ಕೊಡು, ನಾನು ಮಧ್ಯರಾತ್ರಿ ಕಡಿಮೆ ಮೇಲೆ
ಗೊತ್ತಾಗ್ತದೆ. ಅವರು ಮನೆಯವೇನೆಲ್ಲ ಮಲಗಿದ ಮೇಲೆ ಹೊರಗಡೆ ಈಗ ಸಂಜೆ ಎದ್ದು ಆಗ್ಲಿಲ್ಲ ಅಲ್ಲ, ಆಗ್ತದೆ ಉಂಟು, ಆಗ್ತದೆ ಉಂಟು. ಅದು ಇಲ್ಲ ಆಗ್ತದೆ. ಇದನ್ನು ತೆಕೊಂಡ್ರೆ ಸಂಜೆ ಬೇಗ ಆಗ್ತದೆ. ಅದೇ ಅದು ಮತ್ತೆ ಮೊಸುಕು ಕಾಣ್ತದಲ್ಲ, ಮತ್ತೆ ಸಂಜೆ ಆದಾಗೆ ಆಗ್ತದೆ. ನೀನು ನನಗೆ ಪಾಠ ಮಾಡ್ಬೋದು, ನಿಮ್ಮಿಂದ ನಾನು ಅದರ ಬಗ್ಗೆ ಯಾವುದು ತಕೊಂಡ್ರೆ ಏನಾಗುತ್ತೆ ಅಂತ ನನಗೆ ನೀನು ಹೇಳಿ ಆಗ್ತದೆ. ಅದಲ್ಲ ಸುಮ್ಮನೆ ಅದು ಹೊತ್ತಿಗೆ ಕಣ್ಣು ಕೆಂಪಲ್ಲಿ ಮಕ್ಕಳು ಗೊತ್ತಾಗುದಿಲ್ಲ. ಮಧ್ಯರಾತ್ರಿ ಕಳೆದ ಮೇಲೆ ತೆಕ್ಕೊಳ್ಳುವ ನಾನು ನಿಮ್ಮಲ್ಲಿ ಒಂದು ಪ್ರೀತಿ ನನಗೆ ಗೊತ್ತು. ಇದನ್ನು ನೀವು ಕುಡಿಯುವುದು ನೋಡ್ಬೇಕು ಗುರುಗಳೇ. ಇದು ನಿಮ್ಮ ಹೊಟ್ಟೆಗೊಂದು ಹೋಗುವುದನ್ನು ನಾನು ನೋಡ್ಬೇಕು ಅಲ್ಲ. ಈಗ ಒಂದು ಚಿಕ್ಕವರಿಗೆ ಕುಡಿದೇ ಗೊತ್ತಿಲ್ಲದ ವಿಷಯ ಗುರುಗಳು ಹೇಗೆ ಕುಡಿತಾ ಇರ್ಬೋದು ಹಾಗೆ ನಾವು ಕುಡಿಯುವ, ಬೇರೆ ಯಾವುದರಲ್ಲಿ ಅನುಸರಿಸಿದ್ದಾರೆ ಅದರಲ್ಲಿ ಯಾವುದು ಮಾತು. ಈಗ ಇದು ನಿನಗಿನ್ನು ಹೊಸತು ನೋಡಿ ಆಗ್ತದೆ ಅಲ್ಲ. ಅದು ಗೊತ್ತಲ್ವಾ, ಇದನ್ನು ನೀವು ಹೇಗೆ ತೆಕ್ಕೊಳ್ತೀರಿ, ಇದು ಹೇಗೆ ನಿಮ್ಮ ಹೊಟ್ಟೆ ಸೇರ್ತದೆ, ಇದು ಸೇರಿದ ಮೇಲೆ ಏನಾಗ್ತದೆ ಒಂದು ಕುತೂಹಲ ಅಲ್ಲ. ಈಗ ಕೆಲವರಿದ್ದಾರೆ ಗುರುಗಳಿಗೆ ಕೊಡ್ಬೇಕಲ್ಲ ಅಂತ ಕೊಟ್ಟು ಹೋಗುದು, ಅವರು ಮತ್ತೆ ಎಂತದ್ದು ಮಾಡಿದ್ದಾರೆ ಅಂತ ಅವರು ನೋಡ್ತಿದ್ರು. ನಿನ್ನ ಶಿಷ್ಯತನ ಹೇಗೆ ಕೇಳಿದ್ರು, ನೀನು ಉದ್ದೇಶಿಸಿದ ಹಾಗೆ ಗುರುಗಳಿಗೆ ಸಮರ್ಪಣೆ ಆಗಿದೋ ಇಲ್ವೋ ನನಗೆ ಮತ್ತೆ ನಿದ್ದೆ ಬರ್ಲಿಕ್ಕಿಲ್ಲ ಇವತ್ತು. ಈಗ ಕೊಟ್ಟೋಗಿ ನೀವು ಕುಡಿಯದೇ ಇದ್ರೆ ನನಗೆ ಮತ್ತೆ ನಿದ್ದೆ ಬರ್ಲಿಕ್ಕಿಲ್ಲ. ತೆಕೊಂಡಿದ್ದಾರಾ ಇಲ್ವೋ, ಇನ್ನು ಬೇರೆ ಯಾರಾದ್ರೂ ತೆಕೊಂಡಿದ್ದಾರಾ ಹಾಗೆ ಪ್ರಶ್ನೆ ಹುಡ್ಲಿಕ್ಕೆ ಕಾರಣ ಹಾಗೆ. ಯಾಕಂದ್ರೆ ಗುರುಗಳಿಗೆ ಒಪ್ಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ನೀನೆಷ್ಟು ಬಲವಾಗಿ ಹೊಂದಿದ್ದೆ ಅನ್ನೋದಕ್ಕೆ ಈ ಮಾತು ದೃಷ್ಟಾಂತವನ್ನು. ಹೌದು. ಯಾರಿಲ್ಲ ಹತ್ರ ಅಲ್ಲ, ನನಗೆ ಬೇರೆ ಯಾರದ್ದು ಹೆದರಿಕೆಲ್ಲ. ಅವರಿಗೆ ನಮ್ಮನ್ನು ಓಡಿದ್ದ ಅಂತದ್ದೆಲ್ಲ ಹೇಳಿ ಅವಳು ಸುಮ್ಮನೆ ಬೈಯುವುದು, ಮಾತಾಡುದು ಸ್ವಲ್ಪ ರಭಸ ಅಂತ. ಮಾತಾಡ್ತಾ ಮಾತ್ರ ಅಲ್ಲ, ನಮ್ಮನ್ನು ನೋಡುವಾಗ ಅಲ್ಲ ಹಾಗಲ್ಲ, ಬಹುಶಃ ಹೀಗಿರ್ಬೇಕು. ನೀನೇನಿದ್ರು ನನ್ನನ್ನು ಕಾಣ್ಲಿಕ್ಕೆ ಬರುದು. ಹೌದು, ಬಹುಶಃ ನಾನು ನೀನು ಬರುವ ದಿವಸ ಎಡಬದಿಯಲ್ಲಿ ಜರಿಕೌಡಿ ತುಂಬಾ ಉಂಟು. ಇಲ್ಲ, ತುಂಬಾ ಇಲ್ಲ, ಸ್ವಲ್ಪವೇ. ಅದು ಅಡಿಯಿಂದ ಸ್ವಲ್ಪ ಟೊಳ್ಳು ಉಂಟು ಪಾತ್ರ, ಅದು ಮೇಲೆ ಹೆಚ್ಚು ಕಾಣುವುದಷ್ಟೇ. ಎಂತೆಂತದ್ದೆಲ್ಲ ಮದಕ್ಕೆ ಮಾಡ್ತಾರೆ, ಗೊತ್ತಾಗುದಿಲ್ಲ. ನಾವು ತುಂಬ ಕೆಲವೊಬ್ಬ ಹಾಗೆ ಮಾಡಿದ್ದಾರೆ, ಒಳಗೆ ತುಂಬಿ ಸ್ವಲ್ಪ ಬಾಕಿ ಉಂಟು ಹೇಳಿದ್ರೆ ಇಲ್ಲಿ ಜಾಗ ಉಂಟು ಅಂತ ತಿರುಗಿಸಿರ್ತಾರೆ. ಇದ್ದದ್ದೆಲ್ಲ ನೀವು ಹಾಗೆ ತಿರುಗಿಸ್ತೀಬೇಡಿ. ಅಯ್ಯೇ, ತೆಕ್ಕೊಳ್ಳುವ ಮೊದಲೆಲ್ಲ ಹಾಗೆ ತಿರುಗಿಸ್ತಾರೆ. ಇಲ್ಲ, ಕುಡಿಯುವ ಗುರುಗಳಿಗೆ ಬೇರೆ ಏನಾದ್ರೂ ಬೇಕಾ? ಎಂತದ್ದು ಬೇರೆ? ಹಸಿಮೆಣಸು ಉಂಟು, ಉಪ್ಪು ಉಂಟು. ಉಪ್ಪು, ಈ ಹಸಿಮೆಣಸನ್ನು ಉಪ್ಪಲ್ಲಿ ಮುಳುಗಿಸಿದ್ರೆ ಕಚ್ಚಿದ್ರೆ ಉಂಟಲ್ಲ ಗುರುಗಳೇ, ಇಂಥದ್ದು ಒಂದು ಮಡಿಕೆ ಎಂತದ್ದು 10 ಮಡಿಕೆ ಕುಡಿಬಹುದು. ಅದೆಲ್ಲ ಬಿಡು. ಉಪ್ಪಿನಕಾಯಿ ಬೇಕಾ ಗುರುಗಳೇ? ಅದೆಲ್ಲ ಯಾರಿಗೆ ಬೇಕಾಗುದು? ರುಚಿಗೆ ಬೇಕಾಗಿ ಕುಡಿಯುವವರಿಗೆ ಬೇಕಾಗ. ನಾವು ರುಚಿಗೆ ಬೇಕಾಗಿ ಆತ್ಮತೃಪ್ತಿಗೆ ಬೇಕು. ಕಷಾಯ ತಗೊಳ್ಳುವಾಗ ನಾಲಗೆಗೆ ಕಹಿ ಆಗ್ತದೆ, ಇಲ್ಲಿ ಇಲ್ಲ, ಒಳಗೆ ಒಡಲಿಗೆ ಹಿತವಾಗ್ತದೆ ಅನ್ನೋ ಉದ್ದೇಶಕ್ಕೆ ಮಾತ್ರ. ನಮಗೂ ಒಳಗಿನ ಸಂತೋಷಕ್ಕಾಗಿ ನಾವು ಇದನ್ನು ಸಮರ್ಪಿಸ್ತಾ ಇರೋದು. ಈಗ ನಾನು ಯಾಕೆ ಇದನ್ನು ತೆಕ್ಕೊಳ್ಳುವುದು ಕೇಳಿದರೆ, ಇದನ್ನು ತೆಗೆದುಕೊಳ್ಳುವುದು ಪ್ರಯೋಜನ ಉಂಟು. ನಾವು ಇದ್ದಲ್ಲಿಂದಲೇ ಗಾಡಿಯಲ್ಲಿ ಸೇರಿದಂತಹ ಒಂದು ಅನುಭವ ಹಾಗೊಂದು ಪರಮಾನಂದವನ್ನು ಒಂದು ಸ್ಥಿತಿಗೆ ಬೇಕಾಗಿ ಮಾತ್ರ ಒಂದ್ಸಲ ನಮಗೆ ಸಂಸಾರ ನೆನಪಾಗುವಾಗ ಅದನ್ನು ಮರೆಯುವುದಕ್ಕಿಂತಲೇ ಬೇಕಾಗ್ತದೆ. ಅಲ್ಲ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ. ಅಮ್ಮ ಹೋಗಿದ್ದಾರೆ ಅಲ್ಲ, ಅವರ ಅಮ್ಮ ಅದೇ ಹೇಳುದು ನಾನು. ಅವಳು ಬಿಟ್ಟು ಹೋಗಿದ್ದಾಳಲ್ಲ, ಆಗ ಈಗ ಮತ್ತೆ ಯಥಾರ್ಥಕ್ಕೂ ನನಗೂ ಕೆಲವು ಸಲ ಮನೆಯಲ್ಲಿ ಉಂಟಲ್ಲ, ನನ್ನ ಹೆಂಡತಿ ಕಿರಿಕಿರಿ ನೋಡುವಾಗ ಇವಳು ಹೋಗ್ತಿದ್ರೆ ತೊಂದರೆ ಇಲ್ಲ. ನಾನು ಕೆಲವು ಹಾಗೆ ಒಬ್ಬರೇ ಇರುವಾಗ ಆಗ್ತದೆ ಬೇಕು ಅಂತ, ಇರುವಾಗ ಅನ್ನಿಸ್ತದೆ ಹೋದ್ರೆ ತೊಂದರೆ ಇಲ್ಲ. ಅಲ್ಲ, ನನಗೆ ಹೇಗೆ ಕಾಣ್ತದೆ, ಬೇರೆ ಯಾವುದಕ್ಕಲ್ಲ, ಇದಕ್ಕೆ ಎಂತದ್ದು ಉಪದ್ರ ತೆಕ್ಕೊಳ್ಳಿಕ್ಕುಂಟ. ನನಗೆ ನಿನ್ನ ಸಂಸಾರ ಕಾಣುವಾಗ ಹೇಗೆ ಕಾಣ್ತದೆ ಗೊತ್ತುಂಟ? ಇದ್ರು ಅದ್ರ ಪಿರಿ ಮಾಡಿದ್ರು ಅದು ಇರಬೇಕು ಕಾಣ್ತದೆ. ಹೊರತೆ ಅವರವರಿಗೆ ಬಾಧಿಸುವುದು ಹೇಳುದು ನಾನು. ತೆಕ್ಕೊಳ್ಳಿಕ್ಕೆ ಬಿಡುವುದೇ ಇಲ್ಲ. ಮತ್ತೆ ಈ ಊರಿನಲ್ಲಿ ಯಾವ ಕುಡಿಯೋನ ಹತ್ರ ನೋಡಿಕೆ ಕುಡಿಲಿಕ್ಕೆ ಒಂದು ಕಾರಣ ಹೊಟ್ಟೆ ಕೊಡ್ತಾರೆ. ದುಃಖ ಮರೆಯಲಿಕ್ಕೆ ಅಂತ ಕೆಲವರು ಕುಡಿ, ಕೆಲವರು ಸಂತೋಷಕ್ಕೆ ಕುಡಿ, ಕೆಲವರು ಹೊತ್ತು ಕಲಿಯಲಿಕ್ಕೆ ಕುಡಿ, ಕೆಲವರು ಹೊತ್ತು ಕಳೆದದ್ದಕ್ಕೆ ಕುಡಿ. ಈಗೆಲ್ಲ ಬೇರೆ ಬೇರೆ ಕಾರಣ ಉಂಟು. ಕಾರಣ ಯಾವುದಾದ್ರೂ ಒಂದು ಸಿಗ್ತದೆ, ಇರಲಿ ಹೊತ್ತು ಕಡಿಮೆ. ಮೊದಲು ಮೊನ್ನೆ ನಮ್ಮ ಧೂಮಕೇತು ಇದ್ದಾರಲ್ಲ, ಹೌದು, ಬಂದು ಹೋಗ್ತಾರೆ ಒಂದೇ ಲೆಕ್ಕ.
ಹಾ ಎಂತದ ಹಾ ಏನಾಯ್ತ ನಿನಗೆ? ನಾನು ಇವತ್ತು 5 ಮಡಿಕೆ ಕುಡಿದಿದ್ದೇನೆ, ನನಗೆ ಅಮಲ ಆಗುವುದಿಲ್ಲ ಅಂತ. ಹೌದಾ? ಎಂತದ್ದು ಹೇಳ್ಬೇಕು ನಾನು? ಹಾ 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 ಅಲ್ಲ ಬಹುಶಃ ಅದು ಸರಿ ಕುಡಿದು ಒಂದೇ ಕಾಣುತ್ತದೆ, ಮತ್ತೆಲ್ಲ ಬೇರೆ ಅದು ಮತ್ತೆ ಅದರಲ್ಲಿ ಒಂದು ಲೆಕ್ಕ ಉಂಟಂತೆ ಗುರುಗಳೇ. ಹಾ ಪ್ರಾರಂಭದಲ್ಲಿ ಬೆಳಿಗ್ಗೆ ಎದ್ದು 1 ಮಡಿಕೆ ಕುಡಿದ್ರೆ ಮತ್ತೆ ಅದೇ ಅಮಲ ಇರುವುದು, ಮತ್ತೆ ಎಷ್ಟು ಕುಡಿದ್ರು ಅದಕ್ಕಿಂತ ಹೆಚ್ಚಾಗುದಿಲ್ಲ. ಹಾ ಹಾ ಅಲ್ಲಿ ನೀನು ಸಂಜೆಗೆ ತಂದದ್ದು ಒಳ್ಳೆದು. ಈಗ ಬೆಳಿಗ್ಗೆ ತರ್ತೀನಿ ನನಗೆ ಇಡೀ ದಿನ ಸಂಜೆ ನಾನು ಬೆಳಿಗ್ಗೆ ಬೇರೆ ತರ್ತೇನೆ. ಹೌದು ಒಳ್ಳೆಯದು. ಹಾಗಿದ್ರೆ ಕುಡಿಯುವುದಾ? ಕುಡಿ. ಪೂರ್ತಿ. ನಿನಗೆ ಪ್ರಸಾದ ಅಂತ ಏನಾದ್ರು ಉಳಿಸ್ಬೇಕಾ? ಇದರಲ್ಲಿ ಬೇಡ, ನಾನು ಪೂರ್ತಿ ನೀವು ಕುಡಿಯುವುದನ್ನು ನೋಡಿ ಇದರಲ್ಲಿ ಬೇಡ, ಇದರಲ್ಲಿ ಪ್ರಸಾದ ಬೇಡ. ಹಾಗಿದ್ರೆ ನಾನೇ ಕುಡಿಯುವುದು. ನೀವೇ ಈಟತೆ. ಓ ಗುರುಗಳೇ, ಓ ಗುರುಗಳೇ ಕೂತ್ಕೊಳ್ಳಿ ಗುರುಗಳೇ, ಕೂತ್ಕೊಳ್ಳಿ. ಅಲ್ಲ ಕೂತ್ಕೊಳ್ಳುವ. ಇವತ್ತು ಒಂದು ಪ್ರಶ್ನೆ ಉಂಟು. ಎಂತದು? ಇದಕ್ಕೆ ಎಂತದ್ದು ಹಾಕಿದ್ದೆ? ಅಯ್ಯೋ, ನಿನಗೆ ಗೊತ್ತಿಲ್ಲ. ನನ್ ಅದು ಇಲ್ಲಿಯದ್ದಲ್ಲ, ಹಾ ಇಲ್ಲಿಯದ್ದಲ್ಲ, ಮತ್ತೆ ಅದು ಪರವೂರಿನದ್ದು. ಹೌದಾ? ನಮ್ಮ ಸ್ನೇಹಿತರು ತಂದದ್ದು. ಹಾ 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 ಅದೇ 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 ರುಚಿ ಯಾವಾಗಲೂ ಹಾಗಿಲ್ಲ, ಇದರಲ್ಲಿ ವ್ಯತ್ಯಾಸ ಉಂಟು. ಸ್ವಲ್ಪ ಬೂದಿಯ ಹಾಗೆ ಪರಿಮಳ ಬರ್ತದ, ವಾ, ಬೂದಿಯ ಹಾಗೆ. ಹಾ ಹೌದಲ್ಲ, ಅದು ವಿಭೂತಿ. ಓ ಹೋ ಹೋ ಅದು ಹಾಕಿದ ವಸ್ತುವಿನ ಹಾ. ಪರಿಮಳ. ಸರಿ ಸರಿ ಸರಿ. ಅಲ್ಲ ಯಾಕೆಂದ್ರೆ ವಿಭೂತಿ ಹಾಕಿದ್ರೆ ಎಲ್ಲ ಹೌದು, ಒಳ್ಳೆದಾಯ್ತು. ಇದು ನೀನಿಲ್ಲಿ ನಿಲ್ಲುವ ಹೋಗು. ನಾನು ಹೊರಟೆ. ಆದಿತ್ತು ಆದಿತ್ತು. ಯಾಕೆಂದ್ರೆ ನೀನು ನಿಂತಿರೋ ಅವರಿಗೆ ಗೊತ್ತಾದ್ರೆ ಕಷ್ಟ. ಅವ್ರ ಹತ್ರ ಹೇಳಬೇಡಿ ನಾನು ಬಂದೋಗಿದ್ದೇನೆ. ಇಲ್ಲ 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 ಮತ್ತೆ ನಾನು ಹೋಗಿ ಮನೆಗೆ ಮುಟ್ಟುವಲ್ಲಿವರೆಗೂ ಅವರು ಬೈತಾರೆ. ಮತ್ತೆ ಇಲ್ಲ 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 ಇಲ್ಲ. ಗುರುಗಳೇ ಸರಿ ಇದ್ದೀರಲ್ಲ? ವಾ ಸರಿ ಇದ್ದೀರಲ್ಲ? ಏನು ಸರಿ ಇದ್ದೀರಲ್ಲ? ಅಲ್ಲ ನೀನು ಎರಡೆರಡು. ಇಲ್ಲ, ನಾನು ಒಬ್ಬನೇ. ನಾನು ನಿಮಗೆ ನಾನು ಎರಡೆರಡು ಕಾಣ್ತೇನಾ? ಒಟ್ಟಿಗೆ ಯಾರು ಇದ್ದಾರೆ ಕಾಣ್ತಾರೆ? ಇಲ್ಲ, ನನ್ನೊಟ್ಟಿಗಿಲ್ಲ, ನಿಮ್ಮೊಟ್ಟಿಗೆ. ಈಗ ಬೇರೆಯವರು ನಾನು ಕೊಟ್ಟೆ ಅಲ್ಲ. ಆಯ್ತು ಆಯ್ತು ಆಯ್ತು, ಬರ್ತೇನೆ. ಆಯ್ತು ಆದಿತ್ತು ಕಾಣು. ಆ ಪರಮ ಸಂತೋಷದಿ ಹಣಪೋಗಿ ಪ್ರಭಾಕರನು ವೇಗದೊಳ್ ಅಸ್ತಮಯನಾಗೆ ವಿರಚಿಸೀಗಾತ್ಮಿಕ ನಿಯಮದಲ್ಲಿ ಗುರು ತೆರಳಿ ಭೋಜನಗೆಂದು ವಿಭವದಿನಿ ಹೋದನವ ವೃಷಭರುವ. ಅಪ್ಪ ಏನು ಗುರುಭಕ್ತಿಯ ಮನೆಗೆ, ಏನು ಗುರುಭಕ್ತಿ. ಗುರುಗಳಿಗೆ ಬೇಕಾಗಿ ತಮ್ಮ ಪ್ರಾಣವನ್ನಾದ್ರೂ ಕೊಡುವುದಕ್ಕೆ ಸಿದ್ಧರಾದ ಶಿಷ್ಯ. ಅಲ್ಲದಿದ್ರೆ ಯಾವ ಶಿಷ್ಯ ಆದ್ರೂ ಈಗ ಇದನ್ನು ತೆಗೆದುಕೊಂಡು ಅಭ್ಯಾಸ ಇರುವ ಶಿಷ್ಯ ಮಮತೆ ಕೊಳ್ಳದೆ ಗುರುಗಳಿಗೆ ತಂದು ಕೊಟ್ಟಾನೆ. ನನ್ನನ್ನು ದೇವ ಸದೃಶವಾಗಿ ಕಾಣುವ ಗುಣ. ಆದ್ದರಿಂದ ದೇವರಿಗೆ ಮೊದಲು ಸಮರ್ಪಣೆ ಮಾಡಿದರೆ ನಮಗದು ಅದರ ಅನುಗ್ರಹ ಸಿಗ್ತದೆ. ಅದೇ ನಮಗ ಪ್ರಸಾದ ಅನ್ನುವ ಭಾವದಿಂದ ತಂದು ಒಟ್ಟು ಬಹಳ ಜೋರಿತು. ಎಲ್ಲ ಕೆಂಪು ಕೆಂಪಾಗಿದೆ. ಹೌದು, ಸೂರ್ಯ ಅಸ್ತಮಿದಾನ ಅಸ್ತಂಗತನಾಗುವಂತಹ ಸಮಯ ಸನ್ನಿಹಿತ ಆಗಿ ಏನು ಅಲ್ಲ, ಹೊಸತಿದು ಇಷ್ಟು ದಿವಸದಾಗಿದ್ದ ಇಡೀ ಪುಟ್ಟೆ ಎಲ್ಲ ಉರಿ ಬರ್ತಾ ಉಂಟು. ಎಂತದಪ್ಪ ಇದು ತೀಕ್ಷ್ಣವಾಗಿ ಉಂಟು ಎಂತದ್ದು? ಅಲ್ಲ ಹೌದು, ಕಟು ತೀಕ್ಷ್ಣ ಮಧುರ ಹೀಗೆ ಬೇರೆ ಬೇರೆ ರಸಗಳು. ಇದು ಬಹುಶಃ ಸ್ವಲ್ಪ ಕಟು ತೀಕ್ಷ್ಣವಾಗಿ ಆಗಲಿ, ಕೊಟ್ಟಿದ್ದಾನಲ್ಲ ಇದನ್ನು ಸ್ವೀಕರಿಸಿದ್ದೇನೆ. ಆದಷ್ಟು ಬೇಗ ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿದಾಗಾಯ್ತು ಮಾಡಿದ್ದೆ. ಸಂಧ್ಯಾ ವಂದನೆಲ್ಲ ಮಾಡಿ ಆಯ್ತು. ಇನ್ನೊಂದು ಸ್ವಲ್ಪ ಹೊಟ್ಟೆಗೆ ಹಾಕಿ ಸ್ವಲ್ಪ ವಿಶ್ರಾಂತಿ ತೆಕ್ಕೊಂಡ್ರೆ ಎಲ್ಲ ಚಿಂತೆ ಮರೆತು ಒಂದು ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಸರಿ. ಸಮಯ ಎಷ್ಟ ಮಗಳೇ ದೇವಯಾನ. ಓ ಅಪ್ಪ, ಅದೇನು ನೀವು ಹಾಗೆ? ನಾನು ಸರಿ ಇದ್ದೇನೆ. ಈಗ ನಿಮ್ಮ ಮುಖ ಸ್ವಲ್ಪ ಕೆಂಪಾದ ಹಾಗೆ ಕಾಣ್ತದೆ. ಮುಖ ಅದು ಬಹುಶಃ ಈಗ ಅದು ಸೂರ್ಯ ಅಸ್ತಮಿಸುವ ಸಮಯ ಎಲ್ಲ ಕೆಂಪು ಬಣ್ಣ ಹಾಕಣ್ಣಲ್ಲ. ಆಯ್ತು, ಹೌದು. ಸೂರ್ಯನ ಅಸ್ತಮಾನದ ಬೆಳಕು ನಿಮ್ಮ ಮುಖಕ್ಕೆ ಬಿದ್ದು ಕೆಂಪು ಕಾಣುವುದಿರ್ಬೇಕಲ್ವ? ಯಾರು ಬರ್ಲಿಲ್ಲ, ಇಲ್ಲಿ ಯಾರು ಬರ್ಲಿಲ್ಲ. ಅಲ್ಲ, ನೀವು ಕಣ್ಣು ಮುಚ್ಚುದು ಯಾಕಪ್ಪ? ಸರಿಯಾಗಿ ಕಣ್ಣು ತೆರೆದು ನೋಡಿ. ಅಯ್ಯೋ, ಕಣ್ಣು ಮುಚ್ಚುದು ಎಂತದ್ದು ಸೆಳೆತ ಗೊತ್ತಿಲ್ಲ. ಶರೀರಕ್ಕೆ ಬಹಳ ದೊಡ್ಡ ಆಯಾಸ ಆಗ್ತದೆ. ಯಾರೋ ನಿಮ್ಮ ಹಿಂದಿನಿಂದ ಪಕ್ಕ ಹೋದಾಗ ಆಯ್ತು ನನಗೆ. ಹಾಗೆ ಆ ಬದಿಯಿಂದ ನೀವು ಈ ಬದಿಗೆ ಬರುವಾಗ ಅಲ್ಲಿಂದ ಯಾರೋ ಹೋದ ಹಾಗಾಯ್ತು ನನಗೆ.
ನಿನ್ನಿಂದ ಒಂದು ಬಹುಶಃ ಇದಿರಬೇಕು, ಮೊದಲು ಮಾಡಿದ ಕರ್ಮದ ಫಲ. ಮೊದಲು ಮಾಡಿದ ಕರ್ಮದ ಫಲ, ಕರ್ಮ ಹೋಯ್ತು, ಫಲ ಬಂತು ಅಂತ ಕಂಡು. ಅಲ್ಲ, ಮೊದಲು ಮಾಡಿದ್ದೆಲ್ಲ ಫಲ ಹೋಯಿತು. ಈಗ ಸ್ವಲ್ಪ ಹಗುರ ಆಗಿದೆ. ನೀವು ನಿನ್ನೆ ಮೊನ್ನೆಯಿಂದ ಮಾತಾಡಿದ ಹಾಗೆ ಮಾತಾಡುದಿಲ್ಲ, ಏನೋ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ ಮಾತಾಡುದು. ನಾವು ಹಾಗೆ ನಿತ್ಯ ನೂತನ, ದಿವಸಕ್ಕೊಂದೊಂದು ಮಾತಾಡುದು. ದಿವಸಕ್ಕೊಂದೊಂದು ಮಾತಾಡುದು. ಅಲ್ಲ ಹಾಗಲ್ಲ, ನಿನ್ನೆ ಮಾತಾಡಿದ್ದನ್ನು ಇವತ್ತು ಮಾತಾಡ್ಲಿಕ್ಕಿಲ್ಲ. ಅಂದ್ರೆ ವಾಕ್ಯ ಒಂದೇ, ಅದು ವ್ಯಾಖ್ಯಾನ ಹಲವು. ಅಪ್ಪ ಏನಾದ್ರು ತೆಕ್ಕೊಂಡಿದ್ದೀರಾ? ಎಂತದು ತೆಕ್ಕೊಳ್ಳುದು? ಅಲ್ಲ, ತೆಕ್ಕೊಳ್ಳುದು ಒಂದೇ, ನಿನ್ನ ಕ್ಷೇಮ ಚಿಂತನೆ. ಅದೊಂದನ್ನು ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಇಲ್ಲ ಇಲ್ಲ, ಯಾವತ್ತಿನ ಶೈಲಿ ಅಲ್ಲ ಇದು. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ ನಾನು. ಎಂತದ್ದು? ಇದೆಷ್ಟು? ಓ, ಇದೆಷ್ಟು? ಅದು 4 ಅಲ್ವ? ಆಯ್ತಲ್ಲ, ಅದು 4. ನನಗೇನಷ್ಟು ಕಣ್ಣು ಸರಿ ಇಲ್ವಾ? 4 ಸರಿ ಕಾಣ್ತದೆ. 4 2 ಬೆರಳನ್ನು ನಾನು ತೋರಿಸ್ತಾ ಇದ್ದೇನೆ, ನೀವು 4 ಅಂತ ಹೇಳ್ತೀರಿ. ನೀನು ಇತ್ತೀಚೆಗೆ ತುಂಬಾ ಜಾಣತನ ಮಾಡ್ತೀಯ. ನೀನು ಸುಮ್ಮನೆ ನನ್ನನ್ನು ಮೋಸ ಮಾಡು. ನನಗೆಲ್ಲ ಗೊತ್ತಾಗುವ ಇಲ್ಲ, ಅಲ್ಲ, ಗಾಳಿ ಜೋರು ಉಂಟು ಅಂತ ನಮ್ಮ ಆಶ್ರಮವೇ ತಿರುಗಿದಾಗಿ ಕಾಣ್ತದೆ. ಅದೇ ಗೊತ್ತಾಯ್ತು ನನಗೆ. ಅದು ತಿರುಗುವುದು ಅಂತ ಹೇಳುವಾಗ್ಲೇ ನನಗೆ ಅರ್ಥ ಆಗಿದೆ. ಮತ್ತೆ ನೀವು ಬಾಗಿಲಿನ ಬದಿಗೂ ಬರುವುದಿಲ್ಲ, ಬೇರೆ ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೀರಿ ಒಳಗೆ ಬರೋ ಬದಲು. ಹಾ, ಅದು ಬಾಗಿಲು ನಿನ್ನೆ ಇದ್ದಲ್ಲಿ ಇಲ್ಲ ಇವತ್ತು, ಅದೇ ಮೋಸ. ಅದೇ ಗೊತ್ತಾಯ್ತು. ಅದು ನಿನ್ನೆ ಇದ್ದಲ್ಲಿ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಗಾಳಿ ಒಂದು ತಿರುಗಿತು ಅಂತಾದ್ರೆ ಮತ್ತೆ ಬಾಗಿಲಿರುವುದು ಹೇಗೆ ಅಲ್ಲಿ? ಹೌದು, ನೀನು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಕೊಡು. ಸುರಾಪಾನ ಮಾಡಿದ್ದೀರಾ? ಸುರಾಪಾನ ಮಾಡಿದ್ದೀರಾ? ಎಂತದ್ದು? ತೆಕ್ಕೊಂಡಿದ್ದೀರಾ ಅಂತ. ಯಾರು? ನೀವು. ಯಾರು ಹೇಳಿದ್ದು? ಯಾರು ಹೇಳುದು ಬೇಡ, ನಿಮ್ಮನ್ನು ನೋಡುವಾಗ ಗೊತ್ತಾಗುದಿಲ್ಲ ನನಗೆ ಮದ್ಯಪಾನ ಮಾಡಿ ಬಂದವರು ಅಂತ. ಅಲ್ಲ, ಮದ್ಯಪಾನ ಅಂತ ಅಲ್ಲ ಅದು. ಅದು ಅಲ್ಲ, ಅದರಲ್ಲಿ ಬೇರೆ ಬೇರೆ ವಿಭಾಗ ಅಲ್ಲ. ಮದ್ಯ ಅಂತ ಉಂಟು, ಮಧು ಅಂತ ಉಂಟು, ಆಸವ ಅಂತ ಉಂಟು, ಅನಿಷ್ಟ ಅಂತ ಉಂಟು, ಬೇರೆ ಬೇರೆ ಉಂಟು. ನಿಮ್ಮ ಹತ್ರ ಈಗ ನಾನು ಅದರ ವಿಭಾಗ ಕೇಳಿದ್ದೇನೆ, ಎಷ್ಟು ಅಂತ ಹೇಳಿ. ನೀವು ತೆಕ್ಕೊಂಡಿದ್ದೀರೋ ಅಂತ ಕೇಳಿದ್ದು ನಾನು. ಅಲ್ಲ, ತೆಕ್ಕೊಂಡಿದ್ದೆ. ಹೌದಾ? ತೆಕ್ಕೊಂಡು ಸ್ವಲ್ಪ ಸ್ವಲ್ಪ ಹೆಚ್ಚಿಲ್ಲ. ಈ ನಾನೀಗ ತೆಕ್ಕೊಳ್ಳೋದು ತುಂಬಾ ಸಮಯ ಆಯ್ತಲ್ಲ, ಹಾಗೆ ಇವತ್ತು ತೆಕ್ಕೊಳ್ಳು ಅಂತ ಕಂಡಿದ್ದೆ. ಗೊತ್ತಾಯ್ತು ನನಗೆ. ಅದು ಅವ ಬಹಳ ಭಕ್ತಿಯಲ್ಲಿ ತಂದು ಕೊಟ್ಟ ಅವ. ಯಾರು? ಮತ್ತೆ ನಾನು ಶಿಷ್ಯರಿಗೆ ಸೋಲುವುದು ಹೇಗೆ? ನಮ್ಮ ಶಿಷ್ಯ ತಂದು ಕೊಟ್ಟದ್ದ. ಹೌದು, ಅವರು ತಂದು ಕೊಟ್ಟದ್ದು ಅಂತೇಳಿ ನೀವು ಕುಡಿದದ್ದೆಯಾ? ಅಲ್ಲ, ನಾನು ಕುಡಿಲಿಕ್ಕೆ ಅಂದ್ರೆ ತಂದು ಕೊಟ್ಟದ್ದು. ಆಗುಂಟು ಅವರ ಒಂದು ಸ್ನೇಹದಲ್ಲಿ ತಂದು ಕೊಡುವಾಗ ಬೇಡ ಹೇಳಲಿಕ್ಕೆ ಆಗ್ತದೆ. ಹೋಗಿ, ನಿಮ್ಮ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಅಲ್ಲ, ಈ ಸ್ನೇಹಿತರು ಇರುವುದೇ ಇದಕ್ಕೆ. ನಮಗೆ ತಂದು ಕೊಡ್ಲಿಕ್ಕೆಲ್ಲ ಮತ್ತೆ ಈಗ ನಿಮಗೆ ಊಟ ಹೌದು, ನಿಮಗೊಬ್ಬರಿಗೆ ಪರಿಚಿತಿಗೆಡ ಬಲದೀವಯಾನಿಯು ಪರಿಚಿಸಿ ಕಚನಿರದಿರಿ ಕರೆಯುತ್ತ ಶಚಿಮುಖಿಯು ಕಚನಿರದಿರಿ ಕರೆಯುತ್ತ ಶಚಿಮುಖಿಯು ಬರನಿಲ್ಲವಾವಿಡಿ ಕಳುಹಿರ್ಪೆಯ ಬರನಿಲ್ಲವಾವಿಡಿ ಕಳುಹಿರ್ಪೆಯ ಪಿತನ ರೋಗವ ಬಾರದೆ ಬರೆ ನಿಶ್ಚಯ ಪರಿಗಿತಿಗಡ ಬಲದೀವಯಾನಿಯು ಕಚನಿರದಿರಿ ಕರೆಯುತ್ತ ಶಚಿಮುಖಿಯು ಕಚನಿ ಅಪ್ಪಯ್ಯ, ಇವತ್ತು ಹೇಳಿದ್ದನ್ನು ನಾಳೆ ಹೇಳುವುದಿಲ್ಲ. ನಿತ್ಯ ನೂತನವಾಗಿ ಹೊಸತನ್ನು ಮಾತಾಡ್ತೇನೆ ಅಂತ ಆಡ್ತೀರಿ. ಆದ್ರೆ ನನಗೆ ಆಗಲ್ಲ. ನಾನು ಕೆಲವು ಸಲ ನಿನ್ನೆ ಕೇಳಿದ್ದನ್ನೇ ಇವತ್ತು ಕೇಳಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ
ಇವತ್ತು ಕೇಳಿದ್ದನ್ನೇ ನಾಳೆಯೂ ಕೇಳಬೇಕಾಗ್ತದೋ ಅಂತ ಅನುಮಾನ ಬರ್ತದೆ. ಎಂತದ್ದು? ಕೆಲ ದಿನಗಳ ಹಿಂದೆ ನಾನು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ನಿಮ್ಮನ್ನೇ ಕೇಳುವುದಿಲ್ಲ. ಹೌದಾ? ಹಾ, ನಾನು ಯಾರು ಕೇಳಿದ ಪ್ರಶ್ನೆಗಾದ್ರೂ ಆಗಾಗಲೇ ಉತ್ತರ ಕೊಡುವ, ನಿನ್ನ ಪ್ರಶ್ನೆಗೆ ನೋಡುವ. ಕಳೆದ ಸಲ ನಾನು ಯಾವ ಉತ್ತರವನ್ನು ನಿಮ್ಮಿಂದ ಪಡೆದಿದ್ದೇನೋ ಅದೇ ಉತ್ತರ ಸಿಗ್ತದೋ ಹೊಸ ಉತ್ತರ ಸಿಗ್ತದೋ ನೋಡುವ. ಎಂತದ್ದು ಪ್ರಶ್ನೆ? ನಮಗೀಗ ಊಟ ಬೇಕಲ್ಲ. ಹೌದೌದು. ಸೂರ್ಯ ಅಸ್ತಮಿಸಿದ್ದಾನೆ. ಹೌದು. ಅಸ್ತಮಿಸಿದ್ದು ಮಾತ್ರವಲ್ಲ, ನಿಮ್ಮಲ್ಲಿ ಜಠರಾಗ್ನಿ ಪ್ರಜ್ವಲಿಸ್ತಾ ಇದೆ. ಜಗದ ಸಕಲ ಜೀವಿಗಳು ವಿಶ್ರಾಂತಿಯನ್ನು ಹೊಂದುವಂತ ಸಮಯ ಬಂತು. ಮತ್ತೆ ಹೌದು. ಆದ್ರೆ ನನ್ನ ಮನಸ್ಸು ಮಾತ್ರ ವಿಶ್ರಾಂತಿಯನ್ನು ಹೊಂದುವುದೇ ಇಲ್ಲ. ಅಪ್ಪ, ಓ, ಪುನಃ ಅದನ್ನೇ ನಾನು ಕೇಳುವುದು, ಪುನಃ ಅದಕ್ಕೆ ನೀವು ಉತ್ತರ ಕೊಡುವುದ? ಯಾವುದು? ನಾನು ಪ್ರಶ್ನೆ ಕೇಳದೆ ನಿಮಗೆ ಉತ್ತರ ಕೊಟ್ರೆ ಏನಾಗ್ತದೆ ಅಂತ. ಎಂತದು? ನಾನು ನೋಡಿದ್ದು ನಿಮ್ಮ ಹಿಂದೆ. ನನ್ನ ಅವನು ಆಗ್ಲೇ ಹೋಗಿ ಆಯ್ತು. ಎಲ್ಲಿಗೆ? ಯಾರು? ವೃಷಭರು ಶಿಷ್ಯ ಅಂತ ಹೇಳಿದ್ರೆ ಒಬ್ಬನೇ ಆದಾಗ ಅಲ್ಲ, ಹಿಂದೆ ಮತ್ತೆ ಬೇರೆ. ನಿಮ್ಮ ಜೊತೆಯಾಗಿ ಬರುವವನು, ಆಶ್ರಮದಲ್ಲೇ ಇರುವವನು, ನಾನು ಹಲವಾರು ವರ್ಷಗಳಿಂದ ಇಲ್ಲೇ ಇದ್ದಾನೆ. ನನ್ನ ಜೊತೆಯಾಗಿ ಬರ್ಬೇಕಾದವರು ಹೋಗಿ ಸಮಯ ಎಷ್ಟಾಯ್ತು. ಅದೇ ನೀವು ಈಗ ತೆಕ್ಕೊಂಡ್ರೆ ನಿಮ್ಮ ವೇದಾಂತ ಎಲ್ಲ ಹೊರಗೆ ಬರುವುದು. ನಾನು ಆಡ್ತಾ ಇರುವುದು ಬೃಹಸ್ಪತಿ ಆಚಾರ್ಯರ ಮಗನಾದಂತಹ ಕಚನ ಕುರಿತಾಗಿ. ಯಾವ ಬೃಹಸ್ಪತಿ? ಅದು ನನಗಿಂತ ದೊಡ್ಡ ಬೃಹಸ್ಪತಿ. ಯಾವ ಬೃಹಸ್ಪತಿ ಅಂತ? ಗೀಷ್ಪತಿ. ಗೀಷ್ಪತಿ ಗೀಷ್ಪತಿಯ ವಾಚಸ್ಪತಿ, ಅಂಗೀರಸರ ಪುತ್ರ. ಹೌದು. ಸುರಗುರು. ಅವ ದೇವಲೋಕದಲ್ಲಿ ಅಲ್ವ ಇರುವುದು? ಹೌದು, ಅದೇ. ಮತ್ತೆ ಅವನ ಮಗ ಕೆಲವು ವರ್ಷಗಳಿಂದ ನಿಮ್ಮ ಶಿಷ್ಯನಾಗಿ ಇಲ್ಲಿದ್ದಾನಲ್ಲ. ಯಾರು? ಇದು ನಾನು ಮೊದಲೇ ಊಟ ಮಾಡಿ ಮಾತಾಡ್ಬೇಕು. ಅಲ್ಲ, ನೀನೊಂದು ಹೊಸತು ಮಾತಾಡ್ತಲ್ಲ. ಬೃಹಸ್ಪತಿ ಯಾರು? ಅವ ದೇವಗುರು. ಅವನ ಮಗ ನಮ್ಮಲ್ಲಿ ಎಂತ ತಕ್ಕ ಬರ್ತಾನೆ? ನೀವಲ್ವ ಅಪ್ಪಯ್ಯ ಮೊನ್ನೆ ನನ್ನ ಕೈ ಅವನನ್ನು ಪರಿಚಯ ಮಾಡಿಸಿ ದೇವಲೋಕದಿಂದ ದೇವಗುರುಗಳ ಮಗನೇ ಶಿಷ್ಯನಾಗಿ ಬಂದಿದ್ದಾನೆ, ಅಂತೆವಾಸಿಯಾಗಿ ಇಲ್ಲಿರ್ತಾನೆ, ನೀನು ಒಪ್ಪಿದ್ರೆ ಇಷ್ಟು ವರ್ಷಗಳಿಂದ ನಮ್ಮ ಜೊತೆಯಾಗಿದ್ದಾನೆ, ಈಗ ನಿಮ್ಮ ಜೊತೆಗೆ ಬರ್ಲಿಲ್ಲ ಅವನು. ಇಲ್ಲ, ನೀನೆಂತದೋ ತಗೊಂಡು, ಖಂಡಿತ ತಗೊಂಡು. ಇಲ್ಲದಿದ್ರೆ ಹೀಗೆಲ್ಲ ನೀನು ಮಾತಾಡ್ಲಿಕ್ಕೆ ದೇವಗುರು ಬೃಹಸ್ಪತಿಗೂ ನನಗೂ ವಿರೋಧ. ಅವನ ಮಗ ಇಲ್ಲಿಗೆ ಬರ್ತಾನೆ. ಅಪ್ಪ, ನೀವು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಎಂತದ್ದು? ಯಾರದು? ತರ್ಕಿಸಿ ಬುದ್ಧಿಯಿಂದ ಹ ಬೇಕಾದಂತಹ ಕುಶ ಸಮಿತಿಗಳನ್ನು ತಂದು ಕೊಡ್ತಾ, ಹ ನನಗೂ ಪ್ರಿಯವಾಗುವಂತೆ ವರ್ತಿಸ್ತಾ, ಹ ಹಲವಾರು ವರ್ಷಗಳಿಂದ, ಹಲವಾರು ಏನು ಶತಮಾನಗಳಿಂದ ಇಲ್ಲಿದ್ದಾನೆ ಅವನು. ಯಾರು? ಯಾರು? ಕಚಕುಮಾರ. ಕಚ್ಚ? ಮತ್ತೆ ನೀನು ಆಗ್ಲೇ ಹೇಳುವುದಲ್ವ ಕಚ್ಚ ಅಂತ? ಕಚ್ಚ ನನಗೆ ಗೊತ್ತಿಲ್ಲ, ನಮ್ಮ ಶಿಷ್ಯ ಅಲ್ವಾ ಅವ? ಮತ್ತೆ ಈಗ ಇಷ್ಟೊತ್ತು ನಾನೇನು ಅಂತ ಹೇಳಿದ್ದು? ದೇವಗುರುಗಳ ಪುತ್ರ ಅಂತ ಹೇಳಿದ್ದಲ್ವ, ಅದು ಅವನೇ ಅಲ್ವ? ದೇವಗುರುಗಳ ಪುತ್ರನು ಕಚ್ಚನ ಒಬ್ಬನೇ. ಹಾ ಹೌದು, ಬೃಹಸ್ಪತಿ ಅಮ್ಮ. ಹೌದು ಹೌದೌದು, ನಮ್ಮ ಜೊತೆಗಿದ್ದವನು. ಉಣ್ಣುವಾಗಲೂ ನಿಮ್ಮ ಜೊತೆಗೆ ಹ ಅಲ್ವಾ? ಹೌದು. ಅವನೀಗ ನಿಮ್ಮ ಜೊತೆಗೆ ಇಲ್ಲ. ನಿಮ್ಮ ಎಡ, ನಿಮ್ಮ ಬಲ, ನಿಮ್ಮ ಹಿಂದೆ, ನಿಮ್ಮ ಮುಂದೆ ಎಲ್ಲ ಕಡೆ ನಾನು ನೋಡಿದೆ, ನಿಮ್ಮ ಜೊತೆಯಾಗಿ ಅವನು ಇಲ್ಲ. ಅವ ಎಲ್ಲಿ ಹೋಗಿದ್ದಾನೆ? ಅಪ್ಪ, ನನಗೆ ಮಾತಾಡಿ ಸಾಕಾಯಿತು. ಇದು ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತೇನೆ. ಹ ಇವತ್ತು ಅವನನ್ನು ನೀವು ಕುಶ ಸಮಿತಿಗೆ ಕಳುಹಿಸಲಿಲ್ಲ. ಕುಶ ಸಮಿತಿ ಕಳುಹಿಸಲಿಲ್ಲ. ಮತ್ತೆ ಅವನು ಹಸುಗಳನ್ನು ಅಟ್ಟಿಕೊಂಡು ಹೋಗಿದ್ದಾನೆ. ಹೌದಾ? ನೀವು ಅದನ್ನು ಮಾಡಬೇಕು ಕೆಲವು ದಿನ ಅಂತ ಅವನನ್ನು ಹೇಳಿದ್ದೀವಿ. ಅಲ್ಲ, ಹಸುಗಳನ್ನು ಅಟ್ಟಿಕೊಂಡು ಹೋದ್ರೆ ಈಗ ಬರ್ಲಿಕ್ಕೆ ಆಯ್ತಲ್ಲ? ಅದೇ ಗೋಧೂಳಿ ಲಗ್ನ ಕಡಿಯಿತು, ಬರ್ಬೇಕಲ್ಲ? ಗೋವುಗಳೆಲ್ಲ ಬಂದು ಹಟ್ಟಿಯನ್ನು ಸೇರಿ ಆಯಿತು. ಗೋಪಾಲಕನಾಗಿ ಹೋದ ಕಚ ಇನ್ನೂ ಬರಲಿಲ್ಲ. ಬಹುಶಃ ಹೀಗಿರ್ಬೇಕು. ಅವ ಹಟ್ಟಿ ಎಲ್ಲ ತೊಳೆದು ಶುದ್ಧ ಮಾಡ್ತಾ ಇದ್ದಾನೆ. ಅಪ್ಪ, ನೀವು ಏನು ಹೇಳಿದ್ರು ಯಾಕೋ ನನ್ನ ಮನಸ್ಸು ತಳಮಳಿಸ್ತಾ ಇದೆ. ಯಾವುದೋ ಒಂದು ಅಹಿತಕರ ಘಟನೆ ನಡೆದಿದೋ ಅಂತ ಭಾಸವಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಎಲ್ಲಿದ್ದಾನೆ ಅಂತ. ಹೌದಾ? ಬರ್ಲಿಲ್ವಾ? ಒಮ್ಮೆ ನೋಡಿ. ನಾನ್ ನೋಡಿ, ಈಗ ನೋಡಿ. ಕಾಲ ದೃಷ್ಟಿಗಳಿಂದಲರಿದವನು ಕಡು ಹೀನರಿವನ ಕೊಂದರೆಂಬುದನು. ಹೌದಾ? ಹಾನಿಗೈದರೆ ಜೀವಿಪೆನೆನ್ನುತ್ತ ಗುರು ತೋರುವನೆನು ತಲೆ ಬೃಹುಜಾತ. ಮಗಳ ಅಪ್ಪಯ್ಯ, ಯೋಚಿಸಬೇಡ. ನಿನ್ನ ಅಪ್ಪಯ್ಯನ ಸಾಮರ್ಥ್ಯ ನಿನಗೆ ತಿಳಿಯದೇ ಇದ್ದದ್ದಲ್ಲ. ಗೊತ್ತಿದೆ. ಇದ್ದಲ್ಲಿಂದಲೇ
ಸಕಲ ಲೋಕಗಳ ಆಗು ಹೋಗುಗಳನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಹೌದು. ಕಳೆದು ಹೋದದ್ದು ಭೂತ, ನಡೆಯುತ್ತಿರುವುದು ಭವಿಷ್ಯ ಅಲ್ಲ, ನಡೆಯುತ್ತಿರುವುದು ವರ್ತಮಾನ, ಬರುವುದು ಭವಿಷ್ಯ. ಹೌದಾ ಅಲ್ವಾ? ನಿಮಗೆ ಮಾತಾಡುವಾಗ ಹಿಂದೆ ಮುಂದೆ ಆದ್ರೂ ವಿಷಯ ಸರಿ ಉಂಟು. ವಿಷಯ ನಾನ್ ತಪ್ಪಲಿಕ್ಕಿಲ್ಲ ಯಾವಾಗ. ಅದೇ ಕೆಲವು ಸಲ ವಿಷಯವೇ ತಪ್ಪುದು, ನಾನ್ ಹೌದು. ತಪ್ಪಲಿಕ್ಕೆ ಇಲ್ಲ. ಇಲ್ಲಲ್ಲ. ಹೌದು. ಈ ಮೂರು ಕಾಲಗಳಲ್ಲಿ, ಹ್ಮ್. ಮೂರು ಲೋಕಗಳಲ್ಲಿ ಹ್ಮ್. ಎಲ್ಲಿ ಏನಾದ್ರೂ ಅದನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ನನಗೆ ಇರುವವರು ನೀವು. ಇಲ್ಲದಿದ್ರೆ ನನ್ನ ತಪಸ್ಸಿಗೆ ಎಂತ ಶುಕ್ರ ಅಲ್ಲ. ಶುಕ್ರ ಅಂದ್ರೆ ಅಲ್ಲ ನಿಮ್ಮ ಹೆಸರು. ನನ್ನ ಹೆಸರು ಶುಕ್ರಾಚಾರ್ಯ. ಸೂರ್ಯ ಉದಯಿಸುವುದು ಕೂಡ ನಿಮ್ಮ ಧೈರ್ಯ ಹೆದರಿಕೆಯಿಂದ ಅಲ್ವಾ ಅಪ್ಪ? ಹೌದು ನೀವು ಹಾಗಾಗಿ ಹೇಳ್ತಿದ್ರಿ ಆಗ ಏನು ಅಂತ, ಸೂರ್ಯ ಉದಯಿಸುವುದು ಕೂಡ ನನಗೆ ಹೆದರಿಯಿಂದ. ನಾನು ಆಚರಿಸಿದ್ದೆ. ಹೌದು. ಯಾಕೆ ಅವನಿಗೆ ಹೆದರಿಕೆ ಹಾಗೆ ಹೇಳಿದ್ರಿ. ಹೌದಾ? ಅದು ಯಾವಾಗ ಹೇಳಿದ್ದದು? ದೇವಯಾನ ನಿನಗೆ ಬೇಕಾಗಿ ಏನು ಮಾಡಬೇಕು ಹೇಳು. ಹಾ ಹಾ ಹಾ. ಹಾಗೆ ಹಾಗೆ. ಹೌದು. ಅದು ಬಹುಶಃ ಯಾವುದೋ ಒಂದು ದಿವಸ ಸಂಜೆ ಹೊತ್ತಿಗೆ ಸಂಜೆಗೆ ಹೇಳಿದ್ದೆ. ಹೌದಪ್ಪ ಹೌದು. ಈಗ ಸೂರ್ಯ ಅಸ್ತಮಿಸಿದ್ದು ನನಗೆ ಹೆದರಿ ಅಂತ ಹೇಳಿದ್ದೀರಿ. ಹಾ ಇರ್ಬೋದು ಇರ್ಬೋದು. ಈಗ ಏನೇ ಇರ್ಲಿ, ಈಗ ಎಲ್ಲಿ ಏನಾಗುತ್ತದೆ ಅನ್ನುವುದನ್ನು ನನ್ನ ಜ್ಞಾನ ದೃಷ್ಟಿಗಳಿಂದ ನೋಡಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಸರಿ, ರಗಳೆ ಮಾಡಬೇಡ. ಇಲ್ಲ ಇಲ್ಲ, ಅರೆ ಕ್ಷಣ ಧ್ಯಾನಸ್ಥನಾಗಿ ಕುಳಿತುಕೊಳ್ತೇನೆ. ಹೊರ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಸೇರಿಸಿಕೊಂಡು ಮೊದಲು ಒಳಗೆ ತಗೊಳ್ಬೇಕು. ಅದು ಗೊತ್ತಾಯ್ತು. ನೀವು ಮೊದಲು ಅದನ್ನೆಲ್ಲೋ ತಗೊಂಡದ್ದು ಒಳಗೆ. ಅದಲ್ವೇ ಮತ್ತೆ ಇಂದ್ರಿಯಗಳನ್ನು ಒಳಗೆ ಇಂದ್ರಿಯಗಳನ್ನು ಅದು ನೀವು ಹೇಳಿಕೊಂಡಿದ್ರಿ ಆಮೆಯ ಹಾಗೆ ಅಂತ. ಹೌದು. ನನಗೀಗ ಕಣ್ಣು ಮುಚ್ಚಿದರೆ ಹಾ ನಮ್ಮ ಆಶ್ರಮ ಕಾಣುವುದಿಲ್ಲ, ಹಾ ದೇವಯಾನ ಕಾಣುವುದಿಲ್ಲ, ಹಾ ನನ್ನ ಸನಿಹದಲ್ಲಿ ಯಾರೂ ಕಾಣುವುದಿಲ್ಲ. ಮತ್ತೆ ಒಳಗೆ ಅಯ್ಯಯ್ಯೋ, ಹೌದಾ? ಛೇ, ಮಗಳೇ, ಏನಾಯ್ತಪ್ಪ? ಕಚನನ್ನು ಕೊಂದಿದ್ದಾರೆ. ಕಚನನ್ನು ಕೊಂದಿದ್ದಾರೆ. ಆಯ್ತಲ್ಲ, ಎಂತದ್ದು? ಮತ್ತೆ ಕೊಂದರಲ್ಲ. 1000 ಸಲ ಕೊಲ್ಲಿ, ನಾನು ಹೆದರ್ತೇನೆ. ಅದಿಲ್ಲ. ಎಷ್ಟು ಸಲ ಬೇಕಾದ್ರೂ ಕೊಲ್ಲಿ. ಸರಿ. ಶುಕ್ರಾಚಾರ್ಯರ ಸಾಮರ್ಥ್ಯ ಗೊತ್ತಿಲ್ಲ ಅವರಿಗೆ, ದುರ್ಬುದ್ಧಿ ಅವರಿಗೆ. ಎಷ್ಟು ಸಲ ಕೊಂದ್ರು ನನಗೆ ಬದುಕಿಸ್ಲಿಕ್ಕೆ ಆಗುದಿಲ್ಲ. ಹೌದು, ಮೃತ ಸಂಜೀವಿನಿ. ಮತ್ತೆ ಆ ಮಂತ್ರ ಇಲ್ವಾ ನನ್ನ ಹತ್ರ? ಸಾವಿರ ವರ್ಷಗಳ ಕಾಲ ಹೊಗೆ ಹಾಕಿ ತಪಸ್ಸು ಮಾಡಿದವರು. ಮೆಣಸಿನವನು. ಮೆಣಸಿನ ಹೊಗೆ ಹಾಕಿ ಕಾಲು ಮೇಲೆ ತಲೆ ಕೆಳಗೆ ಕೆಳಗೆ ಮಾಡಿ ಹಾಗೆ ಜೋತಾಡಿಕೊಂಡು ಆ ನೀವು ಧೂಮಪಾನ, ಬೃಹಸ್ಪತಿ ಆಚಾರ್ಯರು ಒಟ್ಟಿಗಿದ್ರು. ಕೆಲವು ದಿನ ಆಗುವಾಗ ಅವರು ಇರ್ಲಿಲ್ಲ. ಮತ್ತೆ ಅವರಿಂದ ಧೂಮಪಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಎಷ್ಟು ವರ್ಷ ಅಲ್ವಾ ಪರಮೇಶ್ವರನನ್ನು ಮೆಚ್ಚಿಸಿ ಪಡೆದಂತಹ ಪರಮ ಮಂತ್ರ ಸಂಜೀವನದು. ಈ ಕ್ಷಣದನ್ನು ಪಠಿಸಿ ಅಳಿದು ಹೋದಂತಹ ಕಚನನ್ನು ಬದುಕಿಸ್ತೇನೆ. ಕಚಕುಮಾರ ದೀರ್ಘಾಯುವಾಗುವುದು. ಬಂದ 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 ಅಲ್ಲ ಕರೀರಪ್ಪ. ಬಂದರು ಬಂದ. ಅಲ್ಲ ಬಂದನೋ ಹೌದು, ಕಾಣುವುದಿಲ್ಲ. ಕಚ, ಹೇ ಕಚಕುಮಾರ, ಕಚಕುಮಾರ, ಕಚಕುಮಾರ ಎಲ್ಲಿಂದಲೂ ಕೇಳಿದ. ಹೌದು, ನಿಮ್ಮ ಹಿಂದಿನಿಂದಲೋ ಅಂತ. ಅವ ಆಗ್ಲೇ ಬಂದಿದ್ದಾನೆ. ಓ ಗುರುಗಳೇ ಅಂತ ಹೇಳ್ತಾ ಇದ್ದಾನೆ. ಕಾಣುವುದಿಲ್ಲ. ಮಾತ್ರ ಅಲ್ಲ, ಗುರುಗಳೇ ದಾರಿ ಸಿಕ್ಕುದಿಲ್ಲ ಅಂತ. ಹೌದು, ಹಾಗಿದ್ರೆ ಎಲ್ಲಿಯೋ ದಾರಿ ಕತ್ತಲು ಕತ್ತಲು ಅಂತ ಹೇಳ್ತಾನೆ. ಸುತ್ತಮುತ್ತಲೆಲ್ಲ ಕತ್ತಲು, ಬರ್ಲಿಕ್ಕೆ ದಾರಿ ಕಾಣುವುದಿಲ್ಲ ಅಂತ. ಮಗಳೇ, ಹೊಟ್ಟೆಯೊಳಗೆ ಹೊಟ್ಟೆಯೊಳಗೆ ಮತ್ತೆ ಕತ್ತಲು ಅಂತ ಹೇಳದಿದ್ದ ನಾನು. ಏನಾಯ್ತು? ಹೊಟ್ಟೆಯೊಳಗೆ ಹೋದನಲ್ಲ ಇವ. ಈಗೆಲ್ಲ ನನಗೆ ಅರ್ಥ ಆಗ್ತದೆ. ಏನಂತ? ಏ ದ್ರೋಹಿ, ನಯವಂಚಕ, ನನಗೆ ತಂದು ಸುರೆ ತಂದು ಕೊಟ್ಟು. ಹೌದು, ಯಾವತ್ತಿನಾಗಿರ್ಲಿ ಬುದ್ಧಿ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ರೂ ಸುರೆ ಅಲ್ವಾ ಅಂತ ನಾನು ಕುಡಿದೆ. ಸಿಕ್ಕಿದ ಅಪರೂಪ ಅಂತ ನೀವು ಗೊತ್ತಿಲ್ಲ. ಹೌದು. ಈಗ ನೋಡುವ ನನಗೆ ಕಾಣುತ್ತದೆ ಅದರೊಳಗೆ ಕಚನಾಂಗವನ್ನೇ ಸೇರಿಸಿದ್ದಾರೆ. ಆದ್ದರಿಂದಲೇ ನನ್ನ ಹೊಟ್ಟೆಯೊಳಗೆ ಅವ ಸೇರುವಾಗ ಈಗ ಮಧ್ಯಾಹ್ನ ಊಟ ಆದ ಮೇಲೆ ನಾನು ಬೇರೆ ಎಂತದ್ದು ತಕೊಳ್ಳೇ ಇಲ್ಲ. ಇಲ್ಲದಿದ್ರೆ ನೀನು ಊಟದಲ್ಲಿ ಕಚನನ್ನು ಸೇರಿಸಬೇಕು. ಅಯ್ಯೋ, ನಾನು ಹಾಗೆ ಮಾಡಿ. ಹೌದು. ಮತ್ತೆ ನನ್ನ ಹೊಟ್ಟೆಯೊಳಗೆ ಹೋಗುವುದಕ್ಕೆ ಹೇಗೆ ಸಾಧ್ಯ? ಅದೊಂದೇ ದಾರಿ. ಹಾಗಿದ್ರೆ ಅವರೇ ಮಾಡಿದ್ದು ಅಲ್ವಾ? ಮಗಳೇ, ಏನಪ್ಪ, ನಾನು ಸ್ವಲ್ಪ ಆತುರ ಮಾಡಿಬಿಟ್ಟೆ. ಜ್ಞಾನ ದೃಷ್ಟಿಯಿಂದ ನೋಡುವಾಗ ಕಚ ಸತ್ತಿದ್ದಾನೆ ಅಂತ ಕಂಡಿತು, ಎಲ್ಲಿದ್ದಾನೆ ಅಂತ ನಾನು ಪರಿಭಾವಿಸಿದೆ. ಯಾಕಂದ್ರೆ ನಾನು ನಾನಾಗಿರ್ಲಿಲ್ಲ. ನಾನು ನಾನಾಗಿದ್ರೆ
ಸ್ವಯಂ ನನ್ನ ಸಾಮರ್ಥ್ಯ ನನ್ನ ಹಿಡಿತದಲ್ಲೇ ಇದ್ರೆ ಮುಂದಿನದೇನು ಅನ್ನುವುದನ್ನು ತಿಳಿದೇ ನಾನು ವ್ಯವಹರಿಸ್ತೇನೆ. ಸ್ವಲ್ಪ ಅವಸರ. ನನ್ನ ಹೊಟ್ಟೆಯಲ್ಲಿ ಅವ ಸೇರಿದ್ದಾನೆ ಅನ್ನುವುದನ್ನು ತಿಳಿದು ಅವನಿಗೆ ಜೀವ ಕೊಟ್ಟಾಗಿ ಈಗ ಮಗನೇ, ಈಗ ನಿನ್ನಲ್ಲೇ ಒಂದು ಪ್ರಶ್ನೆ ಕೇಳಿದ್ರು. ಏನಪ್ಪ? ತರಳೆ ಪೇಳಿಲ್ತಿವನ ಪೊರಮಡಿಪೆನುದರದ್ಯೂ ತರಳೆ ಪೇಳಿಂತಿವನ ಪೊರಮಡಿಪೆನುದರದ್ಯೂ ಭರದಿದೇಗವ ಸೀಳಿ ಕೊಂಬೆನೆನೆ ಮೃತಿಯಹುದು ಭರದಿದೇಗವ ಸೀಳಿ ಕೊಂಬೆನೆನೆ ಮೃತಿಯಹುದು ತರಳನನು ತೊರೆದು ನೀನಿರುತಿಗೆಯ ಸೌಖ್ಯದಿಂದ ತರಳನನು ತೊರೆದು ನೀನಿರುತಿಗೆಯ ಸೌಖ್ಯದಿಂದ ಎಂದೊರೆಯಲ್ಕಭಿನಮಿಸುತ್ತ ತರಳಿ ಪೇಳ್ಯಂತಿವನ ಪೊರಮಡಿಪೆನುದರದ್ಯೂ ತರಳೆ ಅಪ್ಪಯ್ಯ, ನಿನ್ನನ್ನು ತರಳೆ ತರಳೆ ಅಂತಲೇ ನಾನು ಕರೆದೆ. ಆದ್ರೆ ಈಗ ನನ್ನದೇ ತರಳತನ ಆಗಿ ಹಿಂದು ಮುಂದನ್ನು ಯೋಚಿಸದೆ ದುಡುಕು ಬುದ್ಧಿಯಿಂದ ನನ್ನ ಹೊಟ್ಟೆಯೊಳಗೆ ಸೇರಿ ಹೋಗಿದ್ದಂತಹ ಕಚನನ್ನು ನಾನು ಸಂಜೀವನ ಮಂತ್ರದ ಮೂಲಕವಾಗಿ ಜೀವಿಸುವ ಹಾಗೆ ಮಾಡಿದ್ರಿ. ಹೀಗೆ ಜೀವಿಸುವುದಕ್ಕಿಂತ ಮೊದಲಾದ್ರೆ ಏನಾದ್ರೂ ಮಾಡಿ ಹೊರಗೆ ಬರಿಸುವುದು. ಕುಡಿದದ್ದನ್ನು ವಮನ ಮಾಡುವುದು ಸರಿ, ಆಮೇಲೆ ಜೀವ ಕೊಡುವುದು. ಈಗ ಸಜೀವನಾದಂತಹ ಅವನನ್ನು ವಮನ ಮಾಡುವುದಕ್ಕಾಗುವುದು ಇಲ್ಲ. ಮತ್ತೆ ಉದರದೊಳಗಿರುವ ಹೊರಬರಿಸುವುದನ್ನು ಗಂಡಸರಾದವರಿಗೆ ಯಾವ ದಾರಿ ಸಾಧ್ಯತೆ? ಈ ಲೋಕದಲ್ಲಿ ಹೊಟ್ಟೆಯಲ್ಲಿ ಸೇರಿದ ಯಾವನೇ ಒಬ್ಬ ಜೀವಿಯನ್ನು ಪ್ರಸವದ ಮೂಲಕವಾಗಿ ಹೊರಗೆ ತರಿಸುವಂತಹ ಸಾಮರ್ಥ್ಯ ಆ ದೇವರು ಒದಗಿಸಿದ ಹೆಣ್ಣು ಮಕ್ಕಳಿಗೆ ಮಾತ್ರ, ಸ್ತ್ರೀಯರಿಗೆ ಮಾತ್ರ. ಗಂಡಸರಿಗೆ ಅವಕಾಶ ಇಲ್ಲ. ಈಗ ಹೊಟ್ಟೆಯೊಳಗಿದ್ದ ಇನ್ನೀಗ ಹೊರಬರಬೇಕು ಅಂತಾದ್ರೆ ಅವನಿಗೆ ದಾರಿ ತೋರಿಸಬೇಕು. ಮಗಳು ಒಂದೇ ದಾರಿ ಯಾವುದಪ್ಪ? ಈಗ ಪ್ರಸವಿಸುವ ಸಾಮರ್ಥ್ಯ ಇಲ್ಲ, ಅವಕಾಶ ಇಲ್ಲ ಅಂತ ಹೊಟ್ಟೆಯೊಳಗಿದ್ದವನನ್ನು ಹೊರಗೆ ಬರಿಸಬೇಕು ಅಂತ ಏನ್ ಮಾಡ? ಉದರವನ್ನು ಸೀಳಬೇಕಷ್ಟೇ. ಮತ್ತೆ ಉದರವನ್ನು ಸೀಳುವುದು, ಉದರವನ್ನು ಸೀಳಿ ದಾರಿ ಮಾಡಿಕೊಡ್ಬೇಕು. ಆದರೆ ಹೊಟ್ಟೆ ಸೀಳಿದ್ರೆ ನಾನು ಬದುಕುತ್ತೇನೆ, ಹೊಟ್ಟೆ ಸೀಳಿದ್ರೆ ನನಗೆ ಮರಣ ಬರ್ತದೆ. ನಾನು ಸತ್ತೇ ಅಯ್ಯೋ ಮಗಳೇ, ನನ್ನ ಸಾವನ್ನು ಸಹಿಸಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯ ಆಗಿದೆ. ಯಥಾರ್ಥಕ್ಕಾದ್ರೆ ನನ್ನ ಬದುಕಿಗೊಂದು ಅರ್ಥ ಇರುವುದೇ ದೇವಯ್ಯ. ನಿನಗಾಗಿಯೇ ನನ್ನ ಬದುಕು. ಯಾಕೆ? ಎಳವೆಯಲ್ಲಿ ತಾಯಿಯನ್ನೂ ಅಗಲಿದ ನಿನಗೆ ಆ ನೋವು ಬಾಧಿಸಕೂಡದು ಅನ್ನುವುದಕ್ಕಾಗಿ ಪಿತೃ ಮಾತೃ ಎರಡೂ ಸ್ಥಾನದಿಂದ ನಾನೇ ಹೌದು. ನಿನ್ನ ನೀ ತನಕ ನಾನು ವಾತ್ಸಲ್ಯದಿಂದ ಸಂರಕ್ಷಿಸಿ ನೀನ್ ಎಷ್ಟು ಗದರಿದು ಮತ್ತೊಂದು ಮಾಡಿ ಕ್ಷಣಕಾಲವಾದರೂ ನಿನ್ನನ್ನು ಬಿಟ್ಟಿರುವುದಕ್ಕೆ ನನ್ನ ಹೀಗೆ ಹೇಳಿದ್ರು ಅದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನೇ ಹೊಂದಿಕೊಂಡು ನೀನು ಬದುಕು ಸಾಧಿಸ. ಹೌದಪ್ಪ, ಈಗ ನಾನಿಲ್ಲದೆ ನಿನಗೆ ಮುಂದೆ ಬದುಕುವುದು ಅದನ್ನೊಂದು ಯೋಚಿಸು. ಅಲ್ಲ ಅಲ್ಲ, ನನ್ನ ಹೊಟ್ಟೆಯೊಳಗಿರುವಂತಹ ಕಚಕುಮಾರನನ್ನು ನಾನು ಬದುಕಿ ಉಳಿಯಬೇಕು ಅನ್ನುವುದಕ್ಕಾಗಿ ಹೊರಗೆ ಬರಿಸದೇ ಉಳಿಸಿಕೊಂಡ್ರೆ ಅವ ನಿನಗೆ ಸಿಕ್ಕುವುದೇ ಇಲ್ಲಲ್ಲ. ಈಗ ಅವ ಇಲ್ಲದೆ ನಿನಗೆ ಬದುಕುವುದಕ್ಕೆ ಸಾಧ್ಯ ಆಗಿಲ್ಲ. ಸಹಜವಾಗಿ ನಿಮ್ಮ ಉದರದಲ್ಲಿ ಅವನು ಜೀರ್ಣಿಸಿ ಹೋಗಬೇಕು. ಒಂದು ಊಟದ ಹೊತ್ತಿಗೆ ಕಚಕುಮಾರ ಬಾರದೇ ಇದ್ರೆ ನಿನ್ನ ದೃಷ್ಟಿಗಳು ಅತ್ತಿತ್ತ ಚಲಿಸ್ತದೆ. ನನ್ನ ಎಡಬಲಾಲ ನೀನು ಹೋಗಿ ಹುಡುಕುತ್ತಿ ಎಲ್ಲಿದ್ದಾನೆ ಕಚಕುಮಾರ, ಎಲ್ಲಿದ್ದಾನೆ? ಅಷ್ಟೊಂದು ಅನ್ಯೋನ್ಯವಾಗಿ ಅಲ್ವ? ಬೆಂಕಿ ಶಾಖದ ಪರಿಮಳವು ಹೂವಿನಲ್ಲಿ ಪರಿಮಳ ಸೇರಿದ ಹಾಗೆ ನೀವು ಅನ್ಯೋನ್ಯವಾಗಿದ್ದೀರಿ. ಈಗ ಅವನನ್ನು ಬಿಟ್ಟು ಬರೀ ಈಗ ಎರಡರಲ್ಲಿ ಆಯ್ಕೆ ಉಂಟು. ಒಂದೋ ನಿನಗೆ ನಾಳೆ ಅಪ್ಪ ಇಲ್ಲ, ಅಲ್ಲ ನೀನು ಹೇಳುವಂತಹ ಕಚ ಇಲ್ಲ. ಯಾವುದೊಂದು ತೀರ್ಮಾನ ಮಾಡಿದ್ದು ಉತ್ತರ ಬೇಕಲ್ಲ.
ನಿನ್ನಗಲಿ ಬಾಳಿ ಕುಂಬವಳಲ್ಲ ಪ್ರಾಣ ಬಿಡ್ಲ ತೊರೆದರಿ ಅಸು ನಿನ್ನಗಲಿ ಬಾಡಿ ಕುಂಬವಳಲ್ಲ. ಹಾಗಾದ್ರೆ ಕಚನನ್ನು ನೀನು ಮರೆಯಬೇಕ. ಪರಮ ಸಕನದ ಕಚನು ಬರೆದಿ ಕುಂಬವಳಲ್ಲ. ಹೇಗೆ? ಪರಮಸಕ ಕಚನು ಬರದೆ ಕುಂಬವಳಲ್ಲ. ಪರಮ ಸಕನದ ಕಚನು ಬರೆದಿ ಕುಂಬವಳಲ್ಲ. ತೊರೆದರಸು ನಿನ್ನಗಲಿ ಬಾಳಿ ಕೊಂಬವಳಲ್ಲ, ಬಾಳಿ ಕೊಂಬವಳಲ್ಲ ಅಲ್ಲ. ಪರಮ ಸಕನಹ ಕಚನು ಬರೆದಿ ಉಂಬವಳಲ್ಲ. ಪರಿಗಣರಿಯುತ ಕಾರ್ಯವೆಸಗು ಪರಿಗಣರಿಯುತ ಕಾರ್ಯವೆಸಗು ಕಾರ್ಯವೆಸಗು ಜನಕ ಆ ಸರಳವಾಗಿ ಆಡಿ ಬಿಡ್ತೀರಿ ಅಪ್ಪ. ಯಾರಾದ್ರೂ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ನೀನು ಆಯ್ಕೆ ಮಾಡಿಕೊಳ್ಬೇಕಷ್ಟೇ. ಹೌದು. ಆದ್ರೆ ಆ ಮಾತು ಉಂಟಲ್ಲ, ನಿಮ್ಮ ಉದರವನ್ನಲ್ಲ, ಸರಳಾಗಿ ನನ್ನ ಉದರವನ್ನು ಸೀಳ್ತಾ ಇದೆ ಅಪ್ಪ ದೇವಾಯ. ನನ್ನ ಬಾಲ್ಯದಿಂದ ಕಣ್ಣುತ್ತೇರದು ಒಂದು ತಿಳಿವಳಿಕೆ ಬಂತು ಅಂತ ಅನ್ನುವಲ್ಲಿಂದ ನಾನು ನೋಡಿದ್ದು ನಿಮ್ಮನ್ನು. ನಿಜ, ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ನನ್ನ ಅಣ್ಣನಾಗಿ, ನನ್ನ ಗುರುವಾಗಿ, ನನ್ನ ಜೀವನದಲ್ಲಿ ಸದಾ ಕಾಲ ನನಗೆ ಆಶ್ರಯದಾತರಾಗಿ ನೆರಳಾಗಿ ಇದ್ದವರು ಯಾರು ಅಂತ ಕೇಳಿದ್ರೆ ನೀವು ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ಹೌದು. ನಾನು ನಿಮ್ಮಲ್ಲಿ ಸಲುಗೆಯಿಂದ ಆ ರೀತಿ ಮಾತಾಡಿರಬಹುದು, ಆದ್ರೆ ಒಂದು ಕ್ಷಣವಾದ್ರೂ ನಿಮ್ಮನ್ನು ಅಗಲಿ ನನಗೆ ಬದುಕುವ ಸಾಮರ್ಥ್ಯ ಇಲ್ಲಪ್ಪ. ನೀವು ಒಂದು ವೇಳೆ ಜೀವ ಕಳ್ಕೊಳ್ಳುತ್ತೀರಿ ಅಂತಾದ್ರೆ ಆ ಕ್ಷಣಕ್ಕೆ ನಿಮ್ಮ ದೇವಯ್ಯ ನೀವು ಸತ್ತಳು ಜೊತೆಯಾಗಿ ಅಂತ ಇಟ್ಟುಕೊಳ್ಳಿ. ಹಾಗಿದ್ರೆ ಕಚನ ಸಾಧ್ಯ. ಬೆಳಕು ಮತ್ತು ದೀಪ ಇದ್ದ ಹಾಗೆ ಅಂತ ಹೇಳಿ, ನೀರಿನಲ್ಲಿರುವಂತಹ ತಾವರೆ ಅದು ಅರಳಬೇಕು ಅಂತಾದ್ರೆ ಅದಕ್ಕೆ ಸೂರ್ಯನ ಬೆಳಕು ಬೇಕು. ಸೂರ್ಯನೇ ಉದಯಿಸದೇ ಇದ್ದರೆ ತಾವರೆ ಅರಳುವುದಕ್ಕುಂಟೆ, ಅದರ ಜೀವನದಲ್ಲಿ ಸಾರ್ಥಕತೆ ಉಂಟೆ. ಹಾಗಾದ್ರೆ ಕಚನನ್ನು ಬಿಟ್ಟು ಬದುಕುವಂತಹ ಶಕ್ತಿಯು ನನಗಿಲ್ಲ. ಒಂದು ವೇಳೆ ನಿಮ್ಮ ಜೀವ ಹೋಯಿತು ಅಂತಾದ್ರೆ ಆ ಕ್ಷಣದಲ್ಲಿ ನಾನು ಸಾಯ್ತೇನೆ. ಕಚನನ್ನು ನಾನು ಕಳೆದುಕೊಳ್ಬೇಕಾದಂತಹ ಒಂದು ಸ್ಥಿತಿ ನನಗೆ ಬಂದುದಾಗ್ತದೆ ಅಂತಾದ್ರೆ ಅಲ್ಲಿಂದ ಮತ್ತೆ ನಾನು ಉಣ್ಣುವವಳಲ್ಲ. ನಿರ್ಣಯ ನಿಮ್ಮದೇನು ಹೇಗೆ? ನಾನು ಪ್ರಾಣ ಬಿಟ್ರೆ ನಿನಗೆ ಬದುಕಿಲ್ಲ. ಇಲ್ಲ, ಗಯನನ್ನು ಅಗಲಿ ನಿನಗೆ ಉಳಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಛೆ! ಎಂತಹ ಸಂದಿಗ್ಧ ತಂದ ಬಾದಾಗಿ ಖಾರಿದ್ದು ವೇದನೆ ಬಾದಾಗಿ ಖಳರಿದ್ದು ವೇದನೆ ತಾರುಣಿದುರು ನಿಂದ ಲಭದೆ ಸೇರ ನಿಮಿಷ ಬರು
ಬರುವ ನಿನ್ನ ದುರುಳತನವನ್ನು ಕೊನೆಗೂ ತೋರಿಸೇ ಬಿಟ್ಟೆಯಲ್ಲ ನೀನು. ಪತನ ಹೇತುಕವಾದಂತಹ ದಾರಿಯಲ್ಲೇ ಕ್ರಮಿಸಿ ಬಿಟ್ಟೆ ಅನ್ನುವುದು ನಿಸ್ಸಂದೇಹ. ಛೆ! ಕುರುಜಾಂಗುಲದ ವ್ಯಾಪ್ತಿಯನ್ನು ನಾಕದ ಆಚೆಗೂ ವಿಸ್ತರಿಸಿ ಬಿಡಬೇಕು ಅನ್ನುವಂತಹ ನಿನ್ನನ್ನು ಕನಸನ್ನು ಸಾಕಾರಗೊಳಿಸುವಲ್ಲಿ ನಿನ್ನ ಆಚಾರ್ಯನಾಗಿ ಪರಿಪೂರ್ಣವಾದಂತಹ ಸಹಾಯವನ್ನು ಸಾಮರ್ಥ್ಯವನ್ನು ನಿನಗೆ ತುಂಬಿಸುವ ಉದ್ದೇಶಕ್ಕಾಗಿ ನಾನು ಸಿದ್ಧನಾದರೆ ಗುರುದ್ರೋಹವನ್ನೇ ಮಾಡಿದೆಯಾ? ಗುರುವಿಗೆ ದ್ರೋಹ ಮಾಡಿದ್ಯಾ ಅನ್ನುವುದಲ್ಲ, ನಿನ್ನ ಬದುಕಿನಲ್ಲಿ ಎಲ್ಲಿ ಹೋದರೂ ಪರಿಹರಿಸುವುದಕ್ಕೆ ಸಾಧ್ಯವಾಗದೇ ಇದ್ದ ಗುರುದ್ರೋಹವನ್ನು ಮಾಡಿದ್ಯಾ ಅನ್ನುವುದು ನಿರ್ಣಯವೇ. ಗುರುವಿಗೆ ಮರಣ ಸದೃಶವಾದ ಸ್ಥಿತಿಯನ್ನು ತಂದೊದಗಿಸಿದ ನಿನಗೆ ಯಾವ ಕಾಲದಲ್ಲೂ ವಿಜಯ ಒದಗುವುದಲ್ಲ, ನಿಮ್ಮ ಜಾತಿಯವರಿಗೆ ವಿಜಯ ಒದಗಕೂಡದು. ಇನ್ನು ದೇವಲೋಕವನ್ನು ಸೇರಿದ ಪ್ರತಿಯೊಬ್ಬರು ರಾಕ್ಷಸರು ಸೋಲೆ ಅನುಭವಿಸಲಿ. ಆದ್ರೆ ಒಂದುಂಟು, ವೃಷಪರ್ವನಿಗೆ ಶಾಪ ಕೊಟ್ಟಿರಿ, ಆದ್ರೆ ಸುರಾಪಾನ ಮಾಡಿದ್ದು ನೀವು. ಅದು ಹೌದು, ಕೊಟ್ಟವ ಹೌದಾದ್ರು ಕುಡಿದವ ನಾನು ಹೌದಾ ಅಲ್ವ? ಅದಕ್ಕಾಗಿ ಆಹಾರವಾಗಲಿ ಪೇಯವಾಗಲಿ ನಮ್ಮ ಶರೀರವನ್ನು ಬೆಳೆಸುವುದಕ್ಕೂ ಬುದ್ಧಿ ಜಾಗೃತವಾಗುವುದಕ್ಕೂ ಅನುಕೂಲವನ್ನು ಕಲ್ಪಿಸಿಕೊಡಬೇಕು. ಯಾಕಂದ್ರೆ ಅನ್ನ ಅನ್ನುವುದು ಮನೋಕಾರಕವಾಗಿ ಪರಿಣಮಿಸುತ್ತದೆ. ಆದ್ದರಿಂದಲೇ ಮನಸ್ಸಿನ ವಿಕಾರವನ್ನು ಉಂಟು ಮಾಡಬಲ್ಲ ಯಾವುದೇ ಆಹಾರವನ್ನು ಲೋಕಕ್ಕೆ ಆದರ್ಶಪ್ರಾಯವಾಗಿ ಬದುಕು ಸಾಗಿಸಬೇಕಾದಂತಹ ಒಬ್ಬಾತ ಸ್ವೀಕರಿಸಕೂಡದು. ಯಾಕದು ಮತಿ ಮರೆಯುತ್ತದೆ. ಬ್ರಾಹ್ಮಣನಾಗಿ ಲೋಕದ ಮುಖದಂತೆ ಬದುಕು ಸಾಗಿಸಬೇಕಾದ ಲೋಕಕ್ಕೆ ಸತ್ಪಥದ ಮೇಲ್ಪಂಕ್ತಿಯನ್ನು ಒದಗಿಸಿಕೊಡಬೇಕಾದಂತಹ ಒಬ್ಬಾತ ಮತಿ ಕೆಡಿಸುವ, ಭ್ರಮೆಯನ್ನು ಹುಟ್ಟಿಸುವ, ತನ್ನನ್ನು ತಾನು ಕಳೆದುಕೊಳ್ಳುವಂತಹ ಒಂದು ಆಹಾರವನ್ನಾಗಲಿ ಪೇಯವನ್ನಾಗಲಿ ಸ್ವೀಕರಿಸಿದರೆ ಕೇವಲ ಅವನ ಮೇಲೆ ಮಾತ್ರ ಪರಿಣಾಮವಲ್ಲ, ಅದು ಸಮಾಜದ ಸ್ವಾಸ್ಥ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದಲೇ ಇದು ಶುಕ್ರಾಚಾರ್ಯ ಮಾಡುವ ಶಾಸನ. ಇನ್ನು ಮುಂದೆ ಧರೆಯ ಭೂಸ್ವರರು ಸುರಾಪಾನವನ್ನು ಮಾಡಿದರೆ ಅವರಿಗೆ ಬ್ರಹ್ಮಹತ್ಯಾ ದೋಷದ ಪಾತಕ. ಸೋಮಯಾಗದಲ್ಲಿ ಯಾಗದೀಕ್ಷಾಬದ್ಧನಾದವನು ಮಾತ್ರ ಸೋಮಪಾನವನ್ನು ಮಾಡುವ ಅರ್ಹತೆಯನ್ನು ಉಳಿಸಿಕೊಡ್ತಾನೆ. ಮಿಕ್ಕುಳಿದವರು ಯಾರು ಕುಡಿಯಬಹುದು. ಇದು ಶುಕ್ರರ ನಿರ್ದೇಶ. ಆದರೂ ಮುಂದೆ ಹೇಗಿರಬೇಕು ಅನ್ನುವುದಕ್ಕೆ ಶಾಸನ ಆಗಿದೆ, ಮುಂದೆ ಏನಾಗಿ ಉಳಿಯುತ್ತದೆ ಅನ್ನುವುದಕ್ಕೆ ಶಿಕ್ಷೆಯಾಗಿದೆ. ಆದರೆ ಇವನನ್ನು ಹೊರಗೆ ಬರಿಸಬೇಕೋ ಬೇಡವೋ? ಒಂದೇ ದಾರಿ ಇರು. ನಾನು ಸಾಯಕೂಡದು, ಕಚನು ಉಳಿಯಬೇಕು ಅಂತಾದರೆ ಸಂಜೀವನ ಮಂತ್ರವನ್ನೇ ಅವನಿಗೆ ಉಪದೇಶಿಸಬೇಕಾಗುತ್ತದೆ. ಕೇವಲ ಮಗಳ ಮೇಲಿನ ಮೋಹದಿಂದಲಾಗಲಿ, ನಾನೆಸಗಬೇಕಾದಂತಹ ಕರ್ಮ ಅನ್ನುವುದಕ್ಕಾಗಿ ಬಂದವನನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಆಗಲಿ, ಅಲ್ಲದೆ ಇದ್ದವನಿಗೆ ಮಂತ್ರೋಪದೇಶವಾಗುವುದು ಸತ್ಪಾತ್ರನಿಗೆ ಮಾತ್ರ ಆಗುತ್ತದೆ. ಕೇವಲ ದೇವಯಾನೆಯ ಕಣ್ಣೀರಿಗೆ ಬೇಕಾಗಿ ಅರ್ಹತೆ ಇಲ್ಲದೆ ಇದ್ದವನಿಗೆ ನಾನು ಉಪದೇಶ ಮಾಡಿದ್ದೆ. ಅದಕ್ಕಾಗಿ ಅವನ ಅರ್ಹತೆಯನ್ನು ಮೊದಲು ಪರೀಕ್ಷೆ ಮಾಡಬೇಕು. ಕಚಕುಮಾರ, ಗುರುದೇವ, ನನ್ನ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸು. ಗುರುತರಣಿ ಬಂದರಿದಿನದಿ ಪರಮ ಮಂತ್ರೋಪಾದಿ ಜಗಿನ ಯೋಗ್ಯನು, ಪರಮ ಮಂತ್ರೋಪಾದಿ ಜಗಿನ ಯೋಗ್ಯನು, ಮರೆದಿರು ಬನ್ಯಗನು ಕಪಟದಿ ತೆರಳಿ ಬಂದಿರ ಭಸ್ಮವಾಗುವೆ ಗುರುರ ಕಾರ್ಯಾರ್ಥ ಕೊಸುಗದಿ ಗುರು ತಾಳನಿ ಬಲ್ದರಿದಿಟ್ಟದಿ. ಗುರುನಂದನ ಸ್ವಾಮಿ, ನನ್ನ ಹೊಟ್ಟೆಯೊಳಗೆ ನೀನಿದ್ದು ಅಲ್ಲಿಂದ ಹೊರಬರಬೇಕು ಅಂತ ಆದ್ರೆ ನಾನು ನಿನಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು, ನಿಜವೇ. ಅದಕ್ಕಾದ್ರೂ ನಾನು ಹಿಂದೆ ನಿಲ್ಲುವ ಮಾತು. ಯಾಕಂದ್ರೆ
ಬಂದವ ನೀನಾರು ಅನ್ನುವುದು ನನಗೆ ನಿರ್ಣಯವಾಗುವ ತನಕ ಆ ಅವಕಾಶವನ್ನು ಕೊಡುವುದಕ್ಕಾಗುವುದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಪ್ರಶ್ನಿಸಬೇಕಾಗಿ ನಿಜವಾಗಿಯೂ ನೀನು ಯಾರು ಅನ್ನುವ ಕುರಿತು ನನಗೆ ತಿಳುವಳಿಕೆ ಬರುತ್ತೆ. ದೇವತೆಗಳ ಉದ್ದೇಶಕ್ಕಾಗಿ ನನ್ನಲ್ಲಿ ವಿದ್ಯೆಯನ್ನು ಸಂಗ್ರಹಿಸುವಂತಹ ನಿರ್ಣಯದಿಂದ ತೆರೆಗಿಳಿದು ಬಂದಂತಹ ಗುರುಜನು ನೀನಾಗುವುದು ಅಲ್ಲ, ವೇಷಾಂತರದಿಂದ ಇಷ್ಟರ ತನಕ ನನ್ನಲ್ಲಿ ಇದ್ದುಕೊಂಡು ನನ್ನಲ್ಲಿರುವಂತಹ ಅಪೂರ್ವವಾದ ವಿದ್ಯೆಯನ್ನು ಕರಗತ ಮಾಡಿಕೊಡುತ್ತೇನೆ ಅನ್ನುವಂತಹ ದುರ್ಬುದ್ಧಿಯಿಂದ ಏನಾದ್ರೂ ಇಲ್ಲಿ ಬಂದು ಸೇರಿದ ಮಹತ್ವ ಈಗಲೇ ನನ್ನ ಹೊಟ್ಟೆಯಲ್ಲಿ ನನ್ನ ಭಸ್ಮವಾದ ಮಾಡುವ ಸಾಮರ್ಥ್ಯವು ನನಗೆ. ಆದ್ದರಿಂದ ಯಥಾರ್ಥವಾಗಿ ಹೇಳು, ಯಾರು? ಗುರುದೇವ. ಗುರುಜನನಗುದಿಲೆ ಸ್ವಾಮಿ, ಸುರವರರ ಕಾಯಕಿ ಬಂದಿ ಪ್ರೇಮಿ, ಮರಿತಿರೂಪದ ನನ್ಯನಲ್ಲ ಚಲ್ಕನಿತದಿ, ಚರಣ ಶಿಕ್ಷಣ ಪೊರೆಯಬೇಕುದು ಕರುಣ ನಿಧಿ ಸದ್ಗುರುವಿ ಮೋದದಿ. ಗುರುಜ ನಾನುವುದು ಎಲೆ ಸ್ವಾಮಿ. ಆಚಾರ್ಯ, ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪುತ್ರನಾದ ಕಚನೇ ಹೌದು. ನಿಮ್ಮಿಂದ ವಿದ್ಯೋಪದೇಶವನ್ನು ಹೊಂದಿ ಆ ವಿದ್ಯೆಯಿಂದ ಸುರಲೋಕದ ಸುರರ ಉದ್ಧಾರಕ್ಕಾಗಿ ಪರಿಶ್ರಮಿಸಬೇಕು ಎಂಬ ಹಬ್ಬಲದಿಂದಲೇ ಬಂದವು. ಅನ್ಯನಾಗಿ ಯಾವುದೋ ಮೋಸದಿಂದ ತಮಗೆ ವಂಚನೆನೆಸಗುವುದಕ್ಕಾಗಿ ಬಂದವನಲ್ಲ. ಇದು ಯಥಾರ್ಥ. ಇದರಿಂದ ಆಚೆಗೆ ಬೇರೆ ಸತ್ಯ ಇಲ್ಲ ಸ್ವಾಮಿ. ಗುರುಗಳೇ, ನಿನ್ನ ಮಾತುಗಳಲ್ಲಿ ವಿಶ್ವಾಸ. ನನ್ನ ಉದರದಿಂದ ನಿನ್ನನ್ನು ಹೊರಗೆ ಬರಿಸುವುದಕ್ಕೆ ದಾರಿಯನ್ನು ನಾನು ತೋರುವುದಕ್ಕಿಂತ ಮುನ್ನ ನಿನಗೆ ಮಾಡಬೇಕಾದ ವಿದ್ಯೋಪದೇಶವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ಅಪ್ಪಣೆ. ಪರಮೇಶ್ವರನಿಂದ ನನ್ನ ಪ್ರಯತ್ನದ ಮೂಲಕವಾಗಿ ಅವನ ಪ್ರಸಾದ ರೂಪವಾಗಿ ನಾನು ಸಂಜೀವನದ ಅಳಿದವನನ್ನು ಬದುಕಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆ ಮಂತ್ರ ಅನ್ಯರ ಪಾಲಾದ ಕೂಡದು ಅನ್ನುವುದಕ್ಕಾಗಿ ಇಷ್ಟರ ತನಕ ನನ್ನಲ್ಲೇ ನಾನು ಆದರೆ ದೇವ ಕಾರ್ಯಾರ್ಥವಾಗಿ ನೀನು ಬಂದ ಗುರುಜ ಅನ್ನುವುದು ನಿರ್ಣಯವಾದ ಮೇಲೆ ನಿನಗದನ್ನು ಕೊಡುವುದರಿಂದ ಲೋಕಕ್ಕೆ ಹಿತವಾಗ್ತದೆ, ದೇವತೆಗಳ ಪ್ರೀತಿಗೆ ಕಾರಣವಾಗ್ತದೆ. ಈ ನಿರ್ಣಯದಿಂದ ನಿನಗೆ ಮಂತ್ರೋಪದೇಶವನ್ನು ಮಾಡುವುದಕ್ಕೆ ನಾನು ಸಿದ್ಧನಾಗಿ ಪರಮಾನುಗ್ರಹ ಸ್ವಾಮಿ. ಇದ್ದಲ್ಲಿಂದಲೇ ಶುದ್ಧ ಸಂಕಲ್ಪದಿಂದ ಮೊದಲು ಶುದ್ಧನಾದೀನ ಮಂತ್ರವನ್ನು ನಾನು ಆಡುತ್ತಿರುವಂತಹ ಮಂತ್ರವನ್ನು ಶ್ರದ್ಧೆಯಿಂದ ಆಲಿಸಿ ಅದನ್ನು ಮನನ ಮಾಡಿ ವಿನ್ಯಾಸ ಮಾಡಿ ನನ್ನ ಉದರವನ್ನೇ ಸೀಳಿ ನನಗೆ ನಾನು ದಾರಿಯನ್ನು ಕೊಡುತ್ತೇನೆ. ಒಂದು ವಿಧದಿಂದ ನಿನಗೆ ಪರೀಕ್ಷೆಯು ನನ್ನ ಹೊಟ್ಟೆಯಿಂದ ಹೊರಗೆ ಬಂದ ನೀನು ನನ್ನಿಂದ ಹೊಂದಿದಂತಹ ಮಂತ್ರ ಸಿದ್ಧಿಯ ಪರಮ ಪ್ರಯೋಜನ ಅಲ್ಲ, ಪ್ರಥಮ ಪ್ರಯೋಜನ. ಹೇಗೆ? ಅಳಿದಂತಹ ಗುರುವನ್ನೇ ಬದುಕಿಸಿದರು ಬದುಕಿಸಬಹುದು. ಕೈಗೆ ಸಿಕ್ಕಿದ ಮೇಲೆ ನಮಗೇನು ಅನ್ನುವ ಭಾವದಿಂದ ನೀನು ಹೋಗುವುದಿದ್ರು ಹೋಗು. ಆದರೆ ವಿಶ್ವಾಸ ಮಂತ್ರೋಪದೇಶವನ್ನು ಮಾಡ್ತಾ ಇದ್ದೇನೆ, ಹಾಗೆ ಸ್ವೀಕರಿಸಿ. ಶ್ರದ್ಧಾಂಜಲಿಯಾಗಿ ಸ್ವೀಕರಿಸಿದ್ದೆ. ತಿಳಿಯುತ್ತಲ್ಲ? ಇದು ಹೊಟ್ಟೆಯನ್ನು ಸೀಳಿ ದಾರಿ ಕೊಡ್ತೇನೆ, ಹೊರಗೆ ಬಾ. ಗುರುಗರ್ಭದಿಂದ ಹೊರಗೆ ಬಂದು ನೋಡ್ತೇನೆ, ಏನು ಮನಸ್ಸನ್ನು ಕಲ್ಲೋಲಗೊಳಿಸತಕ್ಕಂತಹ ದೃಶ್ಯ. ಆಚಾರ್ಯರು ತಮ್ಮ ಉದರವನ್ನು ತೀಡಿಕೊಂಡು ಮೃತರಾಗಿ ಬಿದ್ದಿದ್ದಾರೆ. ಅವರು ಹೇಳಿದ ಮಂತ್ರದ ಪ್ರಯೋಜನ ಈ ಮುಖದಿಂದ ನನಗೆ ಲಭಿಸಬೇಕು ಅಂತಾದ್ರೆ ಆ ನಿಷ್ಠೆಯನ್ನು ನಾನು ಪ್ರಕಟಿಸಲೇಬೇಕಾಗಿದೆ. ಹಾಗಾಗಿ ಗುರುಪಾದವನ್ನು ಸ್ಮರಿಸುತ್ತಾ ಮೃತ ಸಂಜೀವಿನಿ ಮಂತ್ರವನ್ನು ವಿನಿಯೋಗ ಮಾಡ್ತೇನೆ. ಮಗು, ಗುರುದೇವ, ಪೂರ್ಣ ಆಯ್ತು. ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು. ತೆರಳು ನಿನ್ನಯ ಪಿತನೆಡೆಗೆ ಮಗನೇ, ಪರಮ ಮೋದದ ಶಿಷ್ಯನಾಗಿ ಪಡಲಿದೆ. ಪರಮ ಮೋದದ ಶಿಷ್ಯನಾಗಿ ಬಳಲಿದೆ, ಪರಿಸೇವಿಸುತ್ತಲೆಲ್ಲ ಕುವರ
ವ್ರತವು ಪೂರ್ಣಗಳಾಯ್ತು ಹೇಳು ನಿನ್ನಯ ಹಿತನೆಡೆಗೆ ಮಗನೇ ಕಂದ ಕುಮಾರ ಆಚಾರ್ಯರೇ, ಕೇವಲ ನಾಲಗೆಯ ತುದಿಯ ಸಂಬೋಧನೆಗಾಗಿ ಮಾತ್ರ ಬಂದ. ನಿಜವಾಗಿಯೂ ನನ್ನನ್ನು ಪಿತೃಸ್ಥಾನದಲ್ಲೇ ನೀನು ಕಂಡುಕೊಂಡೆ. ಹೌದು. ಪುತ್ರ ಭಾವದಿಂದಲೇ ವ್ಯವಹರಿಸಿ ನನ್ನ ಉದರದಿಂದ ಹೊರಗೆ ಬಂದು ನಿನಗೆ ಸಿದ್ಧಿಯಾದಂತಹ ಮಂತ್ರದ ಮೂಲಕವಾಗಿ ನನ್ನನ್ನೇ ಮತ್ತೆ ಬದುಕಿಸಿ. ಸ್ವಾಮಿ, ಯಾವನೇ ಒಬ್ಬ ವಿದ್ಯಾರ್ಥಿಯ ವಿದ್ಯಾ ಸಾಮರ್ಥ್ಯವನ್ನು ಅಳೆಯುವುದು ಅವ ಕಲಿತದ್ದೆಷ್ಟು ಅನ್ನುವಂತಹ ಪರಿಮಾಣದಿಂದ ಕಲಿತವನಲ್ಲಿ ವಿದ್ಯೆ ಪರಿಣಾಮ ಆಗಿದೆ ಅನ್ನುವುದನ್ನು ಅವನ ಸಾರ್ಥಕ್ಯವನ್ನು ಗುರುತಿಸುವುದಕ್ಕೆ ಮುಂದಾಗಬೇಕು. ಆಯಿತು, ವಿದ್ಯೆ ಯಾವನಿಗೂ ಸಿದ್ಧಿಸಬಹುದು, ಆದರೆ ಆ ವಿದ್ಯೆಯನ್ನು ವಿನಿಯೋಗಿಸುವಲ್ಲಿ ವಿವೇಕ ಸಿದ್ಧಿಯಾಗಿದೆ ಎನ್ನುವುದು ಪ್ರಧಾನವಾದ ಪ್ರಶ್ನೆ. ನೀನೊಬ್ಬ ಸ್ವಾರ್ಥಿಯೇ ಆಗುತ್ತಿದ್ದ ಸಿಕ್ಕಿದಂತಹ ವಿದ್ಯೆಯಿಂದ ನಿನಗೆ ಹಾಗೆ ಎದ್ದು ಹೋದರು ಯಾರು ನಿನ್ನನ್ನು ಕೈ ತಡೆಯುವುದಕ್ಕೆ. ಆ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯಾಗಿ ನೀನು ಗುರುವಿಗೆ ಒಪ್ಪಿಸಬೇಕಾದ ಗುರುದಕ್ಷಿಣೆ ಬಂದಿದೆ. ನನಗೆ ಮತ್ತೆ ಜೀವನವನ್ನೇ ಕೊಟ್ಟಿದ್ದೀಯ, ಬದುಕು ಕೊಟ್ಟಿದ್ದೆ. ಹಾಗಿರುವಾಗ ಪ್ರತ್ಯೇಕವಾದ ಗುರುದಕ್ಷಿಣೆ ಬೇಡ. ಗುರುಕುಲ ವಾಸದ ವ್ರತವು ಪೂರ್ಣಗಳಾಯಿತು. ಹೌದು. ದೇವ ನಿರ್ಣಯವನ್ನು ಯಾವನಿಗೂ ಅತಿಕ್ರಮಿಸುವುದಕ್ಕಾಗುವುದಿಲ್ಲ. ಮೃತ ಸಂಜೀವಿನಿಯಂತಹ ಮಹಾಮಂತ್ರವನ್ನು ಕೈವಶ ಮಾಡಿಕೊಂಡು ದೈತ್ಯ ಗುರುವಾಗಿ ನಾನು ಎಲ್ಲಾದರೂ ದುರ್ವಿನಿಯೋಗ ಮಾಡುವ ಸ್ಥಿತಿ ಬಂದರೆ ಅದು ಲೋಕಮಾರಕವಾಗಿ ಬದಲಾಗುತ್ತಾ ಇತ್ತು. ಅದಕ್ಕಾಗಿಯೇ ಬಹುಶಃ ದೈವ ನಿರ್ಣಯ ಹೀಗಿತ್ತು. ಇಲ್ಲಿರುವ ವಿದ್ಯೆ ಅದು ದೇವಲೋಕಕ್ಕೆ ಸೇರಬೇಕಾದ, ಅದಕ್ಕೆ ಹರಿಕಾರನಾಗಿ ಮಧ್ಯವರ್ತಿಯಾಗಿ ನಿನ್ನನ್ನೇ ಒದಗಿಸಿಕೊಂಡು. ಯಾಕಂದ್ರೆ ಉರಿಯುತ್ತಿರುವ ಅಗ್ನಿಯನ್ನಾದರೂ ಬದುಕಿನಲ್ಲಿ ಶುದ್ಧ ಕೆಡದೇ ಇದ್ದವನ ಕೈಯಲ್ಲೇ ಸಾಗಿಸಬೇಕಾದ, ತದ್ರೀತಿಯಲ್ಲಿ ಉತ್ತಮವಾದಂತಹ ವಿದ್ಯೆಯನ್ನು ದೇವ ವಿನಿಯೋಗಕ್ಕಾಗಿ ಕೊಡುವುದಾದರೂ ಅರ್ಹತೆ ಇಲ್ಲದೆ ಇದ್ದವನಿಗೆ ಕೊಟ್ಟು ಹೋಗುವುದಕ್ಕಾಗುವುದು. ಸತತವಾದ ಶ್ರಮ ವಹಿಸಿ ಅಪೂರ್ವವಾದ ಸಾಧನೆಯನ್ನು ಮೆರೆಸಿ ಗುರುಕುಲದಲ್ಲಿ 1000 ವರ್ಷಗಳ ಕಾಲ ನೀನು ಅಧ್ಯಯನವನ್ನು ಮಾಡಿ ತಂದೆ ತಾಯಿಗಳು ತಾವು ಹಡೆದ ಮಕ್ಕಳನ್ನು ಗುರುಮಠಕ್ಕೆ ಕಳುಹಿಸುವಾಗ ಒಂದು ಪೂರ್ವ ನಿರೀಕ್ಷೆಯನ್ನಿಟ್ಟುಕೊಳ್ತಾರೆ. ಅಗಲುವಿಕೆಯ ದುಃಖವನ್ನಾದರೂ ಸಹಿಸಿಕೊಳ್ಳುವುದಕ್ಕೆ ಕಾರಣವಾಗುವುದು ಹಾಗೆ. ನಾಳೆ ವಿದ್ಯಾಪ್ರಭೆಯಿಂದ ಬೆಳಗಿ ಬರುತ್ತಿರುವ ಮಗನನ್ನು ಕಾಣುವುದಕ್ಕಾಗಿ 2 ಕರಗಳನ್ನು ಮುಂದಕ್ಕೆ ಚಾಚಿ ಕಾದು ನಿನ್ನ ತಂದೆ ತಾಯಿಗಳ ತೋಟತೆಕೆಯಲ್ಲಿ ಹೋಗಿ ಸೇರಿಕೊಳ್ಳುವ ಅವಕಾಶ ಇಂದಿನ ದಿನ ಬಂದು ಗುರುಕುಲವಾಸದ ವ್ರತ ಪೂರ್ಣ ಆಯಿತು. ಆದರೆ ಇಂದು ರಾತ್ರಿ ನಾವೆಲ್ಲರೂ ಒಂದಾಗಿ ನಾಳೆ ಸೂರ್ಯೋದಯಕ್ಕೆ ನಿನಗೆ ಪ್ರಯಾಣಕ್ಕೆ ಮನಸ್ಸು ಮಾಡಬಹುದು. ಒಂದು ಕಿವಿ ಮಾತು ಅಪ್ಪಣೆ. ನಿನ್ನ ಸಖಿ ನನ್ನ ಮಗ ದೇವಯಾನಿ ನಿನ್ನನ್ನು ಅಂತೇವಾಸಿಯಾಗಿ ಇಲ್ಲಿ ಉಳಿಸಿಕೊಳ್ಳುವಲ್ಲಿಂದ ಪ್ರಾರಂಭಿಸಿ ಅಳಿದ ನೀನು ಆಮೇಲೆ 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 ಬದುಕಿ ಬರುವಂತೆ ಸಂದರ್ಭಗಳನ್ನು ಸೃಷ್ಟಿಸಿ ಎಲ್ಲ ಒದಗಿ ಬಂದವಳವು. ಆದ್ದರಿಂದ ಅವಳಲ್ಲಿ ಒಂದು ಮಾತು ಹೇಳದೇ ಬಹಳ ನೊಂದುಕೊಂಡ. ಸರಿ, ಆದ್ದರಿಂದ ಅವಳಿಗೆ ನೋವಾಗದ ಹಾಗೆ, ಮನಸ್ಸಿಗೆ ವೇದನೆ ಬಾರದ ಹಾಗೆ ಅವಳನ್ನು ಸಮಾಧಾನಿಸಿ ಮುಂದೆ ತೆರಳು. ತಂದೆ ತಾಯಿಗಳಲ್ಲಿ ನಾನು ಕೇಳಿದೆ ಅಂತ ಹೇಳು. ಒಳ್ಳೆದ ತಮ್ಮ ಅಪ್ಪಣೆಯಂತೆ ನಡ್ಕೊಳ್ತೇನೆ ಗುರು. ಹೋಗಿ ಬಹಿನ ನಾಗವೇಣಿ ಹೋಗಿ ಬಹಿನ ನಾಗವೇಣಿಯೇ ಆಗಮಿಪೆ ಸತ್ಯದಲ್ಲಿ, ಆಗಮಿಪೆ ಸತ್ಯದಲ್ಲಿ
ದಯದೊಳಗೀಗ ನಪ್ಪಣೆ ಪಾಲಿತೇನೆ ಶಿರವಾಗುತ್ತವಳು ಭಯದೊಳಗೀಗ ಅಪ್ಪಣಿ ಪಾಲಿತೇನೆ ಶಿರವಾಗುತ್ತವಳು ದಯದೊಳಗೀಗ ನಪ್ಪಣೆ ಪಾಲಿತೇನೆ ಶಿರವಾಗುತ್ತವಳು ಹೋಗಿ ಬರಿ ನಾಗವೀಣಿಯೇ ಆಗಮಿಪಿ ಸತ್ಯದಲ್ಲಿ ದಯದೊಳಗೀಗ ಅಪ್ಪಣೆ ಪಾಲಿತೇನೆ ಶಿರವಾಗುತ್ತವಳು ದೇವಯಾನಿ, ಗುರುಪುತ್ರ, ಭಗವಾನ್ ಭಾಸ್ಕರನ ಉದಯದೊಂದಿಗೆ ಒಂದು ಹೊಸ ಹಗಲು ಪ್ರಾರಂಭವಾಗಿದೆ. ನಿನ್ನೆಯವರೆಗೆ ಏನು ಕಳೆದು ಹೋಯಿತೋ ಅದೆಲ್ಲವೂ ಭೂತಕ್ಕೆ ಸೇರಿತ್ತು. ಇನ್ನು ಹೊಸತು ಅಂತ ನಾವು ಅನುಭವಿಸೋಣವೇ ಅಂತ ಕೇಳಿದ್ರೆ ಕಳೆದು ಹೋದದ್ದು ಪ್ರತಿಯಾಗಿ ನಮ್ಮಲ್ಲಿ ಜಾಗೃತಿಯನ್ನುಂಟು ಮಾಡುತ್ತಾ ಅದಕ್ಕೂ ನಮಗೊಂದು ಅವಿನಾಭಾವ ಸಂಬಂಧವನ್ನು ಏರ್ಪಡಿಸುತ್ತದೆ. ಸುದೀರ್ಘವಾದ ಅವಧಿಯನ್ನು ನಿಮ್ಮ ಆಶ್ರಮದಲ್ಲಿ ಆಚಾರ್ಯ ಶುಕ್ರರ ಶಿಷ್ಯನಾಗಿ ನಿನ್ನ ಸಹವರ್ತಿಯಾಗಿ ಕಳೆದವರು ಮರಣಿಸಿದ ನನ್ನನ್ನು 2 ಸಲ ಬದುಕಿಸುವಲ್ಲಿ ಆಚಾರ್ಯರ ಅನುಗ್ರಹ ಎಷ್ಟು ಕಾರಣವೋ ನಿನ್ನ ಸಖ್ಯ ಭಾವವೂ ಕಾರಣ ಅನ್ನುವುದನ್ನು ನಾನಲ್ಲೇ ನೀನೆ ಕೇಳಿದ್ಯ. ನಿನ್ನೆ ಆಡಿದ್ರು ಗುರುಕುಲ ಮಾಸದ ಅವಧಿ ಪೂರ್ಣಗಳಾಯಿತು, ಇನ್ನು ನೀನು ನಿಲ್ಲಬೇಕಾಗಿಲ್ಲ, ಹಿಂದೆ ಹೋಗಬಹುದು ಅಂತ ಆಡಿದ್ರು. ಹಾಗೆ ಆಡಿದ್ದು ಗುರುಗಳ ಅಪ್ಪಣೆ ಇಲ್ಲದೆ ನಾ ಹಿಂದೆ ಹೋಗುವುದಕ್ಕಿಲ್ಲ, ನಿನ್ನ ಅನುಮತಿ ಇಲ್ಲದೆ ಹೋಗುವುದಕ್ಕೆ ಹೇಗೂ ಇಲ್ಲ. ಆದ್ರಿಂದಲೇ ಈ ಹೊತ್ತು ಹೊರಟು ನಿಂತ ಕಾಲದಲ್ಲಿ ಒಂದು ವಿದಾಯದ ಮಾತನ್ನು ಆಡಿ ಹೋಗ್ಬೇಕಾದ. ಆದ್ರಿಂದಲೇ ನಿನ್ನನ್ನು ಉದ್ದೇಶಿಸಿ ಮಾತನಾಡುವುದಕ್ಕಾಗಿ ನಿಂತಿದ್ದೆ. ಹೋಗಿ ಬಹೆ ನಾನಾಗವೇ, ಹೋಗಿ ಬರ್ತಿ ಆ ಗಮೀಪೆ ಸತ್ಯದಲ್ಲಿ. ಯಾಕಂದ್ರೆ ಹೋದವನು ಸಂಬಂಧ ವಿಚ್ಛೇದವನ್ನು ಮಾಡ್ತೇನೆ ಅಂತಲ್ಲ, ಇಲ್ಲಪ್ಪ, ಅಸ್ತಮಿಸಿದ ಸೂರ್ಯ ಮರಳಿ ಉದಯಿಸ್ತಾನ. ಮತ್ತೆ ಹಿಂದೆ ಬಂದೆ. ಯಾಕಂದ್ರೆ ಕೇವಲ ಗುರು ಶಿಷ್ಯರು ಆಶ್ರಮದಲ್ಲಿ ಎಷ್ಟು ಸಂಬಂಧವನ್ನು ಹೊಂದಿರ್ತಾರೋ ಅಷ್ಟೇ ಸಂಬಂಧವಲ್ಲ ಆಚಾರ್ಯ ಶುಕ್ರರಿಗೂ ನನಗೂ ಇರುವುದು. ಅಥವಾ ಬಿಟ್ಟು ಹೋದ ಮೇಲೆ ನೆನಪಿಸಿಕೊಳ್ಳಬೇಕಾದ ವ್ಯಕ್ತಿಗಳೇ ಇಲ್ಲ ಅಂತ ಅಲ್ವಲ್ಲ. ನೀನಿರುವಲ್ಲಿಯವರೆಗೆ ನನಗೆ ಆಶ್ರಮವೂ ಆಪ್ತವೇ. ಯಾಕಂದ್ರೆ ಅಷ್ಟು ಕಾಲ ಅಷ್ಟು ದೂರದಿಂದ ಬಂದು ನಮ್ಮವರನ್ನೆಲ್ಲ ಬಿಟ್ಟು ಇರುತ್ತಲೂ ನಾನು ನನ್ನವರ ಮಧ್ಯೆ ಇದ್ದೇನೆ ಅನ್ನುವ ಭಾವವನ್ನೇ ಮೂಡಿಸಿದವರು ನೀವಿಬ್ಬರು. ಹಾಗಾಗಿ ನಾನು ಹೋದರೂ ಮತ್ತೆ ಬರುವುದಕ್ಕಿದ್ದೇನೆ. ಆದರೆ ಸತ್ಯ ಹೊರಡಬೇಕಾದ ಹೊತ್ತು ಬಂದಿದೆ. ಯಾವ ಶುಭ ಪ್ರತೀಕ್ಷೆಯಿಂದ ನಾನು ಇಲ್ಲಿಗೆ ಬಂದನೋ ಆ ಹೊತ್ತು ಯಾವ ಸ್ವಾಗತ ಭಾವದಿಂದ ನೀನು ನನ್ನನ್ನು ಆಧರಿಸ್ತೇಯೋ ಇವತ್ತು ಅದೇ ಸುಹೃತ್ ಭಾವದಿಂದ ನನ್ನನ್ನು ಬೀಳ್ಕೊಡ್ಬೇಕು. ಹೋಗಿ ಬಂದೆ. ಅಜಕುಮಾರ, ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಮಿಸ್ತಾನೆ. ಹೌದು. ಆದ್ರೆ ಒಂದು ವಿಶೇಷ ಉಂಟು. ಏನು? ನಿಮ್ಮ ದೇವಲೋಕದಲ್ಲಿ ದೇವಲೋಕವೆಲ್ಲ ಕತ್ತಲಿರುವ ಅದು ದೀಪವೇ ಅಲ್ಲ, ಅದಕ್ಕೊಂದು ದಕ್ಷಿಣಾಯನ ಅಂತ ಏನೋ ಉಂಟ. ಆಮೇಲೆ ಬೆಳಗುತ್ತಿರುವಂತಹ ಸಮಯಕ್ಕೆ ಉತ್ತರಾಯಣ ಅಂತ ಏನೋ ಹೆಸರುಂಟ. ಅಂದ್ರೆ ನಮ್ಮ ಕಾಲ ಎಷ್ಟು ಸೂಕ್ಷ್ಮವಾದದ್ದು ಅಷ್ಟು ನಿಮ್ಮದು ದೀರ್ಘವಾಗಿದೆ. ನಮ್ಮ ನೆಲೆಯಿಂದ ಆಡುವುದಿದ್ರೆ 1 ವರುಷದಲ್ಲಿ 6 ತಿಂಗಳು ದಕ್ಷಿಣಾಯನ ಆದ್ರೆ 6 ತಿಂಗಳು ಉತ್ತರಾಯಣ. ಅಂದ್ರೆ ಬೆಳಕು ಮತ್ತು ಕತ್ತಲು ಅಷ್ಟು ದೀರ್ಘವಾಗಿದೆ ಅಂತ ಅರ್ಥ. ಈಗ ನೀನು ಇಲ್ಲಿಂದ ಹೊರಡುತ್ತೇನೆ ಅಂತ ಆಡಿದೆ. ಹೌದು. ಹೋಗಿ ನಾನು ಬರ್ತೇನೆ. ನೀನು ದೇವಲೋಕದ ದಿನಮಾನದಲ್ಲಿ ಬರ್ತೀಯೋ ಭೂಲೋಕದ ದಿನಮಾನದಲ್ಲಿ ಬರ್ತೀಯೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಏನಾಗ್ತದೆ ಗೊತ್ತಾ? ಏನು? ಯಾವ ದಿನವೇ ಆಗಲಿ, ಯಾವ ಮಾನವೇ ಆಗ್ಲಿ, ಮಾನ ಅಂತ ಹೇಳಿದ್ರೆ ಅಳತೆ ಅಂತಲ್ವಾ? ಹೌದಪ್ಪ. ಯಾವ ಅಳತೆಯಿಂದ ನೋಡಿದ್ರು ನನ್ನ ಕೈಯ ಅಳತೆಗೆ ನಿಲುಕದವನಲ್ವೋ ಸಿಲುಕದವನಲ್ವೋ ಅಂತ ಅನ್ನಿಸುವುದಕ್ಕೆ ತೊಡಗಿದೆ ನನಗೀಗ. ಅಂದ್ರೆ
ಅಂದ್ರೆ ನಾನು ಪ್ರಾರಂಭಿಕ ನೀನು ಬಂದಾಗ ಸಖನೆ ಅಂತ ಆಡಿದ್ದೆ ಹೌದು. ಅಲ್ವಾ? ಈಗ ನಾನು ಅದಕ್ಕೊಂದು ಶಬ್ದ ಹೆಚ್ಚು ಸೇರಿಸುವುದಕ್ಕೂ ಅದ್ಯಾವುದು? ಪರಮಸಗನೇ ಕೇಳೋ ಕೇಳೋ ಪರಮಸಗನೇ ಕೇಳೋ ನೀನು ಕುರುಕುಲ ವಾಸದಿ ವ್ರತದುಳ್ ಸಗನೇ ಪರಮ ಸಖನೇ ಏ ಏ ಕುರುಕುಲವಾಸದಿ ವ್ರತದುಳ್ ಕುರುಕುಲವಾಸದಿ ವ್ರತದುಳ್ ಇರುವೆ ಬ್ರಹ್ಮಚರ್ಯವೆಂದಾನರಿತು ಪೀಳನಿಲ್ಲ ವಾಚ ವ್ರತದುಳ್ ಇರುವೆ ಬ್ರಹ್ಮಚರ್ಯವೆಂದಾನರಿತು ಪೀಳಲಿಲ್ಲ ವಾಚ ಪರಮ ಸಗನಿ ಪರಮ ಸಗನಿ ಪರಮ ಸಗನಿ ಕೇಳು ವ್ರತದುಳ್ ಇರುವೆ ಬ್ರಹ್ಮಚರ್ಯವಿಂದ ನರಿತು ಪೀಳದಿಂದ ವಾಚ ಪರಮ ಸಖನಿ ಕೇಳು ನೀನು ಕುರುಕುಲ ವಾಸದಿ ವ್ರತದುಳ್ ಇರುವೆ ಬ್ರಹ್ಮಚರ್ಯವಿಂದ ನರಿತು ಪೀಳಲಿಲ್ಲ ವಾಚ ವಾಚ ನಾ ಪೀಳಲಿಲ್ಲ ಸಖನಿ ಪರಮ ಸಖನಿ ಕೇಳು ನೀನು ಕುರುಕುಲ ವಾಸದಿ ವ್ರತದುಳ್ ಇರುವೆ ಬ್ರಹ್ಮಚರ್ಯವಿಂದ ನರಿತು ಪೀಳಲಿಲ್ಲ ವಾಚ ಪರಮ ಸಖನಿ ಕೇಳು ನೀನು ಗುರುಕುಲ ವಾಸದಿ ವ್ರತದುಳ್ ಇರುವೆ ಬ್ರಹ್ಮಚರ್ಯವೆಂದ ನರಿದು ಬೀಳಲಿಲ್ಲ ವಾಚ ಇರುವೆ ಬ್ರಹ್ಮಚರ್ಯವೆಂದ ನರಿದು ಬೀಳಲಿಲ್ಲ ವಾಚ ಸಖನಿ ಆ ಆ ಆ
ಕಚಕುಮಾರ, ದೇವಯಾನಿ, ನೀನಾಡುವಂತಹ ಮಾತುಗಳನ್ನೆಲ್ಲ ಗಮನ ಕೊಟ್ಟು ನಾನು ಕೇಳ್ತಾ ಇದ್ದೆ. ಯಾವತ್ತಿನ ಅಭ್ಯಾಸ ನಿನ್ನದು? ವಿದಾಯದ ಬೀಳ್ಕೊಡುಗೆಯ ಮಾತುಗಳು. ಹೊರಟು ನಿಂತಾಗ ಅದೇ ತಾನೆ. ಹೌದು. ಮರಳಿ ನಾನು ಬಂದೇನು, ಬರಬೇಕು ಅನ್ನುವಂತಹ ಅಪೇಕ್ಷೆ ನನಗಿದೆ. ಆದರೆ ಎಷ್ಟೋ ಸಲ ಏನಾಗ್ತದೆ ಗೊತ್ತಾ? ಏನು? ಬರಬೇಕು ಅನ್ನುವಂತಹ ಅಪೇಕ್ಷೆ ನಮಗೆ ಇದ್ರೂ ಕಾಲಾನುಕೂಲ ಅಂತ ಒಂದಿರ್ತದೆ. ಯೋಗ ಅಂತಲೂ ಹೇಳ್ತಾರೆ ಅಲ್ವಾ? ಒಮ್ಮೆ ಹೋದವರು ಮತ್ತೆ ಮರಳಿ ಬಂದೇ ಬರ್ತಾರೆ ಅಂತ ನಿರ್ಣಯ ಇಲ್ಲ. ಹಾಗೆಂತ ಸಂಕಲ್ಪ ಇರುವುದು ಸುಳ್ಳಲ್ವ? ಸಂಕಲ್ಪ ಸುಳ್ಳಲ್ಲ. ಅಲ್ಲ, ನಾನು ಅದೇ ಆಗ ಹೇಳಿದ ಹಾಗೆ ದೇವಲೋಕದ ರಾತ್ರಿ ಹಗಲು ಅನ್ನುವುದೇ ಬಹಳ ದೀರ್ಘವಾದದ್ದು. ಹೌದು. ನಮಗೆ ಸೂರ್ಯನನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು ಅವನೇನು ನಾವು ಬಯಸಿದಾಗ ಉದಿಸುವುದಿಲ್ಲ. ಅವನು ಉದಿಸಿದಾಗ ನಾವು ನೋಡಬೇಕು. ಹಾಗಾಗಿ ಅವನ ಬಳಿಯಲ್ಲೇ ನಾವಿದ್ದೇವೆ ಅಂತ ಆದ್ರೆ ಬೇಕಾದಾಗ ನೋಡಬಹುದಲ್ಲ. ನೋಡುವುದು ಅಲ್ವಾ? ಅಂದ್ರೆ ಭೂಲೋಕದಲ್ಲೇ ಇದ್ರೆ ನಮಗೆ ಬಯಸಿದಾಗ ಅವನನ್ನು ನೋಡುವುದಕ್ಕಾಗ್ತದೆ. ಹಗಲು ಹೊತ್ತು ಮಾತ್ರ. ಹೌದು. ಅಂದ್ರೆ ರಾತ್ರಿ ಬೇಗ ಬರ್ತಾನ, ಬೇಗ ಬರ್ತಾನೆ. ಇದು ನೀನ್ ಇನ್ನೇನು ಹೇಳಲಿಕ್ಕಿಲ್ಲ. ಅದು ಇನ್ನೇನು ಹೇಳುವುದಕ್ಕೆ ಉಳಿಲಿಲ್ಲ. ಇನ್ನೇನು ಹೇಳುವುದು? ಬೇರೆ ಏನನ್ನೂ ನೀನು ಹೇಳಬೇಕು, ನೀನು ಹೇಳ್ತಿ ಅನ್ನುವಂತಹ ಅಪೇಕ್ಷೆ ಇತ್ತು ನನಗೆ. ಅಲ್ಲ, ಉಳಿದದ್ದನ್ನು ನೀನು ಹೇಳ್ತೀಯಲ್ಲ, ಹೇಗೆ ಉಳಿದಿದೆ ಅಂತ? ಅದಲ್ಲ, ಮತ್ತೆ ಪ್ರಾರಂಭಕ್ಕೆ ಜೊತೆಯಾಗಿರುವಾಗ ಮನಸ್ಸಿನ ಇಂಗಿತವನ್ನು ಅರಿಯುವುದಕ್ಕೆ ಮಾತೇ ಮಾಧ್ಯಮವಾಗ್ತದೆ. ಹೌದು. ಹಾಗೆಂತ ಹಲಕಾಲ ಕಳೆದ ಮೇಲೆ ಮಾತಾಡಬೇಕು ಅಂತ ಇಲ್ವಲ್ಲ. ನಿಕಟತೆ ಇಲ್ಲ ಅಲ್ವಾ? ಪರಸ್ಪರ ಇಂಗಿತಜ್ಞತೆ ಬರ್ತದೆ. ಕಣ್ಣಿನ ನೋಟದಿಂದಲೋ ಅಥವಾ ಅವನ ಶೈಲಿಯಿಂದಲೋ ಅವನಿಗೆ ಇಂಥದ್ದೇ ಬೇಕು ಅನ್ನೋದು ಮೊದಲೇ ಗೊತ್ತಾಗಿ ಬಿಡ್ತದೆ, ಅರ್ಥ ಆಗ್ತದೆ. ಈಗ ನಿನ್ನ ಜೊತೆಗೆ ನಾನು ಇತ್ತೀಚೆಗೆ ನೀನು ಕೇಳುವುದಕ್ಕೆ ಮೊದಲು ಬೇಕಾದ್ದು ಕೊಡುವುದಿಲ್ಲ. ಹೌದು. ಇದು ನಾನು ನಿನ್ನನ್ನು ಕಂಡಾಗಲೇ ಹೇಳಬೇಕು ಅಂತ ಇದ್ದೆ. ಯಾಕೆ ಹೇಳಲಿಲ್ಲ? ನಮ್ಮ ತಂದೆಯ ಬಳಿಗೆ ಬಂದು ಅಂತೇವಾಸಿಯಾಗಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸ್ತೇನೆ ಅಂತ ನೀನು ಆಡಿದವ. ಹೌದು. ಶಿಷ್ಯವೃತ್ತಿ ಅಂತ ಆದ ಮೇಲೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದೇ ಬ್ರಹ್ಮಚರ್ಯ. ನಿಷ್ಠೆಯಿಂದ ಇರಬೇಕು. ನಿಷ್ಠೆಯಿಂದ ಇರುವಂತಹ ನಿನ್ನಲ್ಲಿ ಅಂತಹ ಮಾತುಗಳನ್ನು ನಾನು ಆಡಿದ್ರೆ ನಿನ್ನದಾದಂತಹ ನಿಷ್ಠೆಗೆ ಭಂಗ ಬರ್ತದೆ ಅಂತ ತಿಳಿದು ನಾನು ಆಡ್ಲಿಲ್ಲ. ವ್ರತನಿಷ್ಠೆಯನ್ನು ವಿಚಲಿತಗೊಳಿಸಬಹುದು. ನಾನು ಆಡುವ ಮಾತುಗಳಿಂದ ಎಲ್ಲಿಯಾದ್ರೂ ವಿಚಲಿತವಾದರೆ ಅಂತ ತಿಳಿದು ನಾನು ಆಡ್ಲಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಭಾವವನ್ನು ಭರಿಸುವ ಶಕ್ತಿ ಒಂದೊಂದು ಸ್ಥಿತಿಯಲ್ಲಿರ್ತದೆ, ಒಂದೊಂದು ಮಿತಿಯಲ್ಲಿ. ಹೌದು, ಅದು ಸಹಜವೇ. ಈಗ ಗುರುಕುಲವಾಸ ಮುಗಿಯಿತು. ಇನ್ನು ನಿರ್ಭೀತಿಯಿಂದ ನಿನಗೆ ಹೇಳಬೇಕಾದದ್ದು ಹೇಳಬಹುದು. ಏನೋ ಹೇಳುವುದಕ್ಕುಂಟು. ಹೌದು. ಅದನ್ನು ನೀನು ಹೇಳುವುದಕ್ಕೆ ಇಷ್ಟು ಪೀಠಿಗೆ ಅಂದ್ರೆ ನನಗೆ ಅಂತಲ್ಲ, ಅದನ್ನು ನೀನೇ ಹೇಳಿದ್ರೆ ಚಂದ. ದೇಹಯಾನ ವಿಚಿತ್ರವಾಗಿದೆ ನಿನ್ನ ಮಾತು. ಶರದಿ ತುಮುಕಿ ಪೇಳೆ, ಶರದಿ ತುಮುಕಿ ಪೇಳೆ ಮನದಿ ಗೋಪ್ಯಗಳೇನು ಕುರುಸುಟೆಗಳ ಕಾರ್ಯವ ಶರದಿಂದು ಮುಖಿ ಬೇಳೆ ಮನದಿ ಗೋಪಿಗಳೇನು ಕುರುಸುತೆಗಳ ಕಾರ್ಯವ ಶಿರಸ ವಹಿಸಿಯಲ್ಲಿಂದ ಪುದಗೈದೀಗ, ಶಿರಸ ವಹಿಸಿಯನ್ನಿಂದ ಪುದಗೈದೀಗ ತೆರಳುವೆ ಮಂದಿರಕ್ಕೆ ಶರದಿಂದು ಮುಖಿ ಬೇಳೆ ಮನದಿ ಗೋಪಿಗಳೇನು
ಕುರುದುತಿಯಳ ಕಾರ್ಯವ ಗಾಯನ ತೊಡಗಲಿ, ಆಮೇಲೆ ವಾದನ ಮಾಡ್ತೇನೆ ಅಂತ ವಾದಕ ಕಾಯುವುದು. ಹೌದು. ವಾದಕ ಬರ್ಲಿ, ಆಮೇಲೆ ಗಾನ ಮಾಡ್ತೇನೆ ಅಂತ ಗಾಯಕ ಕಾಯುವುದು. ಒಬ್ಬ ತೊಡಗುವಾಗ ಇನ್ನೊಬ್ಬ ಇಲ್ಲ, ಇನ್ನೊಬ್ಬ ತೊಡಗುವಾಗ ಮತ್ತೊಬ್ಬ ಇಲ್ಲ ಅಂತ. ಹಾಗಲ್ಲ, ಅಂದ್ರೆ ನೀನೇ ತೊಡಗಿದ್ರೆ ಚಂದ ಅಂತ ನಾನೇ ಹೇಳದೆ. ಏನನ್ನು ತೊಡಗಬೇಕು ಅಂತ ನನಗಾದ್ರೂ ಅರ್ಥ ಆಗಿಬಿಡು. ಇಷ್ಟು ವರ್ಷ ನನ್ನ ಜೊತೆಯಲ್ಲಿದ್ದು ಯಾವುದು ಅಂತ ನಿನಗೆ ಅರ್ಥ ಆಗಲಿಲ್ಲ. ನನಗೆ ಕೆಲವು ಬಾಯ್ಪಾಠ ವಾಕ್ಯಗಳು. ಆ ಮರದಲ್ಲಿ ಹೂ ಬೇಕಾ? ಹೌದು. ಅಲ್ಲ, ಈ ಬಳ್ಳಿಯಲ್ಲಿ ಆದ ಕಾಯಿ ಬೇಕಾ? ಅದು ನಾನು ಆಗಲೇ ನಿನ್ನಲ್ಲಿ ಹೇಳಿದ್ದೆ, ನಾನು ಬೆಳೆದ ಬಳ್ಳಿ ಮಲ್ಲಿಗೆ. ಆಗ ನೀನು ನಡೆಯುವಾಗ ಆ ಲಾಸ್ಯಕ್ಕೆ ನಾನು ಹಾಡಬೇಕಾ? ಅಲ್ಲ, ನಿನಗೆ ಹಾಡಬೇಕು ಅಂತ ಅಂದದ್ದಕ್ಕೆ ನಾನು ಕುಣಿಬೇಕಾ? ಇದೆಲ್ಲ ಕಂಠಪಾಠವಾದ ಮಾತು. ಅದನ್ನೆಲ್ಲ ಆಡುವುದಕ್ಕೋ ಹೇಳುವುದಕ್ಕೋ ನಿನಗೂ ಸಂಕೋಚ ಏನೂ ಇಲ್ಲ. ಆದ್ರೆ ನಾನು ಇಲ್ಲಿವರೆಗೆ ಕಾಣದೇ ಇದ್ದ ದೇವಯಾನಿ ಒಂದು ಹೊಸ ರೂಪ ಕಾಣ್ತಾ ಉಂಟು. ನೇರ ದೃಷ್ಟಿಗೆ ದೃಷ್ಟಿ ಇಟ್ಟು ನೋಡುವುದೂ ಇಲ್ಲ. ತಲೆಬಾಗಿದ್ದಿ, ಕಾಲಿನಿಂದ ನೆಲವನ್ನು ಗೀರ್ತಾ ಇದ್ದಿ, ನಿನ್ನ ಸೀರೆಯ ಸೆರಗನ್ನು ಬೆರಳಿಗೆ ಸುತ್ತಾ ಇದ್ದಿ. ಅಲ್ಲ, ಅಂದ್ರೆ ಗುರುಕುಲ ವಾಸದ ವ್ರತವು ಪೂರ್ಣವಾದಾಯಿತು ಅಂತಪ್ಪ ಹೇಳಿದ್ರಲ್ಲ. ಹೌದು. ಇನ್ನು ಹೀಗೆಲ್ಲ ಮಾಡಬಹುದು ಅಂತ ನಾನು. ನನ್ನ ಗುರುಕುಲ ವಾಸಕ್ಕೂ ನೀನು ಹಾಗೆ ಮಾಡುವುದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಆಚಾರ್ಯ ಶುಕ್ರರ ಮಗಳಾಗಿ ನಿನ್ನ ವ್ಯಕ್ತಿತ್ವ ಹೇಗೋ ಅದನ್ನು ನೋಡಿ 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 ಅಭ್ಯಾಸ ಆದ ನನಗೆ ಈ ದೇವಯಾನಿ ಇದೆಂತ ಸ್ವರೂಪ ಅಂತ ಆಗುದು. ಅದು ನನ್ನಲ್ಲಿ ನಿನಗೊಂದು ಸಂಕೋಚ ಇಲ್ಲ. ಇಷ್ಟು ಸಮಯದಿಂದ ಯಾವ ನಾಚಿಕೆಯೂ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಕೆಲವು ಸಲ ಬೈದಿದ್ದಿ, ಹೌದು. ಕೆಲವು ಸಲ ಹೊಡೆದಿದ್ದೀಯೋ ಏನೋ ನನಗೆ ನೆನಪಿಗೆ ಬರುವುದಿಲ್ಲ. ಅಂತಹ ಸಲುಗೆ ಉಳ್ಳ ನಿನಗೆ ಕಚನಲ್ಲಿ ಏನೋ ಹೇಳುವುದಕ್ಕುಂಟು ಅಂತ ಸಂಕೋಚ ಪಡುವುದು ಅಂತಂದ್ರೆ ನೀನೇ ನಮ್ಮನ್ನು ದೂರೀಕರಿಸಿದ ಹಾಗೆ ಕಾಣುವುದು. ಏನು ನಿನಗಾಗಬೇಕು ಅದನ್ನ ಹೇಳು. ನಾನಿದ್ದೇನಲ್ಲ ನಡೆಸಿಕೊಡುವುದಕ್ಕೆ. ನಿಸ್ಸಂಕೋಚವಾಗಿ ಹೇಳಬಹುದು. ಅಯ್ಯೋ, ಅದರಲ್ಲಿ ಸಂಕೋಚವೇನು? ಹೇಳಬಹುದು. ಧಾರಾಳ ಕಾಮ ಸನ್ನಿಭಾಗ ವಿದ್ಯಾ ಕಾಮಿತ ನಿಬಂಧ ಕಾಮ ಸನ್ನಿಭಾಗ ಕಾಮ ಸಂಧಿಭಾಗ ವಿದ್ಯಾ ಕಾಮಿತದಿ ಬಂದಾರಭ್ಯ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರ ಹಾಗ ನಿಂದಿ ನಾಮನದಿ ಬಿರ್ಪಿನು ಪ್ರೇಮ ಪಾತ್ರ ಹಾಗ ಎಲ್ದಿ ನಾಮನದಿ ನಂಬಿರ್ಪೇನು ಕಚಲಿಯೇ ಸಖನೇ ಕಾಮ ಸನ್ನಿಭಾಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರ ಹಾಗೆ ನಿಂದಿ ನಾಮನದಿ ನಂಬಿರ್ಪೇನು ಕಾಮ ಸನ್ನಿಭಾಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರ ಅರ್ಥಾಂಗೆ ನಿಂದಿ ನಾಮನದಿ ನಂಬಿರ್ಪೇನು ಪ್ರೇಮ ಪಾತ್ರಾರ್ಥಾಂಗ ಎಂದೇ ನಾ ಮನದಿ ನಂಬಿರ್ಪೇನು
ನಿಂತಿರ್ತೀನು. ಕಾಮದಲ್ಲಿ ಭಾಗ ವಿದ್ಯಾ ಕಾಮಿತದಿ ಬಂದಾರತ್ಯ ಪ್ರೇಮ ಪಾತ್ರ ದಂಗೆ ನಿಂದಿ ನಾಮನದಿ ನಂಬಿಟ್ಟಿನು ಕಾಮ ಸನ್ನಿಭಾಗ ವಿದ್ಯಾ ಕಾಮಿತದಿ ಬಂದಾರತ್ಯ ಗೆಳೆಯ, ಹ್ಮ್ ಹೇಗೆ ಹೇಳುವುದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ನಾನು ಮೌನವಾಗಿರು. ಇದು ಸಂವಾಹವೇ ಆಯ್ತು. ರಾಗ ಹ? ರಾಗ ಸರಿ ಉಂಟ, ಹ? ತಾಳ ಸರಿ ಉಂಟ. ಹ? ಸರಿ ಉಂಟು ಅಂತಾದ್ರೆ ಯಾವ ತಾಳ? ಹ? ಇದು 6ರಲ್ಲಿ ಮೊದಲು ಬಂತು ಅಂತಾದ್ರೆ ಅದನ್ನು ವೈರಿ ಅಂತ ಕರೆದು, ಹ? 4ರಲ್ಲಿ 3ನೇದಾಗಿ ಬಂತು ಅಂತಾದ್ರೆ ಅದನ್ನು ಪುರುಷಾರ್ಥ ಅಂತ ಕರೀತಾರೆ. ಹ? ಅಲ್ವೋ? ಹ? ಅಲ್ವೋ? ಅಲ್ಲ, ಅದು ಅಂತಂದ್ರೆ ಯಾವುದು ಉಂಟಲ್ಲ, ಇಷ್ಟು ವರ್ಷ ನನ್ನೊಟ್ಟಿಗಿದ್ದು ನಿನಗೆ ಗೊತ್ತಾಗುದಿಲ್ಲ ನಾನು ಏನ್ ಹೇಳ್ತಾ ಇದ್ದೇನೆ. ನಿಜವಾಗಿ ಏನೂ ಗೊತ್ತಾಗಲಿಲ್ಲ ಅಂತ ಈಗ ಅರ್ಥ ಆಗಿದೆ. ನಾನು ಹೇಳಿದ್ದಕ್ಕೆಲ್ಲ ನೀನು ಹೌದು ಹೌದು ಅಂತ ತಲೆ ಆಡಿಸಿದ್ದ. ಹಾಗಾದ್ರೆ ಇದಕ್ಕೆ ಮೊದಲು ಅಲ್ಲ, ತಲೆ ಆಡಿಸದಿದ್ರೆ ನೀ ಬಿಡ್ತಿದ್ಯಾ? ನನ್ನ ತಲೆ ಇರುವುದೇ ನೀನು ಹೇಳಿದ್ದನ್ನು ಒಪ್ಪಿ ಆಡಿಸುವುದಕ್ಕೆ ಅಂತ. ಕಚಕುಮಾರ್, ಓ, ತ್ರಿಮೂರ್ತಿಗಳಿಂದ ತೊಡಗಿ ಹ. ಭೂಲೋಕದಲ್ಲಿರುವವರವರೆಗೆ ಅಪೇಕ್ಷೆಯೇ ಇಲ್ಲದೆ ಬದುಕುವವರು ಅಂತ ಯಾರಾದ್ರೂ ಇದ್ದಾರ? ನಿನ್ನದು ಎಂತದ್ದು ಶಾಸ್ತ್ರಾರ್ಥ ವಿಷಯ ಅಲ್ಲ. ಹ? ಇದು ನೀನು ಬಂದದ್ದು ನಾನು ಬಂದದ್ದು ಒಂದು ಕಾಮನೆಯಿಂದಲೇ ಅಲ್ವಾ? ವಿದ್ಯಾಕಾಮ. ಹೌದು, ವಿದ್ಯಾ ಕಾಮನೆಯಿಂದ ಬಂದು ನನ್ನ ತಂದೆ ಮುಂಭಾಗದಲ್ಲಿ ನಿಂದು ನಾನು ಇಲ್ಲಿ ಶಿಷ್ಯನಾಗಿರ್ತೇನೆ, ಹೌದು. ಒಂದು ಅಪೇಕ್ಷೆ. ಹ್ಮ್. ಆ ದಿನದಿಂದಲೇ ನನ್ನ ಮನಸ್ಸಿನಲ್ಲೂ ಒಂದು ಕಾಮನೆ ಹುಟ್ಟಿತ್ತು ನಿನ್ನನ್ನು ನೋಡಿದಲ್ಲಿಂದ. ಕಲಿಬೇಕು ಅಂತಲ್ಲ? ಕಲಿಬೇಕು ಅಂತ. ನೀನೇ ಕಲಿಸ್ಬೇಕು. ನಾನು ಕಲಿಸುವ? ಹೌದು. ನಿನ್ನ ತಂದೆ ಇರುವಾಗ ನಾನೆಂತ ಕಲಿಸ? ನಾನು ಇಂದಲ್ಲದೆ ಹೋದ್ರೆ ನಾಳೆ ಹ್ಮ್? ಈ ಮನೆಯಿಂದ ಹೊರಗೆ ಹೋಗಬೇಕಾದವಳಲ್ವ. ಹ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಏನು? ಅದು ಒಂದು ಕಾಮನೆ ಅಲ್ವಾ. ಹ. ಇಂಥವನನ್ನೇ ವರಿಸಬೇಕು ಅನ್ನುವಂತಹ ಅಪೇಕ್ಷೆ. ಓಹೋ. ಹ. ನಾನು ಯಾರನ್ನು ಮದುವೆ ಆಗುತ್ತೇನೋ ಹ. ಅವನು ವಿದ್ಯಾವಂತನಾಗಿರಬೇಕು, ಅವನು ಸುಗುಣಿಯಾಗಿರಬೇಕು, ಹ್ಮ್. ಅವನು ಸುಂದರಾಂಗನಾಗಿರಬೇಕು, ಅವನು ನಾನು ಹೇಳಿದ್ದನ್ನೆಲ್ಲ ಕೇಳಬೇಕು. ಆಲೋಚನೆ ಮಾಡಿಕೊಂಡಿರುವ ಹೊತ್ತಿಗೆಯೇ ನೀನು ನನ್ನ ತಂದೆ ಮುಂದೆ ಬಂದದ್ದು ಅಂತ. ಆಗ ಹ್ಮ್. ಯಾವುದೆಲ್ಲ ಕಾಮನೆಗಳು, ಯಾವುದೆಲ್ಲ ಅಪೇಕ್ಷೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟಿತ್ತೋ ಹ್ಮ್. ಅದೆಲ್ಲದರ ಸಾಕಾರ ರೂಪವಾಗಿ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡೆ. ಓ. ಕಾಮ ಸನ್ನಿಭ ಅಂಗ ಅಂತ ಹೇಳಿದ್ದದಕ್ಕೆ ನಾನು ನನ್ನ ಮನಸ್ಸಿನ ಅಪೇಕ್ಷೆಯನ್ನೆಲ್ಲ ಪೂರೈಸುವವನಾಗಿ ಆ ಕ್ಷಣವೇ ನಿನ್ನ ಮುಂಭಾಗದಲ್ಲಿ ನನ್ನ ಅಪೇಕ್ಷೆಯನ್ನು ಹೇಳಿಬಿಡೋಣ ಅಂತ ಆಲೋಚನೆ ಮಾಡಿದ್ರೆ ನೀನು ಶಿಷ್ಯವೃತ್ತಿ ಅಂತ ಹೇಳಿದೆ. ಹಾಗಾಗಿ ನಾನೀಗ ಇಷ್ಟು ವರ್ಷ ಕಾಯಬೇಕಾಗಿ ಬಂತು. ನಾನು ನಿನ್ನನ್ನು ನನ್ನ ಪತಿಯಂತೆ ತಿಳ್ಕೊಂಡೆ. ನೀನು ಹರಗರ ನೀನೇದಕ್ಕಿಂತ ದುರ್ಭಾಷೆಯ ಒರೆಯುವಿ ಪ್ರಿಯ ಸಖಿ ಸಖಿ ಗುರು ಸುದಿಯನ್ನ ಸಹೋದರಿ ನಮಿಸುವೆ ಪರಮ ಸುಜ್ಞಾನಿ ನೀವೋ ಹರಹರ ಹರಹರ ನಿನ್ನಿಂದ ಇಂತಹ
ಒಂದು ಮಾತೆ. ಏನಾಯ್ತು? ಶಿವನೇ, ನೀನಿದನ್ನು ನನ್ನ ಆಡದೇ ಇದ್ದಿದ್ರೆ ನಿನಗೆ ಗೊತ್ತಾಗ್ತದೆ. ಆಡಿಬಿಟ್ಟಿಯಲ್ಲ. ಇದನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಬಂದಿದ್ದೆ. ಇಲ್ಲಪ್ಪ, ಮಾತಿಗೆ ಮೌಲ್ಯ ಇರುವುದು ಅದರ ಉದ್ದೇಶದ ಘನತೆಯಲ್ಲಿಯೂ ಹೌದೌದು. ಏನೋ ಒಂದು ಉಚ್ಚಾರ ಬರ್ತದೆ ಎಂಬುದರಿಂದ ಯಾವುದೋ ಪದವನ್ನು ಆಡಿ ಗೆದ್ದೇನು ಅಂತ ತಿಳಿಯುವುದಕ್ಕಿಲ್ವ? ಅದಕ್ಕೊಂದು ಮೌಲ್ಯ ಇಲ್ವೇ? ಅದಕ್ಕೊಂದು ಅರ್ಥ ಇಲ್ವೇ? ಉದ್ದೇಶ ಮೌಲ್ಯ ಇದ್ದೇ ಇದನ್ನ ಆಡಿದ್ದು ನಾನು. ಇದನ್ನು ಒಂದು ಸದುದ್ದೇಶ ಅಂತ ನಾನು ಎಣಿಸಲೆ. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಇದನ್ನು ಹೇಳಬೇಕು ಅಂತ. ಈಗ ಸನ್ನಿವೇಶ ಒದಗಿ ಬಂತು. ಇಷ್ಟು ವರ್ಷಗಳ ಕಾಲ ಯಾರನ್ನು ನನ್ನ ಸಹೋದರಿ ಎಂಬ ಭಾವದಿಂದ ನಾನು ಆಧರಿಸಿ ಒಡನಾಡಿದೆನೋ ಆ ದೇವಯ್ಯ ನಿಂತ ಮಾತನಾಡುವುದೇ? ಶಿವನೇ, ಇದಕ್ಕೆ ದುರ್ಭಾಷೆ ಅಂತ ಹೆಸರು. ದೇವಯ್ಯ ಶಿವನೇ ಅಂತ ಹೇಳಿದ್ದೊಳ್ಳೇದಾಯ್ತು. ಅವನ ಅರ್ಧನಾರೀಶ್ವರ. ಅಸ್ಥಾನದಲ್ಲಿ ಅಪಾತ್ರರಲ್ಲಿ ಇಂತಹ ಒಂದು ನಿವೇದನೆ ಮಾಡುವುದರ ಪರಿಣಾಮವೂ ನಿನಗೆ ಗಮನಕ್ಕೆ ಬಾರದು. ಅಪಾತ್ರ ಹೇಳ್ತಾ ಇರುವುದು ಸಖ್ಯ ಭಾವದ ಸಂಬಂಧ ಅಲ್ಲ, ಪರಮ ಸಖ. ಸಖ್ಯದ ಪಾರಮ್ಯ ಅಂತಂದ್ರೆ ದಾಂಪತ್ಯ ಅಲ್ವಲ್ಲ. ಅಲ್ಲ, ನಾವು ಹೀಗೆ ಮಾಡುವ ಸಖ ಸಪ್ತಪದಿ ಭವ. ನನ್ನ ಹೃದಯವನ್ನು ಚೂರು ಚೂರಾಗಿಸಿದೆ. ನಿನ್ನನ್ನು ಎಷ್ಟು ಎತ್ತರದಲ್ಲಿ ನೋಡಿದರು. ಆಚಾರ್ಯ ಶುಕ್ರರ ಮಗಳಾಗಿ ನನಗೆ ಸೋದರಿ ಎಂಬ ನೆಲೆಯಿಂದ ನಾನು ಗ್ರಹಿಸಿದ್ರೆ ಭಾವವನ್ನೇ ಒಡೆದಾಗಿದೆ. ಅಲ್ಲ, ಈಗ ದಾಂಪತ್ಯ ಅನ್ನುವುದಷ್ಟು ಕೀಳು ಹಾಗಾದ್ರೆ ಎಲ್ಲಿ ಅಂತ ಇಲ್ರಿ? ಎಲ್ಲಿ? ನನ್ನಲ್ಲಿ ಮತ್ತು ನಿನ್ನಲ್ಲಿ. ಒಂದು ದ್ರವ್ಯವನ್ನು ಹಿಡಿಯುವುದಕ್ಕೆ ಒಂದು ಪಾತ್ರೆ ಬೇಕು. ಆ ಪಾತ್ರೆಗೆ ಒಂದು ಪಾತ್ರತ್ವ. ಎಲ್ಲ ಪಾತ್ರೆಗೂ ಎಲ್ಲ ದ್ರವ್ಯವನ್ನು ಇಲ್ಲ ಇಲ್ಲ ಆಗುದಿಲ್ಲ. ಆದ್ರಿಂದಲೇ ದ್ರವ್ಯವನ್ನು ತುಂಬಿಸುವುದಕ್ಕೆ ಮೊದಲೇ ಪಾತ್ರೆ ಯಾವುದು ಅನ್ನುವುದನ್ನು ಸರಿಯಾಗಿ ಗಮನಿಸಬೇಕಾಗ್ತದೆ. ಶುದ್ಧ ಉಂಟೋ ಅಂತಲೂ ನೋಡ್ಬೇಕಾಗ್ತದೆ. ನಿನ್ನ ಪರಮ ಪವಿತ್ರವಾದ ಪ್ರೇಮವೆಂಬ ದ್ರವ್ಯವನ್ನು ತುಂಬಿಸುವುದಕ್ಕೆ ಪಾತ್ರೆ ಅಲ್ಲ ನಾನು. ಕೈ ಮುಗಿದು ಹೇಳ್ತೇನೆ, ಈ ಅಭಿಲಾಷೆಯನ್ನು ಪ್ರಕಟಿಸಬೇಡ, ಇದಕ್ಕಾಗಿ ಒತ್ತಾಯಿಸಬೇಡ. ನೀನು ಹೀಗೆ ಹೇಳಿದೆ ಅಂತ ಆದ್ರೆ ನಾನು ಬಿಡ್ತೇನೆ ಅಂತ ಆಲೋಚನೆ ಮಾಡಿದ್ದೇನೆ. ಬಿಡಲು ಬಿಡಲಿಲ್ಲ ಮನ ಮಾಟ ಪಡೆದೆ ನಾ ತೊರೆಯುವುದೆಂಬ ನಡತೆ ಜನ ಕರುಣದಿ ಪರಿಣಯಮ ನಡೆಸಿ ಕ್ಷೀಣಿಸು ಬಿಡಲು ಬಿಡಲಿಲ್ಲ ನೆನುದ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಹೌದು ಅಂತ ನೀನು ಹೇಳಿದ ಮಾತ್ರಕ್ಕೆ ನಿನ್ನನ್ನು ಬಿಟ್ಟು ಬಿಡ್ತೇನೆ ಅಂತ ಆಲೋಚನೆ ಮಾಡಿದೀಯಾ? ಪ್ರಾರಂಭಕ್ಕೆ ನನ್ನನ್ನು ಕಂಡ ಹೊತ್ತಿನಲ್ಲಿ ನಾನೊಂದು ಮಾತು ಹೇಳಿದ್ದೆ. ನನ್ನ ಅಪ್ಪನಲ್ಲಿ ಮಾತನಾಡಿದ ಹಾಗೆಯೇ ನಿನ್ನಲ್ಲಿ ನಾನು ಒರಟಾಗಿ ಮಾತನಾಡಿ ಏನು ಅಂತ ಭಾವಿಸಬೇಡ. ನನ್ನ ಶೈಲಿ ನಿನ್ನಲ್ಲಿ ಅಂತದ್ದಲ್ಲ ಅಂತ. ಖಜಕುಮಾರ, ದಾಂಪತ್ಯ ಅನ್ನುವುದು ಕೆಟ್ಟದ್ದು. ನಾನಾಡಿದಂತಹ ಮಾತು ದುರ್ಭಾಷೆ. ಯಾವ ಕಾಲಕ್ಕೂ ನಾನು ಹಾಗೆ ತಿಳಿಯುವವಳೇ ಅಲ್ಲ. ಯಾಕೆ ಗೊತ್ತಾ? ಈಗ ದೇವಲೋಕದಿಂದ ಇಲ್ಲಿಗೆ ಬಂದು ನಮ್ಮ ತಂದೆಗೆ ಶಿಷ್ಯನಾಗಿದ್ದಂತಹ ನಿನ್ನಲ್ಲಿ ಸಹೋದರಿಯವನ್ನೇ ನಾನು ಕಾಣಬೇಕು ಅಂತಲೇ ಏನಿಲ್ಲ. ಯಾಕಂದ್ರೆ ನಾನು ಆಗೊಂದು ಮಾತು ಹೇಳಿದೆ, ನಿನ್ನನ್ನು ಕಂಡಾಗ ನನ್ನ ಮನಸ್ಸಿಗೆ ಹಾಗ ಅನ್ನಿಸಿತು ಅಂತ. ಮನದಿ ನಿನ್ನ ವರಿಸಿದಂತಹ. ಈಗ ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ, ಅದನ್ನು ನಾನು ವಿಸ್ತಾರವಾಗಿ ಹೇಳಬೇಕು ಅಂತ ಇಲ್ಲ. ಯಾವುದಾದ್ರೂ ಒಂದು ಮಾತನ್ನು ಆಡುವುದಕ್ಕೆ ಮೊದಲೇ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೇವೆ, ಹೌದಾ? ಆಮೇಲೆ ಅದನ್ನು ಮಾತಿನ ಮುಖೇನ ಆಡ್ತೇವೆ, ಆಮೇಲೆ ಅದನ್ನು ಕ್ರಿಯೆಯಾಗಿ ಪ್ರಪಂಚದಲ್ಲಿ ಮಾಡಿ ತೋರಿಸ್ತೇವೆ. ನಾನು ಮಾತಿನಲ್ಲಿ ಹೇಳಿ ಆಗಿದೆ, ನಾನು ಹೇಳುವುದನ್ನು ಮೊದಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಲಿ ಆಗಿದೆ. ಈಗ ನೀನು ನನ್ನ ಪತಿ ಅಂತ ಹೇಳಿದ ಮೇಲೆ ಅದನ್ನು ಕ್ರಿಯೆಯಲ್ಲಿ ಆಚರಿಸದೆ ಹೋದರೆ ನಾನು ಮತ್ತು ನೀನು ಇಬ್ರು ಪತಿತರಾಗಿದ್ದೇವೆ. ಮಾತ್ರ ಅಲ್ಲ, ಮನಸ್ಸು ಅನ್ನೋದು ಪರಿವರ್ತನಾಶೀಲವಾದದ್ದು ಅಲ್ವಾ? ನನಗೆ ದೇವಯಾನ ಅಂತ ನನ್ನ ತಂದೆ ಹೆಸರಿಟ್ಟಿದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ಬಹುಶಃ ನಾನು ದೇವಲೋಕಕ್ಕೆ ನಿನ್ನ ಕೈ ಹಿಡಿದು ಹೋಗುತ್ತೇನೆ ಅನ್ನೋದು ಅವರು ನಿರ್ಣಯ ಮಾಡಿದ್ದಾರೋ ಏನು. ಅವರು ಭವಿಷ್ಯವನ್ನು ತಿಳಿಯಬಲ್ಲವರು. ದೇವಲೋಕದ ಗುರುವಾದಂತಹ ಬೃಹಸ್ಪತಿ ಆಚಾರ್ಯರು, ರಾಕ್ಷಸರ ಗುರುಗಳಾದಂತಹ ಶುಕ್ರಾಚಾರ್ಯರು, ಇವರ ಮಕ್ಕಳೇ ಇಬ್ಬರು ಪರಸ್ಪರ ವಿವಾಹವಾದರು ಅಂತ ಆದ್ರೆ ಒಂದು ಭವ್ಯವಾದಂತಹ ಸಂಬಂಧವು ಇಬ್ಬರ ಮಧ್ಯೆ ಏರ್ಪಡ್ತದೆ. ಈ ಎಲ್ಲದರ ನೆಲೆಯಿಂದಲೂ ಲೋಕಕ್ಕೆ ಕಲ್ಯಾಣವಾಗ್ತದೆ ಹೊರತು ಖಂಡಿತ ಇದರಿಂದ ಕಂಟಕ ಆಗುವುದಿಲ್ಲ. ಹಾಗಾಗಿ ನೀನು ಮನಸ್ಸನ್ನು ಸ್ವಲ್ಪ ಬದಲಾಯಿಸಿದೆ ಅಂತ ಆದ್ರೆ ನಮ್ಮ ತಂದೆಯೂ ಇದಕ್ಕೆ ಒಪ್ಪಿಕೊಳ್ತಾರೆ. ಖಂಡಿತ ನಮಗೆ ಮದುವೆ ಆಗುವುದಕ್ಕಾಗ್ತದೆ. ಇನ್ನು ಬಿಡು ಅಂತ ಹೇಳಿದ್ರು ನಾನು ಬಿಡಬೇಕಲ್ಲ ನಿನ್ನನ್ನು. ನಿನ್ನ ಮನಸ್ಸಿನಲ್ಲಿ ಸಂಕಲ್ಪ ಉಂಟು ಎಂಬುದರಿಂದ
ದಾಂಪತ್ಯವು ಇಬ್ಬರು ಸೇರಿ ಹೊಂದಬೇಕಾದ ಒಂದು ವಿಧಿಯು ಆದ್ದರಿಂದ ದಾಂಪತ್ಯ ಅದು. ಇನ್ನೋರ್ವನ ಸಿದ್ಧತೆ ಏನು ಅನ್ನುವುದನ್ನು ಗ್ರಹಿಸದೆ ನಿನ್ನ ಮನಸ್ಸಿನಲ್ಲಿ ನೀನು ಸಂಕಲ್ಪ ಮಾಡಿಕೊಂಡದ್ರಲ್ಲಿ ನನ್ನ ದೋಷ ಉಂಟೆ. ಇಷ್ಟು ಸುದೀರ್ಘವಾದ ಅವಧಿಯಲ್ಲಿ ಸರಿ, ಒಂದು ದಿನ, ಒಂದು ಕ್ಷಣ, ಒಂದು ಗಳಿಗೆ ನಾನು ಆ ಭಾವದಿಂದ ನಿನ್ನಲ್ಲಿ ವ್ಯವಹರಿಸಿದ್ದೆ. ಅಲ್ಲ, ಇಲ್ಲವಲ್ಲ. ಈಗ ನಾನಾದ್ರೂ ಆ ಭಾವದಿಂದ ನಿನ್ನಲ್ಲಿ ವ್ಯವಹರಿಸಲಿಲ್ಲ. ಇಲ್ಲಿಯವರೆಗೆ ನಾನು ಸಂಯಮದಿಂದ ತಡ್ಕೊಂಡಿದ್ದೇನಲ್ಲ. ಈ ಕ್ಷಣಕ್ಕೆ ನಾನು ನಿನ್ನನ್ನು ಯಾವ ದೃಷ್ಟಿಯಿಂದ ಕಂಡೇನೋ ಅದಕ್ಕೆ ನಿಷೇಧವಾದ ಸಂಬಂಧವನ್ನು ನೀನು ಆರೋಪಿಸ್ತಾ ಇದ್ದ. ಮೇಲಾಗಿ ನಾವು ನೋಡ್ಬೇಕಾದ ಇನ್ನೊಂದು ಏನು, ವೈಯಕ್ತಿಕವಾಗಿ ನಮ್ಮ ಅಭಿಲಾಷೆ ಏನೋ ಅದನ್ನು ಈಡೇರಿಸಿಕೊಳ್ಳುವಲ್ಲಿ ಲೋಕದೃಷ್ಟಿಯನ್ನು ನಾವು ಗಮನಿಸಬೇಕಾಗ್ತದೆ. ಹೌದು, ಕೆಲವೆಲ್ಲ ಮೌಲ್ಯಗಳು ಉಂಟು. ಮನಸ್ಸನ್ನು ನಾವು ಬದಲಿಸಿಕೊಳ್ಳಬಹುದು, ಮೌಲ್ಯಗಳನ್ನು ಬದಲಿಸಬಹುದೇ? ಯಾವುದು ಮೌಲ್ಯ? ಮೂಢದು ಮಾತ್ರ ಅಲ್ಲ, ಆಶ್ರಮವಾಸಿಯಾಗಿ ಗುರುಗಳಿಂದ ಉಪದೇಶನಾದಂತಹ ಒಬ್ಬ ಶಿಷ್ಯ ಹೇಗಿರಬೇಕು ಎನ್ನುವುದಕ್ಕೂ ಒಂದು ಆದರ್ಶವಾಗಿ ನಾವು ಇರಬೇಕಾದವರು. ನೀನು ಹೇಳಿದ್ಯಲ್ಲ, ನಿನ್ನ ಅಪ್ಪ ದೊಡ್ಡವ, ನನ್ನ ಅಪ್ಪನೂ ದೊಡ್ಡವನೇ. ಈ ದೊಡ್ಡವರ ಮಕ್ಕಳು ಏನ್ ಮಾಡ್ತಾರೋ ಅದನ್ನು ಉಳಿದವರೆಲ್ಲ ಗಮನಿಸ್ತಾರೆ. ಸರಿ, ಆದ್ರಿಂದ ಅವರ ದೃಷ್ಟಿಗೆ ಪಕ್ಕಾಗುವಂತೆ ನಾವಿರಕೂಡದು. ಒಂದು ವೇಳೆ ನೀನು ಹೇಳಿದಂತೆ ನಿನ್ನ ವಾಂಛೆಯಲ್ಲಿ ಈ ಸಂಬಂಧ ಪರ್ಯವಸಾನ ಆಯಿತು ಅಂತಾದ್ರೆ ನಾವು ಕಳೆದ ಈ 1000 ವರ್ಷಗಳ ಅವಧಿಯನ್ನೂ ಕೂಡ ಇದರ ದೃಷ್ಟಿಯಿಂದಲೇ ಲೋಕ ಕಾಣ್ತದೆ. ಬಹುಶಃ ಅವರೊಳಗೆ ಏನೋ ಇದ್ದಿರಬೇಕು. ಆಗ ನನ್ನ ಬ್ರಹ್ಮಚರ್ಯಕ್ಕಾದ್ರೂ ಮೌಲ್ಯ ಏನು, ನಾನು ಕಲಿತ ವಿದ್ಯೆಗಾದ್ರೂ ಮೌಲ್ಯ ಏನು? ನಾವು ಲೋಕಕ್ಷೇಮಕ್ಕಾಗಿ ದುಡಿಯುವುದಕ್ಕೆ ಸಿದ್ಧರಾಗಿ ನಿಂತವರು ವೈಯಕ್ತಿಕ ಅಭಿಲಾಷೆಗೆ ಲೋಕಹಿತವನ್ನು, ಮೌಲ್ಯವನ್ನು ಬಲಿಕೊಡುವುದಲ್ಲದು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದುಂಟು. ಓದಿ ತಿಳಿದಿಗೆ ಶಾಸ್ತ್ರವಾ, ಓದಿ ತಿಳಿದಿಗೆ ಶಾಸ್ತ್ರವಾ, ಸಖಿಯ ಸಕಲಾದಿ ನೀತಿಯ ಸಾರವಾ, ಖೇದವೇದಕ್ಕೆ ಎನ್ನಳು ಪರಿತಗಿರಿದಾದವನೆ ಪರಿಥಲದೊಳು ಗುರುಪುತ್ರಿ, ದೇವಯಾನಿಗೆ ಕಚನ ಕುರಿತಾಗಿ ಯಾವ ಭಾವ ಉಂಟು ಎನ್ನುವುದು ಕಚನಿಗೆ ದೇವಯಾನಿಯ ಕುರಿತಾಗಿರುವ ಭಾವವನ್ನು ಸೇರಿಸಿಯೇ ತಾನೇ ನಿರ್ಣಯವಾಗಬೇಕು. ಅದಕ್ಕಾಗಿಯೂ ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದು ನಿನ್ನ ಮನಸ್ಸನ್ನು ಬದಲಾಯಿಸುವಂತ, ನಿನ್ನ ಅಭಿಲಾಷೆಗೆ ತಕ್ಕಂತೆ ಅಥವಾ ಅದನ್ನು ಪ್ರಚೋದಿಸುವಂತೆ ಕಚನೆಯಲ್ಲಿ ಆದ್ರೂ ನಡ್ಕೊಂಡಿದ್ರೆ, ಅಥವಾ ದೇವಯಾನಿ ನಾಳೆ ತನಗೆ ಪತ್ನಿಯಾಗತಕ್ಕವಳು ಎಂಬ ದೃಷ್ಟಿಯಿಂದ ಏನಾದ್ರೂ ಕಚನು ನೋಡಿದ್ದಿದ್ರೆ ಆಗ ನಿರಾಕರಣೆಯು ಅಪರಾಧವಾಗ್ತಿತ್ತು. ಯಾಕಂದ್ರೆ ಹೆಣ್ಣೊಬ್ಬಳನ್ನು ನಂಬಿಸಿ ಆಮೇಲೆ ವಂಚಿಸುವುದು ಮಹಾದ್ರೋಹವೆನ್ನಿಸಿತ್ತು. ಸರಿ, ಆದ್ರೆ ನಾನು ಆ ಬಗೆಯಿಂದ ವ್ಯವಹರಿಸಿದವನೇ ಅಲ್ಲ. ಆದ್ರಿಂದ ಮತ್ತೆ ದಾಂಪತ್ಯ ಅಂದ್ರೆ ಏನು ದೇವಯಾನಿ? ಏನು? ಕೇವಲ ಮೈಗಳ ಸಾಮೀಪ್ಯ ಅಲ್ವಲ್ಲ, ಅಲ್ಲ, ಮನಸ್ಸಲ್ವ ಹೊಂದಿಕೊಂಡು ನಡೆಯುವುದು. ಹೌದು, ಮನಸ್ಸು ತಾನೇ ಪ್ರಧಾನವಾದದ್ದು. ಸರಿ, ಆ ಮನಸ್ಸು ಇನ್ನೊಬ್ಬರು ಒತ್ತಾಯಕ್ಕೆ ಮಣಿಯುವುದಲ್ವಲ್ಲ. ಅಲ್ಲ, ಅಭಿಲಾಷೆ ಎಂಬುದು ಇಬ್ಬರ ಅಂತರಂಗದಲ್ಲಿ ಹುಟ್ಟುಬೇಡ. ಖಂಡಿತ. ನನ್ನಲ್ಲಿ ಅಂಥದ್ದೊಂದು ಅಭಿಲಾಷೆಯೇ ಇಲ್ಲದಿದ್ದಾಗ, ವಿವಾಹಕ್ಕೆ ಸನ್ನದ್ಧತೆಯಲ್ಲಿಯೇ ನಾನಿಲ್ಲದಿದ್ದಾಗ ನಿನ್ನ ಒತ್ತಾಯಕ್ಕೆ ನಾನು ನಿನ್ನನ್ನು ವಿವಾಹವಾಗುವುದಕ್ಕಾದೀತೆ. ಆದ್ರಿಂದ ವ್ಯಕ್ತಿಗತವಾಗಿಯೂ ಸಮಷ್ಟಿಯಿಂದಲೂ ನಾನು ಇದನ್ನು ಮಾಡತಕ್ಕವನಲ್ಲ. ದಯವಿಟ್ಟು ಈ ಕುರಿತಾಗಿ ಕ್ರೋಧವನ್ನು, ಖೇದವನ್ನು ಹೊಂದಬೇಕಾಗಿಲ್ಲ. ಮುಂದೆ ನಿನ್ನನ್ನು ಕೈ ಹಿಡಿತಕ್ಕ ಯೋಗ್ಯತಾವಂತ ಇನ್ನೊಬ್ಬ ಸಿಕ್ಕಿಯಾನು. ನಿನ್ನ ತಂದೆಯ ವರ್ಚಸ್ಸಿಗೆ ತಕ್ಕ ವರನನ್ನು ಹುಡುಕಿ ಅವರು ಮದುವೆ ಮಾಡಿಯಾರು. ದೇವಯಾನೇ ನೀನಾಗಬಹುದು, ಯಾರಿಗೊತ್ತು. ಆದ್ರೆ ಕಚನ ಮುಖೇನವಾಗಿ ಅಲ್ಲ. ಹಾಗಾಗಿ ಒತ್ತಾಯ ಮಾಡಬೇಡ. ಒಂದು ವೇಳೆ ಒತ್ತಾಯ ಮಾಡಿದರು ಅಲ್ಲ, ಪ್ರತ್ಯಕ್ಷ ಪರಮೇಶ್ವರನೇ ಬಂದು ಒತ್ತಾಯಿಸಿದರು, ಈ ಕಚನ ಅಂತರಂಗದಲ್ಲಿ ಅಂತಹ ತುಮುಲ ಹುಟ್ಟಲಾರದು. ನಾವು ಒಪ್ಪುವುದಕ್ಕೆ ಕಚಕುಮಾರ ಮೂರು ಸಲ ರಾಕ್ಷಸರಿಂದ ಹತನಾದಂತಹ ನಿನ್ನನ್ನು ನನಗಾಗಿ ಬದುಕಿಸಿದೆ. ಇಲ್ಲಿಯವರೆಗೆ ನೀನು ನನ್ನವನು ಅಂತ ತಿಳಿದೇ ಬಾಳಿದೆ. ಒಂದು ಸರಳವಾದ ಒಂದು ಉದಾಹರಣೆ ಹೇಳಿ. ಏನದು? ತಂದೆ ತಾಯಿಯನ್ನಿರು ಒಪ್ಪಿ ಮಗುವನ್ನು ಮದುವೆ ಮಾಡಿ ಕೊಡುವುದು ಅಂತ ಉಂಟು. ಮಗಳನ್ನು ಮದುಮಗ ಹುಡುಗಿಯನ್ನು ನೋಡುವುದೇ ಅಂತರ್ಪಟ ಸರಿಸಿದಾಗ ಮಾತ್ರ. ಯಾರು ಏನು ಅಂತ ಗೊತ್ತಿರುವುದಿಲ್ಲ, ಮನಸ್ಸು ಸಿದ್ಧವಾಗಿರುವುದಿಲ್ಲ. ಆದ್ರೆ ಯಾರ ಕೈ ಹಿಡಿಬೇಕು ಅಂತ ಸಂಕಲ್ಪ ಇತ್ತೋ, ಯಾರ ಕೈ ಹಿಡಿದಳೋ, ಯಾರು ಅವಳ ಕುತ್ತಿಗೆಗೆ ಮಂಗಲ ಸೂತ್ರವನ್ನು ಕಟ್ಟಿದರೋ ಅವರ ಜೊತೆಯಾಗಿ ಬದುಕುವುದಕ್ಕೆ ಅವಳು ಮತ್ತೆ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ತಾಳೆ. ಈಗ ನನ್ನಲ್ಲಿರುವಂತಹ ಕೊರತೆ ಏನು? ನಾನು ನೋಡುವುದಕ್ಕೆ ಸುಂದರಿ ಅಲ್ವೋ, ನಾನು ವಿದ್ಯಾವಂತೆ ಅಲ್ವೋ, ನನ್ನ ಹಿನ್ನೆಲೆ ದೊಡ್ಡದಲ್ವೋ,
ಒಂದು ಕ್ಷಣ ನಿನ್ನ ಮನಸ್ಸಿನಲ್ಲಿ ಅಂತಹ ಸಂಕಲ್ಪ ಇಲ್ಲದಿದ್ರು ಈಗ ಪರಿವರ್ತನೆ ಮಾಡಿಕೊಂಡು ಮದುವೆ ಆಗಬಹುದಲ್ಲ ಅಂತ ಕೇಳೋದು ನಾನು. ಈ ದೇವಯಾನಿ ಯಾರು, ನನಗೇನಾಗಬೇಕು ಎನ್ನುವುದಕ್ಕೆ ಪೂರ್ವ ಸಿದ್ಧವಾದ ಒಂದು ಸಂಬಂಧವನ್ನು ನಾನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡಿದ್ದೇನೆ. ಅವಳು ನನ್ನ ಸೋದರಿ. ಇದನ್ನು ಪರಿವರ್ತನೆ ಮಾಡಿ ಇನ್ನಾವುದೋ ರಮ್ಯ ಭಾವವನ್ನು ತುಂಬಿಸುವುದಕ್ಕೆ ನಾನು ಶಕ್ತನಲ್ಲ, ಅದಕ್ಕೆ ಸಿದ್ಧನೂ ಇಲ್ಲ. ಕಚಕುಮಾರ, ದೇವಯಾನಿಯ ಶೈಲಿ ಒಂದೇ ಅಂತ ತಿಳಿಯಬೇಡ. ಈಗ ನಾನು ಎಷ್ಟು ಹೇಳಿದ್ರೂ ನೀನು ಒಪ್ಪುವುದಿಲ್ವ? ಋಷ್ಯಾಶ್ರಮ ಇರುವುದು ವಿವಾಹಕ್ಕೆ ತಕ್ಕುದಾದ ವೇದಿಕೆಯನ್ನು ನಿರ್ಮಾಣ ಮಾಡುವುದಕ್ಕಲ್ಲ ದೇವಯಾನಿ, ಅದು ಅಧ್ಯಯನಕ್ಕಿರುವುದು. ನೀನು ಒಪ್ಪುವುದಿಲ್ವ? ಇಲ್ಲವೇ ಇಲ್ಲ. ಋಷ್ಯಾಶ್ರಮದಲ್ಲಿ ಇರುವವರೇನು ಗೃಹಸ್ಥರಾಗಬಾರದು ಅಂತ ತಿಳ್ಕೊಂಡಿದ್ದೀಯ ನೀನು? ಬರೆದ ತಂದೆ ಬೆನೆಯು ನಿನಗೆದು ದುರುಳ ಬರೆದದೆ ಹೋಗಲಿ ಬರೆದದೆ ತಡಿ. ಶಾಸ್ತ್ರ ಇರಬಹುದು, ಮೌಲ್ಯ ಇರಬಹುದು, ಆದರೆ ಜಗತ್ತಿನಲ್ಲಿ ಮಹಾಮಹಿಮರು ಯಾರಿದ್ದಾರೆ ಅದನ್ನು ಬದಲಾಯಿಸಿದ್ದನ್ನು ನಾವು ನೋಡಿದ್ದೇವೆ, ನಾವು ಕೇಳಿದ್ದೇವೆ. ನಿನ್ನನ್ನು ಬದುಕಿಸುವುದಕ್ಕೆ ಮೊದಲೇ ನಮ್ಮ ತಂದೆ ಆಡಿದಂತಹ ಮಾತಿತ್ತು, ಭವಿಷ್ಯದಲ್ಲಿ ಸುಧಾಪಾನವನ್ನು ಮಾಡಿದ ಬ್ರಾಹ್ಮಣರು ಯಾರಿದ್ದಾರೆ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರಲಿ. ಅಂದ್ರೆ ಅದರ ಅರ್ಥ ಏನು? ಶಾಸ್ತ್ರವನ್ನಾದ್ರೂ ಪರಂಪರೆಯನ್ನಾದ್ರೂ ರೂಢಿಯನ್ನಾದ್ರೂ ನಮ್ಮದಾದ ಶೈಲಿಯಿಂದ ಬದಲಿಸಿಕೊಳ್ಳುವುದಕ್ಕಾಗ್ತದೆ ಅಂತ. ಗುರುಕುಲ ಅನ್ನುವುದು ವಿವಾಹಕ್ಕೆ ವೇದಿಕೆ ಆಗಬಾರದು ಸತ್ಯ, ಆದರೆ ಪ್ರತಿಯೊಂದಕ್ಕೂ ಒಂದು ಅಪವಾದ ಅನ್ನೋದು ಇದ್ದೇ ಇರ್ತದೆ. ಆಪಧರ್ಮ ಅಂತ ಒಂದು ಉಂಟು. ಅನಿರೀಕ್ಷಿತವಾಗಿ ಮನಸ್ಸನ್ನು ಕೊಟ್ಟಾಯಿತು, ಆಮೇಲೆ ವಿವಾಹವಾಗುವುದೇ ಸಹಜ ಅಂತ ನಾನು ಆಡುವುದು. ನಮ್ಮ ಅಪ್ಪನೂ ಅದಕ್ಕೆ ಒಪ್ಪುತ್ತಾರೆ. ನಾನು ಅಪವಾದವನ್ನು ಹೊರುವುದಕ್ಕೆ ಸಿದ್ಧನಿಲ್ಲ. ಎಷ್ಟನ್ನು ನಾನು ಆಡಿದ್ರು ನೀನು ಒಪ್ಪುವುದಿಲ್ಲ ಅಂತ ಆದ್ರೆ ದೇವಲೋಕದಿಂದ ನೀನು ಕೆಳಗಿಳಿದು ಬಂದದ್ದು ಯಾಕೆ ಅನ್ನುವುದನ್ನು ನಾನು ತಿಳಿದವಳಿದ್ದೇನೆ. ಬೃಹಸ್ಪತಿ ಆಚಾರ್ಯರ ಮಗ, ದೇವಗುರುಗಳ ಮಗ, ಸಕಲ ವಿದ್ಯಾ ಪಾರಂಗತನಾದ್ರೂ ಮೃತ ಸಂಜೀವಿನಿ ಅನ್ನುವಂತಹ ಒಂದು ವಿದ್ಯೆ ನಮ್ಮ ತಂದೆಯ ವಶದಲ್ಲುಂಟು. ಅದನ್ನು ಹೇಗಾದ್ರೂ ಅಭ್ಯಾಸ ಮಾಡಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯಿಂದ ಕೆಳಗಿಳಿದವ ನೀನು. ಏನು ದೇವಯಾನಿ ಅಂತ ಹೇಳಿದ್ರೆ ಶುಕ್ರಾಚಾರ್ಯರ ಮಗಳು ಮಾತ್ರವ? 500 ವರ್ಷಗಳ ಕಾಲ ನಿನಗೆ ಊಟ ಮಾಡಿ ಬಡಿಸುವುದಕ್ಕೆ ಮಾತ್ರ ನಾನು ಇದ್ದದ್ದು ಅಂತ ತಿಳ್ಕೊಂಡಿಯ? ಶಾಪವನ್ನು ಕೊಡಬಲ್ಲಂತಹ ಶಕ್ತಿ ನನಗುಂಟು ತಿಳಿ. ಒಂದು ವೇಳೆ ನನ್ನನ್ನು ಮದುವೆ ಆಗುವುದಕ್ಕೆ ನೀನು ಮನ ಮಾಡದೇ ಇದ್ರೆ, ಯಾವ ಮೃತ ಸಂಜೀವಿನಿ ವಿದ್ಯೆಯನ್ನು ನನ್ನ ತಂದೆಯಿಂದ ಅಭ್ಯಾಸ ಮಾಡಿಕೊಂಡಿದ್ಯೋ, ಸಿದ್ಧಿಸಿಕೊಂಡಿದ್ಯೋ, ಅದು ನಿನಗೆ ಲಭಿಸದೆ ಹೋಗ್ಲಿ, ಲಭಿಸದೆ ಹೋಗ್ಲಿ, ಲಭಿಸದೆ ಹೋಗ್ಲಿ. ಎಷ್ಟು ಬೇದರು ನೀತಿಯೋ ಎಷ್ಟು ಬೇದರು ನೀತಿಯ ಹಠವು ನನ್ನನ್ನು ಬಗ್ಗಿಸ್ತೇನೆ ಅಂತ ಎಣಿಸಿದೆ. ನಾನು ಹೇಳಿದ್ದು ನನಗೆ ಸಿಗತಕ್ಕದ್ದು. ಸಾತ್ವಿಕಳಾಗಿ ಬ್ರಾಹ್ಮಣತಿಯಂತೆ ಇರಬೇಕಾಗಿದ್ದ ನಿನಗೆ ಇಂತಹ ಒಂದು ಛಲ ಉಂಟು. ಶುಕ್ರಾಚಾರ್ಯರ ಮಗಳು ನಾನು ಬಯಸಿದ್ದು ನನ್ನ ಕೈಗೆ ಬರ್ತದೆ. ಶಾಸ್ತ್ರ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದೀನಿ. ನನಗೆ ಶಾಪ ಕೊಡು ದೊಡ್ಡದಲ್ಲ, ಅದಕ್ಕೆ ಪರ್ಯಾಯೋಪಾಯವನ್ನು ನಾನು ಕಂಡುಕೊಳ್ಳಬಲ್ಲೆ. ಆದರೆ ನೀನು ಮಾತ್ರ ವೈಯಕ್ತಿಕ ಅಭಿಲಾಷೆಗೆ ಬೇಕಾಗಿ ಲೋಕದ ಮೌಲ್ಯವನ್ನು ಅಪ್ಪನಿಂದ ಸಿದ್ಧಿಸ್ತೇನೆ ಅಂತ ಹೇಳ್ತೀಯ. ಮಾಡಿ ಏನು ಬೇಕಿದ್ರೆ. ಅದಕ್ಕೆ ವಿರೋಧವಾದದ್ದನ್ನೇ ನೀನು ಮಾಡುವ ಹಾಗೆ ಆಗುವುದು. ಯಾವ ಬ್ರಾಹ್ಮಣನು ನಿನ್ನನ್ನು ಕೈ ಹಿಡಿಯುವುದಕ್ಕೆ ಸಿದ್ಧನಾಗದೇ ಇರಲಿ, ಯಾವನ ಕ್ಷತ್ರಿಯನನ್ನು ಮದುವೆ ದೇವಯಾನಿ ಕೋಪದುರಿ ಪ್ರಜ್ವಲಿದೆ ಶಮನಕಿ ಚಾಪವಾಕ್ಯವನ್ನು ಸುರಿದಾಯಿತು. ತಾಪವಿಲ್ಲವು ಮನದಿ ನೀನದ ನೆನೆದು ಕೊರಗದಿರು. ಈ ಪರಿಯ ವಿಧಿ ನಮ್ಮ ಬಾಳು
ಗೋಪ್ಯದೊಳಗಾಳುವುದು ಸಖಿ ನೀನ ಪದವ ಕಳೆದು ಕದಿ ಬಾಡೆಲ್ದೆನುತ ಬೀಳ್ಗೊಂಡ ಸಖಿಯೇ ಸಖಿ ದೇವಯಾನಿ ಕುಪಿತನಾಗಿ ಶಾಪವಾಕ್ಯವನ್ನ ಆಡಿಬಿಟ್ಟೆ. ನಾನು ಆಡಿದೆ. ಹೊತ್ತಿಗೆ ಮನಸ್ಸಿನಲ್ಲಿದ್ದಂತಹ ಕ್ರೋಧ ಒಂದು ಶಾಪ ರೂಪದಿಂದ ಹೊರ ಬಂದ ಮೇಲೆ ಮತ್ತೆ ಉಳಿಯುವುದೇನು? ನಿರ್ಮಲವಾದ ಚಿತ್ತ ಹೌದಲ್ಲ, ಸಮಾಧಾನ ಹೊಂದಿದೆಯಾ? ನಿನ್ನನ್ನು ಶಪಿಸುವಷ್ಟು ಕಠೋರ ಹೃದಯನೂ ನಾನಾಗಿಬಿಟ್ಟೆನೆ. ಕ್ಷಣ ಕಾಲ ವಿಳಂಬಿಸ್ತಾ ಇದ್ರೆ ನನ್ನ ಬಾಯಿಂದ ಶಾಪವಾಕ್ಯ ಬರ್ತಿರ್ಲಿಲ್ಲ. ಏನೋ ನೀನಾಡಿದ್ದಕ್ಕೆ ಪ್ರತಿಯಾಗಿ ಹೇಳಿಬಿಡ್ತೇನೆ ಎಂಬ ಉದ್ವೇಗದಿಂದ ಆಡಿದೆ. ಜೀವನವನ್ನು ತಪಸ್ಸಿನಂತೆ ನಡೆಸುತ್ತಿರುವ ನಮಗೆ ಆ ಶಾಪವನ್ನು ಸುಳ್ಳಾಗಿಸುವುದಕ್ಕೆ ಸಾಧ್ಯ ಇಲ್ಲ. ಸುಳ್ಳಾಗಿಸಬಾರದು, ಅದು ನಡೆಯಲೇಬೇಕು. ಆದ್ರೆ ಇದನ್ನೆಲ್ಲ ಎಣಿಸಿದಾಗ ವಿಧಿಯೊಂದು ಸೂತ್ರವನ್ನು ಹಿಡಿದು ಈ ಪರಿಯಲ್ಲಿ ನಮ್ಮ ನಾಡಿಸ್ತಾ ಇದೆ ಎನ್ನುವುದಂತೂ ಸತ್ಯವೇ. ಯಾರದ್ದೋ ಕಾರ್ಯಕ್ಕಾಗಿ ನನ್ನನ್ನು ನಾನು ತೆತ್ತುಕೊಳ್ಳುವುದಕ್ಕೆ ಸಿದ್ಧನಾಗಿ ಬಂದವ. ಹಾಗಾದ್ರೆ ನನ್ನ ಜೀವಿತ ಇರುವುದು ಇನ್ನೊಬ್ಬರಿಗಾಗಿ ಹೊರತು ನನಗಾಗಿ ಅಲ್ವ? ಆ ಹೊತ್ತು ಅದನ್ನು ಮೌಲ್ಯವಾಗಿ ಅಂಗೀಕರಿಸಿದ ಕಾಲಕ್ಕೆ ಆಡಿದ ಮಾತಿನಿಂದ ನಾನು ಕ್ರುದ್ಧನಾದದ್ದು ದಿಟ್ಟ. ಪರಮ ಶ್ರದ್ಧೆಯಿಂದ ಯಾವುದನ್ನು ಹೊಂದುವುದಕ್ಕಾಗಿ ಬಂದನು ಅದು ವಿಫಲವಾಯ್ತಲ್ಲ, ಇವಳು ಹಠ ಮಾಡಿದ್ಲಲ್ಲ ಎಂಬುದಕ್ಕಾಗಿ ಆಡಿದ. ನಿನ್ನ ಶಾಪವಾಕ್ಯ ಈಡೇರಿ. ಆದ್ರೆ ನಾ ಕಲಿತ ವಿದ್ಯೆಯನ್ನು ಅನ್ಯರಿಗೆ ಉಪದೇಶದ ಕೂಡೋದು ಅಂತ ಇಲ್ವಲ್ಲ. ನಿನಗೆ ಲಭಿಸದೆ ಹೋಗ್ಲಿ, ಹಾಗಾದ್ರೂ ಲೋಕಕ್ಕೆ ಪ್ರಯೋಜನವಾಗಲಿ, ನಮಗಲ್ಲ. ನಿನಗೆ ನಾನು ಆಡಿದ ಶಾಪವಾಕ್ಯ ಕ್ಷತ್ರಿಯ ಸತ್ತಮನೊಬ್ಬನನ್ನು ವಿವಾಹವಾಗುವಂತಾಗಲಿ, ಅದು ವಿಧಿಚೋದಿತವೇ ಇರಬೇಕು ದೇವಯಾನಿ. ಯಾಕಂದ್ರೆ ನಿನ್ನ ತಂದೆಯು ಪೂರ್ಣ ಬ್ರಾಹ್ಮಣರ ಸಾತ್ವಿಕತೆಯನ್ನು ಹೊಂದಿದ್ದಾರೆ ಅಂತಲ್ಲ, ಅಪಾರ ಕ್ರೋಧವುಳ್ಳವರು. ಮೇಲಾಗಿ ಪ್ರಳಯ ರುದ್ರನ ಬಸಿರನ್ನು ಹೊಕ್ಕು ಹೊರಗೆ ಬಂದವರು. ಹೌದು. ಹಾಗಾಗಿ ಕ್ಷಾತ್ರ ಎಂಬುದು ಅವರಲ್ಲಿಯೂ ಇರುವುದರಿಂದ ನಿನ್ನಲ್ಲಿಯೂ ಅದು ಪ್ರತಿಫಲಿಸುತ್ತಿರಬೇಕು. ಯಾವನೋ ಒಬ್ಬ ಉನ್ನತ ವಂಶೀಯನಾದ ಮಹಾರಾಜನೊಬ್ಬ ನಿನ್ನ ಕೈ ಹಿಡಿಯುವುದು, ನಿನ್ನ ಬದುಕು ಅತ್ಯಂತ ಸಂಭ್ರಮದಿಂದ ಅವನೊಂದಿಗೆ ಸುಮಧುರವಾದ ಬಾಂಧವ್ಯವನ್ನು ಹೊಂದಿ ಮುಂದೆ ಸಾಗಲಿ. ಆ ದಾಂಪತ್ಯವನ್ನು ಆನಂದಿಸುತ್ತಿರುವ ನಿನ್ನನ್ನು ನೋಡುವುದಕ್ಕಾಗಿ ಎಂದಾದ್ರೂ ಒಂದು ದಿನ ಬಂದೆ. ಗಜಕುಮಾರ, ಮನಸ್ಸಿನಲ್ಲಿ ದಯವಿಟ್ಟು ಖೇದವನ್ನು ಇಟ್ಟುಕೊಳ್ಬೇಡ. ಮನಸ್ಸಿನಲ್ಲಿ ನನಗೆ ಕ್ರೋಧ ಇಲ್ಲ. ಮನಸ್ಸಿನಲ್ಲಿ ಖೇದ ಉಂಟು ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ ಅಂತ ಹೇಳುವವಳಲ್ಲ ನಾನು. ಯಾಕಂದ್ರೆ ನಾನು ಬಯಸಿದ್ದು ನಿನ್ನನ್ನು. ನೀನು ಸಿಗುವುದಿಲ್ಲ, ನನಗೆ ಗಗನಕುಸುಮವಾದ ಯಾರೋ ಒಬ್ಬ ಕ್ಷತ್ರಿಯನ ಕೈಯನ್ನು ನಾನು ಹಿಡಿಯಬೇಕು. ಇರ್ಲಿ, ನೀನೊಂದು ಮಾತಾಡಿದೆ, ನಾನೇನಿದ್ರು ಪರರ ಮಾಧ್ಯಮ, ನಾನು ವ್ಯಕ್ತಿಗತವಾಗಿ ಸ್ವಂತ ಬಂದವನಲ್ಲ. ನಾನು ಹಾಗಲ್ಲ. ನನ್ನ ಜೀವನದಲ್ಲಿ ಉಳಿದ ಏನಿದ್ರು ಅದು ನನಗೆ ಬೇಕು ಅಂತ ಬಯಸಿ ಇಲ್ಲಿಯವರೆಗೆ ಬದುಕಿದವಳು. ನನ್ನ ತಂದೆ ಅದು ನಾನೇ ಹೇಳಿದಾಗೆ ಕೇಳಬೇಕು, ನನ್ನ ಮುಂದೆ ಬಂದ ಖಜನಾದ್ರು ನಾನೇ ಹೇಳಿದಂತೆ ಕೇಳಬೇಕು. ಯಾಕಂದ್ರೆ ಬದುಕಿರುವುದು ಸ್ವಂತ ಸುಖಕ್ಕೆ ಅಂತ ತಿಳಿದು ಬದುಕಿದವಳು. ಅಂಥದ್ದೊಂದು ಇಲ್ಲ ಅಂತ ಈಗ ಗೊತ್ತಾಯಿತು. ಆದ್ರೆ ಮುಂದೆ ನಾನು ಯಾರ ಕೈ ಹಿಡಿತೇನೋ, ಹೇಗಿರ್ತೇನೋ, ಸುಖವಾಗಿರ್ತೇನೋ, ಅದು ಭವಿಷ್ಯಕ್ಕೆ ಬಿಟ್ಟದ್ದಲ್ಲ. ನೀನು ಎಂದು ಹೇಗಿದ್ರು ನಿನ್ನ ಹಿತಾಕಾಂಕ್ಷಿಯಾಗಿ ಕಚನಿದ್ದಾನೆ ಅಂತ ನೆನಪಿಟ್ಟು. ಆದೀತು, ಶುಭವಾಗಲಿ. ಸರಿ, ಹೋಗಿ ಬರ್ರಿ. ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ, ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಂ. ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಂ. ದುರ್ಗತಿ ನಾಶಿನಿ ದುರ್ಗಾ ಜೀಜಿ, ಕಾಲ ವಿನಾಶಿನಿ ಕಾಳಿ ಜೀಜಿ. ದುರ್ಗತಿ ನಾಶಿನಿ ದುರ್ಗಾ ಜೀಜಿ, ಕಾಲ ವಿನಾಶಿನಿ ಕಾಳಿ ಜೀಜಿ. ಉಮಾರಮ ಬ್ರಹ್ಮಣಿ ಜೀಜಿ, ಉಮಾರಮ ಬ್ರಹ್ಮಣಿ ಜೀಜಿ.
ಪಾಣಿ ವೀಣಾರು ಮಿಣಿ ಜೈ ಜೈ ಪಾಣಿ ವೀಣಾರು ಮಿಣಿ ಜೈ ಜೈ ಶರಣಂ ಶರಣಂ ಶರಣಮ್ಮ ಶರಣಂ ಶರಣಂ ಶರಣಮ್ಮ ಕಾಳಿ ಮಹೇಶ್ವರಿ ಪಾರ್ವತಿ ಶಂಕರಿ ಶರಣಂ ಶರಣಂ ಶರಣಮ್ಮ ಶರಣಂ ಶರಣಂ ಶರಣಮ್ಮ ಶರಣಂ ಶರಣಂ ಶರಣಮ್ಮ ಕರದುಳು ಪರಶು ಪಾಶ ಕುಶಧಾರಿಗೆ ಹರುಚದಿ ಭಕುತರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜ ಮದನನ ಚರಣ ಕಮಲಕ್ಕೆ ಆರತಿ ಇದ್ದಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗಿ